9, 8, ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆಲ್ಲರಿಗೂ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್ ಮತ್ತೆ ಜೂಮ್ನಲ್ಲಿ ಭಾಗವಹಿಸಿದಂಥ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್, ಮೋಕ್ಷಜೀವಿಗಳು ಅಂತ ಏನಿದ್ದಾರೆ ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ ಬಾಬಾಜಿಯವರು, ರಮಣ ಮಹರ್ಷಿಗಳು, ಬುದ್ಧ ಭಗವಾನರು, ಮಹಾವೀರರು ಎಲ್ಲರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಈ ಬ್ರಹ್ಮಾಂಡದಲ್ಲಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡುತ್ತಾ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಕೃಷ್ಣ 18ನೇ ಕೃಷ್ಣನ ಪ್ರೇರಣೆಯಂತೆ ಭಗವದ್ಗೀತಾ ಜ್ಞಾನ ಯಜ್ಞ ನಡೀತಾ ಇತ್ತು. ಅದರಲ್ಲಿ ಈಗಾಗಲೇ 18ನೇ ಅಧ್ಯಾಯದಲ್ಲಿ ಅರ್ಧ ಭಾಗ ನಾವು ನೋಡಿದ್ವಿ. ಅದರಲ್ಲಿ ಕೃಷ್ಣ ರಾಜಸ ತಾಮಸ ಸಾತ್ವಿಕ ಗುಣದ ಬಗ್ಗೆ ಹೇಳ್ತಾ ಬಂದು ಕೊನೆಗೆ ಇವತ್ತು ಉಪಸಂಹಾರ ಮಾಡುವಂತಹ ಸಮಯ ಬಂದಿದೆ. ಮನುಷ್ಯ ಒಟ್ಟಾಗಿ ಜೀವನದಲ್ಲಿ ಬಯಸುವುದು ಏನಪ್ಪಾ ಅಂತಂದ್ರೆ ಸುಖ. ಇಷ್ಟೆಲ್ಲ ಮಾಡ್ತಾ ಇರೋದು ಏನಕ್ಕಾಗಿ? ಸುಖ. ಕೊನೆಗೆ ಉಳಿಬೇಕಾದದ್ದು ಯಾವುದು? ಸುಖ ಅಂತ ಹೇಳಿ. ಅವನು ದುಡಿಯೋದಿರ್ಬೋದು, ಅಥವಾ ಆಧ್ಯಾತ್ಮಿಕ ಇರ್ಬೋದು, ತಪಸ್ಸು ಮಾಡ್ತಾನೆ, ಧ್ಯಾನ ಮಾಡ್ತಾನೆ, ಊಟ ಮಾಡ್ತಾನೆ, ದುಡಿತಾನೆ, ದುಡ್ಡು ಮಾಡ್ತಾನೆ, ಎಲ್ಲದರ ಮೂಲ ಯಾವುದು? ಸುಖ. ಸುಖ ಬೇಕು ಅಂತ ಹೇಳಿ. ಯಾರಿಗೂ ದುಃಖ ಬೇಕಾಗಿಲ್ಲ ಅಲ್ವಾ? ದುಃಖದಿಂದ ಪಾರಾಗಬೇಕು ಅನ್ಲಿಕ್ಕಾಗಿನೇ ಮನುಷ್ಯ ಎಷ್ಟೆಲ್ಲಾ ಕಸರತ್ತು ಮಾಡ್ತಾನೆ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಮನುಷ್ಯ ತನ್ನ ಇಡೀ ಜೀವನದಲ್ಲಿ ಬಯಸೋದು ಒಂದೇ ಅಪ್ಪ, ಏನು ಅಂತಂದ್ರೆ ಅದು ಸುಖವನ್ನ. ಆತನ ಜೀವನದ ಕಟ್ಟಕಡೆಯ ಗುರಿ ಯಾವುದಂತಂದ್ರೆ ಅದು ಸುಖ. ಆದರೆ ಇದರಲ್ಲಿ ಯಾವುದು ನಿಜವಾದ ಸುಖ, ಅಥವಾ ಯಾವುದು ಸತ್ಯ, ಯಾವ ಸುಖ ಯಾವುದು, ಅಥವಾ ಯಾವ ಸುಖವನ್ನ ನಾವು ನಿಜವಾಗ್ಲೂ ಪಡೆಯಬೇಕು ಅನ್ನೋದರಲ್ಲಿ ಗೊಂದಲ ಇದೆ. ಹಾಗಾಗಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅಥವಾ ಒಂದೊಂದರಲ್ಲಿ ಸುಖ ಇದೆ ಅಂತ ಹೋಗ್ತಾರೆ. ಆದರೆ ನಿಜವಾದ ಸುಖ ಯಾವುದು ಅನ್ನೋದನ್ನ ಕೃಷ್ಣ ಹೇಳ್ತಾ ಇದ್ದಾರೆ. ಆದರೆ ಯಾವುದು ನಿಜವಾದ ಸುಖ? ಸುಖದಲ್ಲಿ ಅಂತ ಹೇಳ್ತಾ, ಸುಖದಲ್ಲೂ ಕೂಡ 3 ರೀತಿಯ ಸುಖಗಳಿದೆಯಪ್ಪ. ಸಾತ್ವಿಕವಾದ ಸುಖ, ರಾಜಸವಾದ ಸುಖ, ತಾಮಸವಾದ ಸುಖ. ಯಾವುದೇ ಒಂದು ವಿಷಯ ಪ್ರಾರಂಭದಿಂದ ಸುಖವಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ಅದು ಸುಖ, ಅದು ನಿಜವಾದ ಸಾತ್ವಿಕ ಸುಖ ಅಲ್ಲ. ನಿಜವಾದ ಸಾತ್ವಿಕ ಸುಖ ಆರಂಭದಲ್ಲಿ ಯಾವತ್ತೂ ಸುಖವನ್ನು ಕೊಡೋಲ್ಲ. ತುಂಬಾ ಕಷ್ಟಮಯವಾಗಿರ್ತದೆ. ಅಯ್ಯೋ ಯಾಕಪ್ಪ ಇದು ಇಷ್ಟೊಂದು ಕಷ್ಟ ಇದೆ, ಕಷ್ಟ ಇದೆ, ಕಷ್ಟ ಇದೆ. ಒಬ್ಬ ವ್ಯಕ್ತಿ ಬಹಳ ಓದ್ತಾನೆ ಅಂದ್ರೆ ಓದಿ ಓದಿ ಓದಿ, ಓದೋದು ಅಂದ್ರೆ ಏನು ಅಷ್ಟು ಸುಲಭ ಇರೋಲ್ಲ. ಬೆಳಿಗ್ಗೆ ಮುಂಚೆ ಹೇಳ್ಬೇಕು, ಟ್ಯೂಷನಿಗೆ ಹೋಗ್ಬೇಕು, ನೋಟ್ಸ್ ಬರೀಬೇಕು, ಎಷ್ಟೊಂದು ಹಗಲು ರಾತ್ರಿ ನಿದ್ದೆಗೆಟ್ಟು ಓದಿ ಎಷ್ಟೆಲ್ಲಾ ಕಷ್ಟಪಡ್ತಾನೆ. ಆದ್ರೆ ಕೊನೆಗೆ ಸಿಗುವ ಸುಖ ಯಾವುದು? ಕೊನೆಗೆ ಒಂದು ದಿನ ಅವನು ರಿಸಲ್ಟ್ ಏನಾಗ್ತದೆ, ಅವನು ಪರವಾಗಿ ಬರ್ತದೆ, ಅಥವಾ ರ್ಯಾಂಕ್ ಅಲ್ಲಿ ಪಾಸ್ ಆಗಿರ್ತಾನೆ. ಆದ್ರೆ ಆ ಸುಖ, ಕೊನೆಗೆ ನಾನು ಪಾಸ್ ಆದೆ ಅನ್ನುವ ಸುಖ ಕೊನೆಗೆ ಸಿಗ್ತದೆ. ಆದ್ರೆ ಅಲ್ಲಿಯವರೆಗೂ ನಿರಂತರವಾಗಿ ಇರೋದೇನು? ದುಃಖ. ಹಾಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಆರಂಭದಲ್ಲಿ ಯಾವ ಸುಖ ಯಾವುದು ಇರಲ್ವೋ, ಕೊನೆಗೆ ಯಾವ ಸುಖ ಸಿಗ್ತದೋ ಅದೇ ನಿಜವಾದ ಸುಖ. ಅಂದ್ರೆ ಅದು ಸಾತ್ವಿಕವಾದ ಸುಖ. ಕಷ್ಟಪಡದೆ ಅನಾಯಾಸವಾಗಿ ಪಡೆಯುವುದು ಮೋಹದ ಸುಖ. ಸಾತ್ವಿಕ ಸುಖ ಮೊದಲು ಕಷ್ಟ ರೂಪದಲ್ಲಿರ್ತದೆ. ಇದಕ್ಕೆ ಉತ್ತಮ ದೃಷ್ಟಾಂತ ಅಂತಂದ್ರೆ ಆ ಏನು ಸಮುದ್ರ ಮಥನ ಮಾಡುವಾಗ ಮೊದಲು ಬಂದಿದ್ದು ಅಮೃತ ಅಲ್ಲ, ಬದಲಿಗೆ ವಿಷ. ಅಥವಾ ನಿಜವಾದ ಅಮೃತ ಯಾವಾಗ ಸಿಕ್ತು ಅಂತಂದ್ರೆ ಕೊನೆಗೆ. ಹಾಗಾಗಿ ಕೈ ಕೆಸರಾದರೆ ಬಾಯಿ ಮೊಸರು, ಕಷ್ಟಪಟ್ಟರೆ ಸುಖ. ನಾವು ಕುಡಿಯುವ ಔಷಧ ವಿಷದ ಹಾಗೆ ಕಹಿ ಇದ್ದರೂ ಕೂಡ
ಅದು ನಮಗೆ ಆರೋಗ್ಯಕ್ಕೆ ಅಮೃತದಂತೆ ಸಿಹಿಯಾಗಿರ್ತದೆ. ಹಾಗೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಆತ್ಮಬುದ್ಧಿ ಪ್ರಸಾದಜಂ ಅನ್ನುವ ಒಂದು ಅಪೂರ್ವ ವಿಶೇಷಣವನ್ನು ಬಳಸ್ತಾ ಇದ್ದಾನೆ. ಅಂದ್ರೆ ಆತ್ಮ ಪ್ರಸಾದ ಅಂದ್ರೆ ದೇವರ ಅನುಗ್ರಹ. ಸಾತ್ವಿಕ ಸುಖ ನಾವು ಬೇಕು ಅಂತ ಬಯಸಿದಾಗ ಸಿಗೋಲ್ಲಪ್ಪ. ಸಾತ್ವಿಕ ಸುಖ ದೇವರ ಅನುಗ್ರಹದಿಂದ ಬರುವಂಥದ್ದು. ಅದು ನಾವು ಬೇಕು ಅಂದ ತಕ್ಷಣ ಸಿಗೋಲ್ಲ, ಅದು ಭಗವಂತನ ಅನುಗ್ರಹದಿಂದ ಸಿಗಬೇಕು. ಅದನ್ನ ಪಡೆಯಲು ನಮಗೆ ಪಾರದರ್ಶಕವಾದ ಶುದ್ಧ ಮನಸ್ಸು ಇರಬೇಕು. ಅದು ಹೊರಗಿನಿಂದ ಬರುವುದಲ್ಲ, ಅಥವಾ ಯಾವುದೋ ಒಂದು ವಸ್ತುವಿನಿಂದ ಸಿಗುವಂಥದ್ದಲ್ಲ, ಅದು ಒಳಗಡೆಯಿಂದ ಚಿಮ್ಮಬೇಕು. ಹೀಗೆ ಆನಂದೋ ಬ್ರಹ್ಮ, ಯಾವಾಗಲೂ ಒಳಗಡೆಯಿಂದ ಸಂತೋಷನಾಗಿ ನಗುತ್ತಾ ಇರ್ತಾನಲ್ವ, ಅದು ಸಾತ್ವಿಕವಾದ ಸುಖ, ಅದೇ ಸಾತ್ವಿಕವಾದ ಸಂತೋಷ. ಹೀಗೆ ಭಗವಂತನ ಅನುಗ್ರಹ ಮತ್ತು ಮನಸ್ಸಿನ ಪ್ರಸನ್ನತೆಯಿಂದಾಗಿ ಒಳಗಿನಿಂದ ಸ್ವರೂಪಾನಂದ ಸುಖವನ್ನು ಅನುಭವಿಸ್ತಾನಲ್ಲ, ಅದೇ ಸಾತ್ವಿಕವಾದ ಸುಖ. ಯಾವುದು ಮೊದಲು ಅನುಭವಿಸುವಾಗ ಬಹಳ ಸುಖ ಕೊಡುತ್ತದೆ, ಮೊದಲೇ ಬಹಳ ಸುಖ ಕೊಟ್ಟು ಆನಂತರ ದುಃಖವಾಗಿ ಬದಲಾಗ್ತದೆ, ಅದು ರಾಜಸವಾದ ಸುಖ. ನಿಜವಾಗ್ಲೂ ಅದು ಸುಖದ ಹಾಗೆ ಕಾಣಿಸ್ತು, ಆದರೆ ನಿಜವಾಗ್ಲೂ ಅದು ಸುಖ ಅಲ್ಲ. ಕೊನೆಗೆ ಅದು ಅವನಿಗೆ ದುಃಖಕ್ಕೆ ಕಾರಣವಾಯಿತು, ಹಾಗಾಗಿ ಅದು ನಿಜವಾದ ಸುಖ ಅಲ್ಲ. ಮೊದಲು ದುಃಖ ಇತ್ತು, ಆದರೆ ಕೊನೆಗೆ ಸಿಕ್ಕಿದ್ದು ಸುಖ, ಅದು ನಿಜವಾದ ಸುಖ. ಹಾಗಾಗಿ ಮೊದಲು ಸುಖ ಇರ್ತದೆ. ಏನೋ ವರ್ಷ ಇಡೀ ಮಲಗಿದ, ಒಳ್ಳೆ ನಿದ್ದೆ ಮಾಡಿದ, ಕಾಲೇಜಿಗೆ ಹೋದ, ಮಜಾ ಮಾಡಿದ, ಕ್ಲಾಸಿಗೆ ಬಂಕ್ ಹಾಕಿದ, ಹೋಗಿದ, ಬಂದ, ಲಾಸ್ಟಿಗೆ ಎಕ್ಸಾಮ್ ಅಲ್ಲಿ ಡುಮ್ಕಿ ಹೊಡೆದ. ಅವನು ಅಷ್ಟು ವರ್ಷ, ಇಡೀ ವರ್ಷ ಪೂರ್ತಿ ಅವನು ತುಂಬಾ ಎಂಜಾಯ್ ಮಾಡಿದ, ಬಹಳ ಸುಖ ಪಟ್ಟ ಆ ವರ್ಷವನ್ನು. ಆದ್ರೆ ಕೊನೆಗೆ ಬಂದಿದ್ದೇನು ದುಃಖ, ಫೇಲ್ ಆದ. ಆ ಮತ್ತೆ ಅವಾಗ ಏನಾಯ್ತು, ರಿಸಲ್ಟ್ ಬರಲಿಲ್ಲ. ಹಾಗೆಯೇ ಮೊದಲು ಸುಖ ಸಿಕ್ಕು ಕೊನೆಗೆ ದುಃಖ ಆಗ್ತದೆ. ಆ ಆಗ ಹಾಗಾಗಿ ಮೊದಲು ಸುಖ ಇದೆ ಅಂತ ಸುಖ ಸಿಗ್ತಾ ಇದೆ ಎನ್ನುವುದು ಅದು ನಿಜವಾದ ಸುಖ ಅಲ್ಲ, ಅದು ರಾಜಸ ಸುಖ. ಇದು ಬಾಹ್ಯ ಸುಖ, ಹೊರಗಿನ ವಿಷಯಗಳನ್ನ ಏನು ಮೋಹಕ್ಕೆ ಒಳಗಾಗಿ ಅನುಭವಿಸುವುದು, ಅದು ರಾಜಸ ಸುಖವಾಗ್ತದೆ. ಹಾಗಾಗಿ ಸುಖವನ್ನು ಅನುಭವಿಸುವುದು ತಪ್ಪಲ್ಲ, ಆದರೆ ಅನುಭವಿಸಿ ಅದನ್ನ ಮೀರಿ ನಿಲ್ಲುವುದು ಬಹಳ ಮುಖ್ಯ. ಹಿಂದಿನವರು ಮುಖ್ಯವಾಗಿ ಎರಡನ್ನ ಗೆಲ್ಲು ಅಂತ ಹೇಳಿದ್ದಾರೆ. ಕೃಷ್ಣ ಹೇಳ್ತಾ ಇದ್ದಾನೆ, ಮೊದಲು ನಿನ್ನ ಆಹಾರದ ಚಪಲವನ್ನ ಗೆಲ್ಲು, ಜೊತೆಗೆ ಏನೋ ಹೆಣ್ಣಿನ ಚಪಲ ಅಥವಾ ಗಂಡಿನ ಚಪಲವನ್ನ ಗೆಲ್ಲು. ಒಟ್ಟಿನಲ್ಲಿ ಕ್ಷಣಿಕವಾದ ಇಂದ್ರಿಯ ಸುಖವನ್ನ ಗೆಲ್ಲುವುದೇ ಬಹಳ ಮುಖ್ಯ ಅಪ್ಪ. ಹಾಗಾಗಿ ಮನುಷ್ಯನನ್ನ ವಾಸ್ತವ ಪ್ರಪಂಚದಿಂದ ಆ ಭ್ರಮೆಗೆ ತಳ್ಳಿ, ಅಂದ್ರೆ ಯಾವುದೋ ಒಂದು ಮೋಹದ ಬಲೆಯಲ್ಲಿ ಬಿಡಿಸಿ ಸಿಕ್ಕಾಕೊಂಡು, ಅಂದ್ರೆ ಇದೇ ದೊಡ್ಡ ಸುಖ ಅಂತ ಹೇಳಿ ಮೋಹ ಅವನಿಗೆ ಸರಿ ಗೊತ್ತಿಲ್ಲ, ಬುದ್ಧಿಗೆ ಎಡಿತನದಿಂದಲೋ ಅಥವಾ ಯಾರೋ ಸಹವಾಸ ದೋಷದಿಂದಲೋ ಸಂತೋಷದ ಭ್ರಮೆಯನ್ನ ಹುಟ್ಟಿಸುವುದು, ಅದು ತಾಮಸವಾದ ಸುಖ. ಇದರಲ್ಲಿ ಮೊದಲೂ ಸುಖ ಇಲ್ಲ, ಕೊನೆಗೂ ಸುಖವಿಲ್ಲ. ಉದಾಹರಣೆಗೆ ಮದ್ಯಪಾನ ಮಾಡ್ತಾನೆ, ಮತ್ತಿನಲ್ಲಿ ತೇಲಾಡ್ತಾನೆ, ನಿಜವಾಗ್ಲೂ ಅವನು ಸುಖ ಪಡ್ತಾ ಇದ್ದಾನ? ಆದ್ರೆ ಅವನು ತಿಳ್ಕೊಂಡಿದ್ದಾನೆ ನಾನು ಸುಖ ಪಡ್ತಾ ಇದ್ದೀನಿ ಅಂತ. ಆ ಅದನ್ನು ಕುಡಿಯೋದ್ರಿಂದ ಹೇಳುದು ಕೊನೆಯವರೆಗೂ ನಿಜವಾಗ್ಲೂ ಅವನಿಗೆ ಸುಖ ಸಿಗ್ತಾ ಇಲ್ಲ, ಆದ್ರೆ ಅವನು ಭ್ರಮಿಸಿದ್ದಾನೆ, ನನಗೆ ಬಹಳ ಆನಂದ ಸಿಗ್ತಾ ಇದೆ. ಕೆಲವರು ನೋಡಿ ತಮ್ಮ ಈ ಜೀವನನೇ ಕುಡಿಯಕ್ಕಾಗಿ ಅಂತ ಮೀಸಲಿಟ್ಟವ್ರು ಇವತ್ತು ಬೇಕಾದಷ್ಟು ಜನ ಇದ್ದಾರೆ. ಲಾಕ್ಡೌನ್ ಟೈಮಲ್ಲಿ ಎಣ್ಣೆ ಅಂಗಡಿ ಕ್ಲೋಸ್ ಮಾಡಿದಾಗ ಆತ್ಮಹತ್ಯೆ ಮಾಡ್ಕೊಂಡವರಿದ್ದಾರೆ. ಫಿನಾಯಿಲ್ ಕುಡಿದವರಿದ್ದಾರೆ, ಗೊತ್ತು. ಅಂತಂತಹ ಮಹಾ ಪಂಡಿತರಿದ್ದಾರೆ, ಏನೋ ಮಹಾ ಸಾಧಕರಿದ್ದಾರೆ ನಮ್ಮಲ್ಲಿ, ಎಣ್ಣೆ ಕುಡಿಯುವ ಸಾಧಕರು. ಹಾಗೆ ಆ, ಹಾಗೆ ಅಷ್ಟು ಭ್ರಮಿಸಿ ದಿನಪೂರ್ತಿ ಕುಡಿತಾರೆ, ದುಡಿತಾರೆ. ಯಾಕೆ ಗೊತ್ತು? ಸಂಜೆ ಎಣ್ಣೆ ಕುಡಿಬೇಕಾಗಿ. ಕೆಲವರಂತೂ 3 ಹೊತ್ತು ಎಣ್ಣೆ ಮೇಲೆ ಇರ್ತಾರೆ. ಅಂದ್ರೆ ಅವ್ರಿಗೆ ಜೀವನ ಬೇರೆ ಏನೂ ಅಲ್ಲ, ಎಣ್ಣೆ ಕುಡಿಯೋದೇ ಜೀವನ, ಹೀಗೆ ಆಗ್ಬಿಡ್ತಿರ್ತದೆ. ಹಾಗಾಗಿ ಹೀಗೆ ಆ ಒಂದು ತಾಮಸ ಸುಖದ ಭ್ರಮೆಯಲ್ಲಿ ಮುಳುಗಿರ್ತಾರೆ. ಸೋಮಾರಿತನದಿಂದ ಬರುವುದು ಸುಖ, ಸೋಮಾರಿತನದಿಂದಲೂ ಕೂಡ ಸುಖ ಬರ್ತದೆ, ಆದ್ರೆ ಅದು ತಾಮಸ ಸುಖ. ನಿದ್ದೆಯಿಂದ ಬರುವ ಸುಖ ಅದು ತಾಮಸ ಸುಖ. ಮಲಗೋದು ಅಂದ್ರೆ ಕೆಲವರಿಗೆ ಬಹಳ ಇಷ್ಟ, ಅದು ಏನ್ ತಾಮಸ ಸುಖ. ಸೋಮಾರಿತನ, ಏನೂ ಕೆಲಸ ಮಾಡದ ಆರಾಮ್ಸೆ ಇರ್ತಾನೆ, ಅದು ತಾಮಸವಾದ ಸುಖ. ಎಚ್ಚರಗೇಡಿತನದಿಂದ ಬರುವ ಸುಖ ಅಂದ್ರೆ ಎಚ್ಚರವೇ ಇಲ್ಲದೆ ಭ್ರಮೆಯಲ್ಲಿ ಮುಳುಗ್ತಾ ಇರ್ತಾನಲ್ಲ, ಒಳಗಿನಿಂದ ಮನಸ್ಸನ್ನ ಕೊಂದು ಬಾಹ್ಯವಾಗಿ ಸುಖ ಅನುಭವಿಸ್ತಾ ಇರ್ತಾನೆ. ಹಾಗಾಗಿ ಇದು ತಾಮಸ ಗುಣವಾಗ್ತದೆ, ತಾಮಸ ಸುಖವಾಗ್ತದೆ. ಹಾಗಾಗಿ ತ್ರೈಗುಣ್ಯದ ಬಗ್ಗೆ ವಿಚಾರದ ಚಿತ್ರಣವನ್ನು ಕೊಟ್ಟಂತಹ ಕೃಷ್ಣ ಜೀವ ಸ್ವಭಾವದ ವಿವರಣೆಯನ್ನು ಕೊಡ್ತಾ ಇದ್ದಾನೆ. ಈ ಭೂಮಿಯಲ್ಲಾಗಲಿ ಅಥವಾ ಸತ್ಯ ಲೋಕದ ತನಕ ಇರುವಂತಹ ಮೇಲಿನ ಎಲ್ಲಾ ಲೋಕಗಳೇ ಆಗಿರಲಿ, ಅದು ದೇವತಾ ಲೋಕವೇ ಆಗಿರಲಿ, ಸಮಸ್ತ ಜೀವಜಾತಗಳು ಕೂಡ ಈ ಪ್ರಕೃತಿಯಿಂದ ನಿರ್ಮಿತವಾದ ತ್ರಿಗುಣಗಳ ಅಧೀನ, ಅಂದ್ರೆ ಈ ಸಾತ್ವಿಕ ರಾಜಸ ತಾಮಸ ಅನ್ನುವ ಗುಣಗಳ ಅಧೀನ. ಇದರಲ್ಲಿ ಯಾರು ಕೂಡ ಸಂಪೂರ್ಣವಾಗಿ ಸಾತ್ವಿಕರು ಅಂತ ಯಾರು ಇಲ್ಲ, ದೇವತೆಗಳಲ್ಲೂ ಕೂಡ. ಯಾಕೆಂದ್ರೆ ನಾವು ಕೇಳಿದೀವಿ ಎಷ್ಟೋ ಕಥೆಗಳು, ದೇವತೆಗಳು ಕೂಡ ಕೆಲವೊಮ್ಮೆ ತಪ್ಪು ಮಾಡ್ತಾರೆ. ಮೇಲಿನ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಕೆಲವೊಮ್ಮೆ ತಪ್ಪು ಮಾಡ್ತಾರೆ. ತಪ್ಪು ಮಾಡಿದ್ರೆ ಖಂಡಿತ ಅವರಿಗೂ ಏನೋ ಕರ್ಮ ಬರ್ತದೆ. ಹಾಗಾಗಿ ಪ್ರತಿಯೊಂದು ಜೀವನೂ ಕೂಡ ಈ 3 ಸ್ವಭಾವಕ್ಕೆ ಒಳಪಟ್ಟಿ, ಈ ಪ್ರತಿಯೊಂದು ಜೀವ ಈ 3 ಗುಣಗಳ ಕಲಬೆರಕೆ. 100ಕ್ಕೆ 100ರಷ್ಟು ಯಾರು ಸಾತ್ವಿಕರೂ ಅಲ್ಲ, ತಾಮಸರೂ ಅಲ್ಲ, ರಾಜಸರೂ ಅಲ್ಲ.
ಇಡೀ ಜಗತ್ತು ಈ ಮೂರರ ಮಿಶ್ರಣ. ಹಾಗಾಗಿ ಆದರೆ ಅದು ಯಾವುದು ನಮ್ಮಲ್ಲಿ ಜಾಸ್ತಿ ಇರ್ತದೆ ಅನ್ನೋದು ಮುಖ್ಯ. ನಾವು ಆದಷ್ಟು ಸಾತ್ವಿಕ ಗುಣವನ್ನ ನಮ್ಮಲ್ಲಿ ಜಾಸ್ತಿ ಉಳಿಸಿಕೊಳ್ಳಿಕ್ಕೆ, ಬೆಳೆಸಿಕೊಳ್ಳಿಕ್ಕೆ ನಾವು ನಿರಂತರ ಪ್ರಯತ್ನ ಮಾಡಬೇಕು. ಹಾಗಾಗಿ ಯಾಕೆಂದ್ರೆ ಆಸೆ ಅನ್ನೋದು ಎಲ್ಲರಲ್ಲೂ ಇರ್ತದೆ. ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲಾ ಇಂದ್ರಿಯಗಳು ಪ್ರತಿಯೊಬ್ಬರಲ್ಲೂ ಇರ್ತದೆ. ಹೇಗೋ ಹಾಗೆ ಪ್ರತಿಯೊಬ್ಬರಲ್ಲೂ ಕೂಡ ಆಸೆ ಅನ್ನೋದು ಇರ್ತದೆ. ಆದ್ರೆ ಅದನ್ನ ಯಾರ್ಯಾರು ಹೇಗೆ ಹೇಗೆ ಉಪಯೋಗಿಸ್ಕೊಳ್ತಾರೆ, ಎಷ್ಟು ಉಪಯೋಗಿಸ್ಕೊಳ್ತಾರೆ, ಆ, ಯಾವುದರಲ್ಲಿ ಉಪಯೋಗಿಸ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ. ಜೀವ ಸ್ವಭಾವಕ್ಕೆ ಅನುಗುಣವಾಗಿ ಮೋಕ್ಷ ಯೋಗ್ಯವಾದ ಮಾನವರಲ್ಲಿ 4 ವಿಧದ ವರ್ಣಗಳಿದ್ದಾವೆ. ಆ ಆದರೆ ಇದು ಜಾತಿ ಅಲ್ಲ, ಅವರ ವರ್ಣ ಅಂದ್ರೆ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಪ್ರತಿಯೊಬ್ಬನ ನಡೆ, ನುಡಿ, ಆಚಾರ, ವಿಚಾರ ಅದು ಅವನ ಒಳಗಿರುವಂತಹ ಸ್ವಭಾವ. ಅವನು 10 ಜನ್ಮ ಎತ್ತಿ ಬರಲಿ, 100 ಜನ್ಮ ಎತ್ತಿ ಬರಲಿ, ಅದೇ ತರ ಇರ್ತಾನೋ. ಹೊರಗಡೆಯಿಂದ ಅವನು ಬೆಳೆದ ವಾತಾವರಣ, ತಂದೆ ತಾಯಿ, ಅವನ ಕುಟುಂಬ, ಅವನ ಊರು ಕೇರಿ ಅದರ ಪ್ರಭಾವದಿಂದ ಅವನ ಆಚಾರ ವಿಚಾರದಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದು. ಆದರೆ ಒಳಗಡೆಯಿಂದ ಅವನ ಬುದ್ಧಿ, ಅವನ ಯೋಚನಾ ಲಹರಿ 10 ಜನ್ಮ ಎತ್ತಿ ಬಂದರೂ ಒಂದೇ ತರ ಇರ್ತದೆ. 100 ಜನ್ಮ, 1000 ಜನ್ಮ ಬಂದರೂ ಅದು ಒಂದೇ ತರ ಇರ್ತದೆ. ಅದು ಸ್ವಭಾವ, ಅವನ ಜೀವದ ಸ್ವಭಾವ ಅದು. ಅದನ್ನು ದೇವರು ಕೂಡ ಬದಲಾಯಿಸಲು. ಅದು ಯಾಕೆಂದ್ರೆ ಅದು ಯಾವತ್ತೂ ಬದಲಾಗದೇ ಇರುವಂತದ್ದು. ಹಾಗೆ ಸ್ವಭಾವ ಭೇದದಿಂದ ಗುಣ ಕರ್ಮ ಭೇದ. ಹ್ಮ್ ಇದು ಪೂರ್ಣವಾಗಿ ಜೀವ ಸ್ವಭಾವಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರೋದ್ರಿಂದ ಇದಕ್ಕೂ ಜಾತಿಗೂ ಯಾವುದೇ ಸಂಬಂಧ ಇರೋಲ್ಲ. ಜಾತಿ ದೇಹಕ್ಕೆ ಸಂಬಂಧಪಟ್ಟದ್ದು, ವರ್ಣ ಜೀವದ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು. ನಾವು ಇವತ್ತೇನು ಜಾತಿ ವ್ಯವಸ್ಥೆ ಅಂತ ಹೇಳ್ತೀವಿ, ನಿಜವಾಗ್ಲೂ ಇದು ಮನುಷ್ಯ ಮಾಡಿಕೊಂಡ ಸಾಮಾಜಿಕ ವ್ಯವಸ್ಥೆ, ದೇವರು ಸೃಷ್ಟಿ ಮಾಡಿದ್ದಲ್ಲ. ಇದನ್ನ ದೇವತೆಗಳು ನಮ್ಮನ್ನ ಪ್ರತಿಯೊಬ್ಬರು ಮೇಲಿನ ಲೋಕದ ಎಲ್ಲಾ ದೇವತೆಗಳು ನಮ್ಮನ್ನ ಹೇಗೆ ಗುರುತಿಸ್ತಾರೆ ಗೊತ್ತು? ಅವರವರ ಜೀವದ ಸ್ವಭಾವಕ್ಕೆ ಅನುಗುಣವಾಗಿ. ಹೊರತು ಇವನು ಆ ಜಾತಿಯವನು, ಈ ಜಾತಿಯವನು ಅಂತ ಹೇಳಿ ಜಾತಿ ಸರ್ಟಿಫಿಕೇಟ್ ಅನ್ನು ನೋಡಿ ಅವರು ಯಾರನ್ನೂ ಗುರುತಿಸೋದು. ಹಾಗಾಗಿ ಅವರು ಗುರುತಿಸುವುದು ಯಾರು? ಇವನು ಬ್ರಾಹ್ಮಣ, ಇವನು ಕ್ಷತ್ರಿಯ, ಇವನು ವೈಶ್ಯ, ಇವನು ಶೂದ್ರ ಅಂತ ಹೇಳಿ ದೇವತೆಗಳು ಗುರುತಿಸ್ತಾರೆ. ದೇವರು ಮೇಲಿನ ಲೋಕದ ಎಲ್ಲಾ ಮಾಸ್ಟರ್ಸ್ ಗುರುತಿಸ್ತಾರೆ. ಆದರೆ ಇಲ್ಲಿ ನಮಗೆ ಇನ್ನೂ ಒಂದು ಭ್ರಮೆ ಬಂದ್ಬಿಡ್ತದೆ. ಬ್ರಾಹ್ಮಣ ಅಂದ ತಕ್ಷಣ ಜಾತಿ ಅಂತ. ಬ್ರಾಹ್ಮಣ ಅಂದ್ರೆ ಜಾತಿಯಲ್ಲಿ, ಬ್ರಾಹ್ಮಣ ಅಂದ್ರೆ ವರ್ಣ. ನಾವು ಹೇಳಿದ ಸ್ವಭಾವ. ಹೌದು, ಇವತ್ತು ನಮ್ಮ ಏನು ಜಾತಿ ವ್ಯವಸ್ಥೆಯಲ್ಲಿ ನೋಡೋದಾದ್ರೆ ಯಾವುದೇ ಜಾತಿಯಲ್ಲೇ ಆಗಿರ್ಬೋದು, ಅವನಲ್ಲೂ ಅವನ ಸ್ವಭಾವ ಸಾತ್ವಿಕವಾಗಿತ್ತು ಅಂತಂದ್ರೆ ಅವನು ಬ್ರಾಹ್ಮಣನೇ. ಅವನಿಗೆ ಜಾತಿ ಸರ್ಟಿಫಿಕೇಟ್ ಇಲ್ಲದೆ ಇರಬಹುದು. ಆದ್ರೆ ಈ ಮುಂದೆ ಕೃಷ್ಣ ಹೇಳ್ತಾನೆ, ಒಬ್ಬ ಬ್ರಾಹ್ಮಣನ ಸ್ವಭಾವ ಎಂಥದ್ದು, ಕ್ಷತ್ರಿಯನ ಸ್ವಭಾವ ಎಂಥದ್ದು, ಯಾರ್ಯಾರು ಹೇಗೆ ಇರ್ತಾರೆ, ಆ ಸ್ವಭಾವ ಯಾರಲ್ಲಿ ಇರ್ತದೆ ಅವರೆಲ್ಲರೂ ಬ್ರಾಹ್ಮಣರು. ಕ್ಷತ್ರಿಯನ ಸ್ವಭಾವ ಯಾರಲ್ಲಿ ಇರ್ತದೆ ಅದೆಲ್ಲೂ ಕ್ಷತ್ರಿಯನು. ಆದ್ರೆ ಕೊನೆಗೆ ಎಲ್ಲಾ ಸ್ವಭಾವವು ಕೇವಲ ಅವನಲ್ಲಿ ಮಾತ್ರ ಇರಬೇಕಂತೇನಿಲ್ಲ, ಎಲ್ಲರಲ್ಲೂ ಕೂಡ ಎಲ್ಲಾ ಮಿಕ್ಸ್ ಇರ್ತದೆ. ಹಾಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಒಬ್ಬ ಬ್ರಾಹ್ಮಣನಾದವನ ಸ್ವಭಾವ ಹೇಗಿರ್ತದೆ. ಬ್ರಾಹ್ಮಣ ಅಂದ್ರೆ ಇಲ್ಲಿ ನಾನು ಜಾತಿ ಬಗ್ಗೆ ಹೇಳ್ತಾ ಇಲ್ಲ, ಕೃಷ್ಣನು ಇಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇಲ್ಲ. ಆ ಒಳಗೆ ಇರುವ ಜೀವ, ಅವನ ಲಕ್ಷಣ, ಅವನ ಸ್ವಭಾವ, ಅವನ ಬುದ್ಧಿ ಹೇಗಿರ್ತದೆ ಅನ್ನೋದರ ಮೇಲೆ ಬ್ರಾಹ್ಮಣ ಅಂತ ಇವನೊಬ್ಬ ಬ್ರಾಹ್ಮಣ. ಆದ್ರೆ ಜೀವ ಸ್ವಭಾವ ಬ್ರಾಹ್ಮಣವಾಗಿದ್ದರೆ ಅವರ ಸಹಜ ಕರ್ಮಗಳು ಹೇಗಿರ್ತದೆ? ಶಮಃ, ಮನಸ್ಸು ಭಗವಂತನಲ್ಲಿ ನೆಲೆಗೊಂಡಿರ್ತದೆ. ಇದೆಲ್ಲ ನಮ್ಮಲ್ಲಿ ಇದೆ ಅಂತ ಆದ್ರೆ ನಾವು ಬ್ರಾಹ್ಮಣ ಅಂತ ತಿಳ್ಕೊಳ್ಬೇಕು. ನಾನು ಹೇಳುವ ಈ ಗುಣಗಳು, ಕೃಷ್ಣ ಹೇಳುವ ಈ ಗುಣಗಳು ಯಾರಲ್ಲಿ ಇದೆ ಅವರು ಬ್ರಾಹ್ಮಣ. ಶಮಃ, ಮನಸ್ಸು ಭಗವಂತನಲ್ಲಿ ನೆಲೆಗೊಂಡಿರ್ತದೆ. ದಮಃ, ಇಂದ್ರಿಯಗಳು ಹತೋಟಿಯಲ್ಲಿರ್ತದೆ. ತಪಃ, ಮಾನಸಿಕವಾಗಿ ವಿಷಯವನ್ನ ಆಳವಾಗಿ ಚಿಂತನೆ ಮಾಡುತ್ತಾನೆ. ಮನಸ್ಸು ಒಳ್ಳೆಯದನ್ನೇ ಚಿಂತನೆ ಮಾಡ್ತದೆ, ಯೋಚಿಸ್ತದೆ ಪೂರ್ವಕವಾಗಿ, ಅದಕ್ಕೆ ಅನುಷ್ಠಾನ ಮಾಡ್ತಾನೆ. ನಿರಂತರವಾಗಿ ಶಾಸ್ತ್ರಗಳ ಚಿಂತನೆ ಮಾಡ್ತಾನೆ. ಅಂದ್ರೆ ಜ್ಞಾನ ಪಡಿಬೇಕು ಅನ್ನೋ ನಿರಂತರ ತುಡಿತಾ ಇರ್ತದೆ. ಪುಸ್ತಕಗಳನ್ನು ಓದ್ತಾನೆ, ಓದಿ ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಶೌಚಂ, ಮನಸ್ಸಿನ ಶುದ್ಧತೆ, ಅದಕ್ಕೆ ಪೂರ್ವಕವಾಗಿ ಬಾಹ್ಯ ಶುದ್ಧತೆ, ಹೊರಗಡಿನಿಂದಲೂ ಶುದ್ಧವಾಗಿರ್ತಾನೆ, ಮನಸ್ಸಿನಲ್ಲೂ ಶುದ್ಧವಾಗಿರ್ತಾನೆ. ಶಾಂತಿ, ತಪ್ಪು ಮಾಡಿದವರನ್ನ ಕ್ಷಮಿಸ್ತಾನೆ, ಯಾವತ್ತೂ ಕೋಪ ಮಾಡಿಕೊಳ್ಳುವುದಿಲ್ಲ. ಆರ್ಜವ, ಸ್ವಚ್ಛ ನಿರಾಳ ಮನಸ್ಸು, ನೇರ ನಡೆ ನುಡಿ, ಒಳಗೊಂದು ಹೊರಗೊಂದು ಅನ್ನೋದಿರಲ್ಲ. ಯಾರೇನ್ ಅನ್ಕೊಂತಾರೆ ಅಂತ ಹೇಳಿ ಒಬ್ರ ಹತ್ರ ಒಂದು ಹೇಳೋದು, ಇನ್ನೊಬ್ರ ಹತ್ರ ಒಂದು ಹೇಳೋದು ಮಾಡಲ್ಲ. ನೇರ ತಪ್ಪು ಅಂದ್ರೆ ತಪ್ಪು, ಸರಿ ಅಂದ್ರೆ ಸರಿ, ನೇರವಾಗ ಹೇಳ್ತಾನೆ. ಜ್ಞಾನ, ಭಗವಂತನಿಗೆ ಸಂಬಂಧಪಟ್ಟಂತಹ ಅಗಾಧವಾದ ಜ್ಞಾನ ಒಳಗಿರ್ತದೆ. ವಿಜ್ಞಾನ, ಭಗವಂತನ ಬಗ್ಗೆ ಆಳವಾದ ಅರಿವು, ಭಗವಂತನ ಗುಣಗಳ ವಿಶೇಷವಾದ ಜ್ಞಾನ ಇರ್ತದೆ. ದೇವರ ಬಗ್ಗೆ ತಿಳ್ಕೊಳ್ಳೋದು ಬೇರೆ, ಅದರಲ್ಲೂ ವಿಶೇಷವಾಗಿ ತಿಳ್ಕೊಳ್ಳೋದು ವಿಜ್ಞಾನ. ಅದನ್ನು ಅನುಭವಪೂರ್ವಕವಾಗಿ ಆಸ್ತಿಕ್ಯ ಪೂರ್ಣವಾಗಿ ಭಗವಂತನ ಅಸ್ತಿತ್ವದಲ್ಲಿ ಭರವಸೆಯನ್ನ ಪಡೆದವನಾಗಿ ಮುಂದೆ ಸಾಗ್ತಾ ಇರ್ತಾನೆ. ಅಂದ್ರೆ ಅವನ ಪ್ರತಿಯೊಂದು ಹೆಜ್ಜೆಯಲ್ಲೂ ದೇವರು ಮಾಡ್ತಾ ಇದ್ದಾನೆ, ನನ್ನ ಇಡೀ ಬದುಕೆ ನಡೆಸ್ತಾ ಇದ್ದಾನೆ, ಕೃಷ್ಣ ನಡೆಸ್ತಾ ಇದ್ದಾನೆ ಅಂತ ಹೇಳಿ ತನ್ನ ಇಡೀ ಸರ್ವಸ್ವ ಜೀವನವನ್ನೇ ದೇವರಿಗಾಗಿ ಅಂತ ಹೇಳಿ
ಮುಡಿಪಾಗಿಟ್ಟು ಆ ದೇವರ ಮೇಲಿನ ಭಾರ ಹಾಕಿ ಬದುಕ್ತಾ ಇರ್ತಾನೆ, ಅವನೇ ನಿಜವಾದ ಬ್ರಾಹ್ಮಣ. ಈ ಗುಣಗಳು ಯಾರಲ್ಲಿ ಇರ್ತದೋ ಅವರೆಲ್ಲರೂ ಬ್ರಾಹ್ಮಣರೇ. ಈ ಎಲ್ಲಾ ಗುಣಗಳು ಎಲ್ಲ ವರ್ಗದವರಲ್ಲೂ ಇರಬೇಕು. ಕೇವಲ ಬ್ರಾಹ್ಮಣನಲ್ಲಿ ಮಾತ್ರ ಅಲ್ಲ, ಪ್ರತಿಯೊಬ್ಬ ಸಾಧಕ ಜೀವನಲ್ಲೂ ಕೂಡ ಎಲ್ಲಾ ಗುಣಗಳಿರುವುದು. ಆದರೆ ಹೆಚ್ಚಿನ ಪ್ರಮಾಣದಲ್ಲಿರುವುದು ಯಾರಲ್ಲಿ ಇರ್ತದೆ ಅವನು ಬ್ರಾಹ್ಮಣನೆನಿಸಿಕೊಳ್ತಾನೆ. ಹಾಗಾಗಿ ಒಂದು ವೇಳೆ ಅವನು ಬ್ರಾಹ್ಮಣನಲ್ಲದೇ ಇದ್ದವನು, ಒಂದು ವೇಳೆ ಕ್ಷತ್ರಿಯ ಗುಣವೂ ಇದೆ, ಆ ವೈಶ್ಯ ಗುಣವೂ ಇದೆ, ಶೂದ್ರ ಗುಣವೂ ಇದೆ. ಒಂದು ವೇಳೆ ಕ್ಷತ್ರಿಯನಾದವನಲ್ಲಿ ಈ ರೀತಿಯ ಬ್ರಾಹ್ಮಣ ಗುಣಗಳು ಹೆಚ್ಚಾಗಿದ್ದರೆ ಅವನು ರಾಜಶ್ರೀ ಎನಿಸಿಕೊಳ್ತಾನೆ, ರಾಜ ಋಷಿ. ಅದೇ ಜನಕ ಮಹಾರಾಜ ಕರಿತೀವಿ ಹಾಗೆ. ಕೃಷ್ಣ ಹೇಳ್ತಾನೆ, ಒಬ್ಬ ಕ್ಷತ್ರಿಯನಾದವನಲ್ಲಿ ಇರಬೇಕಾದಂತಹ ಕರ್ಮಗಳು ಅಥವಾ ಅವನ ಗುಣಗಳೇನು, ಅಥವಾ ಅವನ ಕರ್ಮಗಳು, ಸಹಜ ಕರ್ಮಗಳು. ಶೌರ್ಯಂ, ಎದುರಾಳಿಗಳನ್ನ ಬಗ್ಗು ಬಡಿಯುವಂತಹ ಶಕ್ತಿ ಅವನಲ್ಲಿರ್ತದೆ. ಅಧರ್ಮದ ವಿರುದ್ಧ ಹೋರಾಡುವ ಶಕ್ತಿ ಇರ್ತದೆ. ಅವನಿಗೆ ಯಾವತ್ತೂ ಅನ್ಯಾಯವನ್ನ ಸಹಿಸಿಕೊಳ್ಳುವುದಿಲ್ಲ, ಅದರ ವಿರುದ್ಧ ಹೋರಾಟ ಮಾಡ್ತಾನೆ, ಧರ್ಮಕ್ಕಾಗಿ ಅಂತ ಹೋರಾಟ ಮಾಡ್ತಾನೆ. ತೇಜಸ್ಸು, ಎದುರಾಳಿಗಳು ನೋಡಿದ್ರೆ ಇವನ ಎದುರಿಗೆ ತಲೆ ತಗ್ಗಿಸಿ ನಿಲ್ತಾರೆ, ಅಂತಹ ತೇಜಸ್ಸು ಇರ್ತದೆ. ಧೃತಿ, ಪ್ರಾಣಾಪಾಯ ಬಂದಾಗಲೂ ಕೂಡ ಎದೆಗಿಡದೆ ಮುನ್ನುಗ್ಗಿ ಹೋರಾಟ ಮಾಡುವಂತಹ ಧೃತಿ, ಧೈರ್ಯ, ಎದೆಗಾರಿಕೆ ಇರ್ತದೆ. ದಕ್ಷತೆ, ಶತ್ರುಗಳನ್ನ ಮಣಿಸುವ ತಂತ್ರಗಾರಿಕೆ ಇರ್ತದೆ, ಚಾತುರ್ಯತೆ ಇರ್ತದೆ. ಯುದ್ಧೇಚಾಪಿ ಅಪಲಾಯಂ, ಯುದ್ಧ ಭೂಮಿಯಲ್ಲಿ ಬೆನ್ನು ಹಾಕಿ ಓಡಿ ಹೋಗಲ್ಲ, ಪಲಾಯನ ಮಾಡೋಲ್ಲ, ಹೋರಾಡುವಂತಹ ಧೀರ. ಎದೆಗೆ ಎದೆ ಕೊಟ್ಟು ಹೋರಾಟ ಮಾಡ್ತಾನೆ. ದಾನಂ, ದಾನ ಧರ್ಮ ಮಾಡುವುದರಲ್ಲಿ ಎತ್ತಿದ ಕೈ. ಈ ಮೇಲಿನ 6 ಗುಣಗಳು ಕ್ಷತ್ರಿಯನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಇತರ ವರ್ಗದವರಲ್ಲೂ ಕೂಡ ಇದು ಇರಬೇಕಾದಂಥದ್ದು ಅಂತ ಹೇಳ್ತಾ, ಇವೆಲ್ಲ ಗುಣಗಳು ಯಾರಲ್ಲಿ ಹೆಚ್ಚಾಗಿರ್ತದೆ ಅವನು ಕ್ಷತ್ರಿಯ ಅನಿಸಿಕೊಳ್ತಾನೆ. ಆ ವೈಶ್ಯರ ಸ್ವಭಾವ ಸಹಜ, ಕಾಯಕ, ಕೃಷಿ, ಕೃಷಿ ಮಾಡುವುದು, ಗೋರಕ್ಷಣೆ, ಹೈನುಗಾರಿಕೆ, ವಾಣಿಜ್ಯ. ಹೀಗೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಧರ್ಮರಾಜನಿಗೆ ಉಪದೇಶ ಮಾಡುವಾಗ ಮಹಾಭಾರತದಲ್ಲಿ, ಯಾವ ದೇಶದಲ್ಲಿ ಕೃಷಿಕರು, ವಾಣಿಜ್ಯೋದ್ಯಮಿಗಳು, ವ್ಯಾಪಾರಸ್ಥರು ಅಲ್ಲಿಯ ಒಂದು ತೆರಿಗೆಯ ಭಾರಕ್ಕೆ ತಡಿಲಾರದೆ ಹೊರಟು ಹೋಗ್ತಾರೋ ಆ ದೇಶ ಯಾವತ್ತೂ ಉದ್ಧಾರ ಆಗೋಲ್ಲ. ಅಂದ್ರೆ ನಾವು ಏನಂತೀವಿ, ತೆರಿಗೆ ಹಾಕಬೇಕು, ಆದ್ರೆ ಅದು ಜನಸಾಮಾನ್ಯರಿಗೆ ಹಿಂಸೆ ನೀಡುವ ಹಾಗಿರ್ಬಾರ್ದು. ಅದು ಕಣಿಂಕ ಹೇಳ್ತಾನೆ, ಏನಂದ್ರೆ ಏನು, ಜನರಿಂದ ರಕ್ತ ಹೀರಿದ ಹಾಗೆ ಹೀರಬೇಕು ತೆರಿಗೆಯ ರೂಪದಲ್ಲಿ ಅಂತ ಹೇಳಿ ಸಂಪತ್ತನ್ನು. ಯಾರು ಕಣಿಂಕ ಅಂದ್ರೆ ದುರ್ಯೋಧನನ ಗುರು ಕಣಿಂಕ ಅಂತ ಬರ್ತಾನೆ ಅವನು. ಹಾಗೆ ಹಾಗಿರಬಾರ್ದು. ಅದು ನಿಜವಾದ ಸುಭೀಕ್ಷವಾದ ರಾಜ್ಯ ಅಲ್ಲ, ಯಾರಿಗೂ ಹೊರೆ ಆಗಬಾರದು. ಹಾಗಾಗಿ ಕೃಷಿ, ವಾಣಿಜ್ಯ, ಹೈನುಗಾರಿಕೆ ದೇಶದ ಬೆನ್ನೆಲುಬಿದ್ದ ಹಾಗೆ. ಅದು ಯಾವುದೇ ಕಾಲಘಟ್ಟದಲ್ಲಾದರೂ ಕೂಡ ಇಡೀ ಜಗತ್ತು ನಡೆಯೋದೇ ಅದರ ಮೇಲೆ. ಹಾಗೆ ಆ ಕಾಯಕ ವೈಶ್ಯರ ಸ್ವಭಾವವಾದ ಕರ್ಮ. ಹಾಗಂತ ಅವ್ರು ಮಾತ್ರ ಮಾಡಬೇಕು ಅಂತಲ್ಲ, ಎಲ್ಲರಲ್ಲೂ ಆ ಗುಣ ಅಂದ್ರೆ ಜೀವನೋಪಾಯಕ್ಕಾಗಿ ಎಲ್ಲವನ್ನೂ ಮಾಡ್ಬೇಕಾಗ್ತದೆ. ಶೂದ್ರರಲ್ಲಿ ಇನ್ನೊಬ್ಬರ ಸೇವೆ ಮಾಡುವ ಸೇವಾ ಗುಣ ಮಹತ್ವವಾಗಿರ್ತದೆ. ಈ ಗುಣ ಕೇವಲ ಮನುಷ್ಯರಲ್ಲಿ ಅಂದ್ರೆ ಶೂದ್ರರಲ್ಲಿ ಏನಿರ್ತದೆ, ಸೇವಾ ಮನೋಭಾವ. ಇದು ಕೇವಲ ಶೂದ್ರರಲ್ಲಿ ಮಾತ್ರ ಅಲ್ಲ, ಪ್ರತಿಯೊಬ್ಬನೂ ಶೂದ್ರನಾಗೇ ಇರ್ಬೇಕು. ಅದು ಬ್ರಾಹ್ಮಣನಾಗಿರ್ಲಿ, ಕ್ಷತ್ರಿಯನಾಗಿರ್ಲಿ, ವೈಶ್ಯನಾಗಿರ್ಲಿ, ಶೂದ್ರನಾಗಿರ್ಬೇಕು. ಅಂದ್ರೆ ಎಲ್ಲರಲ್ಲೂ ಆ ಸೇವಾ ಮನೋಭಾವ ಇರಬೇಕು, ಸೇವೆ ಮಾಡಬೇಕು. ಏಕವರ್ಣದವನಲ್ಲಿ ಮಾತ್ರ ಇರೋದಿಲ್ಲ, ಎಲ್ಲರಲ್ಲೂ ಆ ಸ್ವಭಾವ ಇರ್ತದೆ. ಯಾವ ಸ್ವಭಾವ ನಮ್ಮಲ್ಲಿ ಹೆಚ್ಚಾಗಿದೆಯೋ ನಾವು ಆ ವರ್ಣಕ್ಕೆ ಸೇರಿರ್ತೇವೆ. ಶೂದ್ರ ಸ್ವಭಾವ ಎಷ್ಟು ಮುಖ್ಯ ಅಂತಂದ್ರೆ, ಪ್ರತಿಯೊಬ್ಬ ಜೀವನೂ ಕೂಡ ಶೂದ್ರನಾಗಿರ್ಬೇಕು. ಶೂದ್ರ ಅಂತಂದ್ರೆ ಸೇವೆ ಮಾಡೋದು, ನಿಷ್ಕಾಮ. ಅಂದ್ರೆ ಅಲ್ಲಿ ಯಾವುದೇ ಏನೋ ಸಿಗ್ತದೆ ಅಂತ ಅಲ್ಲ, ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ಏನೋ ದುಡ್ಡು ಕೊಟ್ರೆ ಮಾತ್ರ ಮಾಡೋದು, ಅಥವಾ ನನಗೇನ್ ಸಿಗ್ತದೆ ಹಾಗೆ ಯೋಚನೆ ಮಾಡೋದಿಲ್ಲ. ಒಟ್ಟಿನಲ್ಲಿ ಸೇವೆ ಮಾಡುವುದು ನಮ್ಮ ಧರ್ಮ. ಹಾಗಾಗಿ ಯಾವಾಗಲೂ ನಾವು ಮಾಡುವ ಕರ್ಮವನ್ನು ಸೇವಾ ಮನೋವೃತ್ತಿಯಿಂದ ಮಾಡಬೇಕು. ಹಾಗಾಗಿ ಉದಾಹರಣೆಗೆ ಬ್ರಾಹ್ಮಣನಾದವರು ಸಮಾಜದ ಸೇವೆಯನ್ನ ಭಾವನೆಯಿಂದ ಜ್ಞಾನದಾನ ಮಾಡಬೇಕು, ಜ್ಞಾನ ಹಂಚಿಕೆ ಮಾಡಬೇಕು, ದಕ್ಷಿಣೆಯ ಆಸೆಯಿಂದಲ್ಲ. ಆಯ್ತಾ? ಹಾಗೆ ಕ್ಷತ್ರಿಯನಾದವನು ಧರ್ಮ ರಕ್ಷಣೆ ಮಾಡಬೇಕು, ಧ್ವನಿ ಇಲ್ಲದವರಿಗೆ ಧ್ವನಿ ಆಗಬೇಕು, ಯಾರು ಕಷ್ಟದಲ್ಲಿರ್ತಾರೆ ಅವರಿಗೆ ನೆರವಾಗಬೇಕು, ಯಾರು ಅಬಲೆಯರಿರ್ತಾರೆ ಅವರಿಗೆ ರಕ್ಷಕನಾಗಿ ನಿಲ್ಲಬೇಕು. ಅದು ಧರ್ಮ, ಅದು ಅದು ಸೇವಾ ಧರ್ಮ. ಯಾರು ಹಸಿದು ಬರ್ತಾರೆ, ಹಸಿದು ಬಂದವನಿಗೆ ಅನ್ನ ಹಾಕುವುದಿರ್ಬೋದು, ಕಷ್ಟದಲ್ಲಿದ್ದವನಿಗೆ ಕೆಲಸ ಕೊಡೋದಿರ್ಬೋದು, ಯಾವುದೇ ಇರ್ಬೋದು, ಇದು ದುಡಿಲಿಕ್ಕೆ ಅವಕಾಶ ಕೊಡೋದು, ಉದ್ಯೋಗ ಕೊಡೋದು, ಇದು ಒಬ್ಬ ವೈಶ್ಯನಾದವನ ಕೆಲಸ. ಹಾಗೆ ಪ್ರತಿಯೊಬ್ಬರಲ್ಲೂ ಕೂಡ ಸೇವಾ ಮನೋಭಾವ ಅನ್ನೋದಿರ್ಬೇಕು. ಅಂದ್ರೆ ಎಲ್ಲರೂ ಶೂದ್ರರಾಗಿರ್ಬೇಕು, ಎಲ್ಲರೂ ಬ್ರಾಹ್ಮಣನಾಗಿರ್ಬೇಕು, ಎಲ್ಲರೂ ಕ್ಷತ್ರಿಯನಾಗಿರ್ಬೇಕು, ಎಲ್ಲರೂ ವೈಶ್ಯನಾಗಿರ್ಬೇಕು. ಈ ಈ ಏನೋ 4 ಗುಣಗಳು ಎಲ್ಲವೂ ನಮ್ಮಲ್ಲಿ ಇರಬೇಕು. ಆಗ ಅದು ನಿಜವಾದ ಒಬ್ಬ ಸಾಧಕನ ಲಕ್ಷಣ. ಅವರವರ ಸ್ವಭಾವಕ್ಕೆ ಅನುಗುಣವಾದ ಕರ್ಮವನ್ನ
ಕೃಷ್ಣ ಸ್ವಕರ್ಮ ಅಂತ ಕರೀತಾ ಇದ್ದಾನೆ. ಅಂದ್ರೆ ನಿನ್ನ ಕರ್ಮವನ್ನು ನೀನು ಮಾಡು. ಅಂದ್ರೆ ನಿನ್ನ ಸ್ವಭಾವಕ್ಕೆ, ನನ್ನ ಸ್ವಭಾವ ಅಂದ್ರೆ ನನಗೆ ನನ್ನ ಒಳಗಡೆಯಿಂದ ಒಂದಿರ್ತದೆ, ನನಗೆ ಈ ಕೆಲಸ ಮಾಡುವುದು ಅಂದ್ರೆ ಬಹಳ ಇಷ್ಟ. ಅಂದ್ರೆ ನನಗೆ ಅದು ಯಾಕೋ ಅಷ್ಟು ಇಷ್ಟ ಆಗುಲ್ಲ ಈ ತರ. ಅದು ನಮ್ಮ ಒಳಗಿಂದನೇ ಇರ್ತದೆ, ಹೊರಗಡೆಯಿಂದ ಅಲ್ಲ. ಒಳಗಡೆಯಿಂದ ನಮಗೆ ಯಾವ ಕೆಲಸವನ್ನು ಮಾಡಿದ್ರೆ ನಮ್ಗೆ ಇಷ್ಟ ಅಂತ ಅನಿಸ್ತದೋ ಆ ಕೆಲಸ ಮಾಡಬೇಕು. ಪ್ರಾಮಾಣಿಕತೆ ಮತ್ತು ಸ್ವಕರ್ಮ ನಿಷ್ಠೆಯಿಂದ ದೊಡ್ಡ ಕರ್ಮ ಇನ್ನೊಂದಿಲ್ಲ. ತನ್ನ ಸ್ವಭಾವಕ್ಕೆ ಸಹಜವಾದ ಕರ್ಮವನ್ನ ಭಗವಂತನ ಪೂಜೆ ಅಂತ ಮಾಡು, ಬುದ್ಧಿಯಿಂದ ಮಾಡ್ತಾ ಹೋಗು, ಪ್ರಾಮಾಣಿಕವಾಗಿ ಮಾಡು, ಪ್ರಾಮಾಣಿಕವಾಗಿ ಬದುಕ್ತಾ ಹೋಗು. ಅದೇ ಶ್ರೇಷ್ಠವಾದ ಧರ್ಮ. ತನ್ನಗೆ ಇಷ್ಟವಾದ ಧರ್ಮವನ್ನು ಕೆಲಸವನ್ನು ಮಾಡ್ತಾ ಅದು ಭಗವಂತನ ಪೂಜೆ ಅಂತ ಹೇಳಿ ಪ್ರಾಮಾಣಿಕವಾಗಿ ಬದುಕ್ತಾ ಹೋಗು. ಅದೇ ನಿಜವಾದ ಬದುಕು. ನಮ್ಮ ಸ್ವಭಾವ ಸಹಜ ಕರ್ಮವನ್ನ ಭಗವಂತನ ಅರ್ಚನೆಯಾಗಿ ಮಾಡಬೇಕು. ಅಂದ್ರೆ ದೇವರಿಗೆ ಮಾಡುತ್ತಾ ಇರುವಂತ ಅರ್ಚನೆ. ಅಂದ್ರೆ ನಾವು ಏನಂತೀವಿ, ಹೂವು ಹಣ್ಣಿನಿಂದ ತುಳಸಿಯಿಂದ ದೇವರ ಅರ್ಚನೆ ಮಾಡ್ತೀವಲ್ಲ, ಆ ಅರ್ಚನೆ ಬಗ್ಗೆ ಕೃಷ್ಣ ಹೇಳ್ತಾ ಇರೋದಲ್ಲ. ನಮ್ಮ ಇಂದ್ರಿಯ ನಿಗ್ರಹ ಮಾಡಿ ಶಮ ದಮದಿಂದ ಎಲ್ಲವೂ ಸೇರಿ ಸ್ವಯಂ ಮಾಡತಕ್ಕಂತಹ ಅರ್ಚನೆ. ಆದ್ದರಿಂದ ನಾವು ಮಾಡುವ ಸ್ವಭಾವ ಸಹಜ ಕರ್ಮದಲ್ಲಿ ನಮ್ಮ ಇಂದ್ರಿಯ ನಿಗ್ರಹ ಸೇರಿದೆ. ಹಾಗಾಗಿ ಭಗವದರ್ಪಣಾ ಬುದ್ಧಿಯಿಂದ ಸೇರಿ ಇದೆಲ್ಲವೂ ಸೇರಿ ನಾವು ಮಾಡತಕ್ಕಂತಹ ಪ್ರತಿಯೊಂದು ಕರ್ಮವೂ ಕೂಡ ಸ್ವಕರ್ಮವಾಗ್ತದೆ, ಅದು ಭಗವಂತನ ಪೂಜೆ ಆಗ್ತದೆ. ಈ ರೀತಿ ಬದುಕಿದಾಗ ನಮ್ಮ ಇಡೀ ಬದುಕೇ ದೇವರ ಪೂಜೆ ಆಗ್ತದೆ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಾಡುವವರೆಗೂ ಪ್ರತಿಯೊಂದು ಕರ್ಮವನ್ನು ನಮಗೆ ಇಷ್ಟಪಟ್ಟು ಮಾಡಬೇಕು. ನಮಗೆ ಯಾವುದರಲ್ಲಿ ಇಷ್ಟ ಇದೆಯೋ ಅದನ್ನು ಮಾಡಬೇಕು. ಆದ್ರೆ ಮಾಡುವುದನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಮಾಡಿದ ಸಮಸ್ತ ಕರ್ಮವು ಕೂಡ ಮಾಡ್ತಾ ಇರುವುದು ಅದು ಭಗವಂತನ ಪೂಜೆ ಅಂತ ಮಾಡಬೇಕು. ಮಾಡಿ ಆದ್ಮೇಲೆ ಫಲದ ನಿರೀಕ್ಷೆ ಇಲ್ಲದೆ ಅದು ಭಗವಂತನಿಗೆ ಸರ್ವ ಸಮರ್ಪಣೆ ಮಾಡಬೇಕು. ಅದೇ ನಿಜವಾದ ಕರ್ಮ, ಅದೇ ನಿಜವಾದ ದೇವರ ಪೂಜೆ, ಅದುವೇ ನಿಜವಾದ ಭಗವಂತನ ಅರ್ಚನೆ. ಹಾಗಾಗಿ ನಮ್ಮ ಸ್ವಭಾವಕ್ಕೆ ಸಹಜವಾದ ಸ್ವಧರ್ಮ ಮಾಡುವುದರಿಂದ ಆ ಕರ್ಮದಲ್ಲಿ ದೋಷ ಇದ್ದರೂ ಕೂಡ ಅದರಿಂದ ಪಾಪ ತಟ್ಟುವುದಿಲ್ಲ. ಇದನ್ನ ಬಿಟ್ಟು ಪರಧರ್ಮ ಮಾಡ್ತಾ ಯುಕ್ತವ ಅಂದ್ರೆ ನಿನಗೆ ಯಾವ ಧರ್ಮವನ್ನ, ಅಂದ್ರೆ ನಿನಗೆ ಯಾವುದು ಇಷ್ಟ ಅಥವಾ ನಿನ್ನ ಪಾಲಿಗೆ ಯಾವುದನ್ನು ಹೇಳಿದ್ದಾರೋ ಅದನ್ನು ಮಾಡು. ಅದು ಬಿಟ್ಟು ನೀನು ಬೇರೆ ಇನ್ಯಾವ್ಯಾವುದೋ ಮಾಡ್ಲಿಕ್ಕೆ ಹೋಗಿ ಆ ಏನು ಮಾಡಕ್ ಹೋಗುದು ಬೇಡ. ನೀನು ಮಾಡುವ ಕೆಲಸದಲ್ಲಿ ಲೋಪದೋಷ ಇದ್ದರೂ ಕೂಡ ಅದರಿಂದ ನಿನಗೆ ದೋಷ ಬರೋದು. ಹ್ಮ್? ಯಾಕೆಂದ್ರೆ ವೇದವ್ಯಾಸರು ಹೇಳ್ತಾರೆ, ಯುದ್ಧ ನಂತರ ನಾನು ಸಿಂಹಾಸನ ಇರೋಲ್ಲ, ನನಗೇನೂ ಬೇಡ, ನಾನು ಕಾಡಿಗೆ ಹೋಗ್ತೇನೆ, ನಾನು ತಪಸ್ಸು ಮಾಡ್ತೇನೆ, ನನ್ನಿಂದಾಗಿ ಇಷ್ಟೆಲ್ಲ ರಕ್ತಪಾತ ಆಯ್ತು ಅಂತ ಹೇಳಿ ಧರ್ಮರಾಜ ಗೋಳಾಡ್ತಿರ್ತಾನೆ. ಆಗ ವೇದವ್ಯಾಸರು ಬಂದು ಬೈತಾರೆ, ನೀನು ನಿನ್ನ ಸಹಜ ಧರ್ಮವನ್ನು ಬಿಟ್ಟು ಕಾಡಿಗೆ ಹೋಗುವುದು ಅದು ಅಸಂಗತವಾದದ್ದು. ಯಾಕೆಂದ್ರೆ ಒಬ್ಬ ಕ್ಷತ್ರಿಯನಾದವರು ರಾಜ್ಯ ಪಾಲನೆ ಮಾಡಬೇಕು, ಅದೇ ಅವನ ನಿಜವಾದ ಧರ್ಮ, ಅದೇ ಭಗವಂತನ ಪೂಜೆ, ಅದೇ ಅವನ ನಿಜವಾದ ತಪಸ್ಸು. ಅಲ್ಲೇ ಅವನು ಮೋಕ್ಷವನ್ನು ಪಡಿಬೇಕು. ಅದು ಬಿಟ್ಟು ಅವನು ಎಲ್ಲರೂ ಹೋಗಿ ಕಾಡಿಗೆ ಹೋಗಿ ಧ್ಯಾನ ಮಾಡ್ತಾ ತಪಸ್ಸು ಮಾಡ್ತಾ ಕೂತ್ರೆ ಮತ್ತೆ ರಾಜ್ಯಭಾರ ಮಾಡುವುದು ಯಾರು? ಒಂದು ವೇಳೆ ಧಾರ್ಮಿಕರೆಲ್ಲರೂ ಹೋಗಿ ಧ್ಯಾನ ಮಾಡ್ತಾ ಕೂತ್ರೆ ಹಾಗಾದ್ರೆ ಅಧಾರ್ಮಿಕರು ಬಂದು ರಾಜ್ಯಭಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಯೋಗ್ಯರು ಬಂದು ರಾಜ್ಯಭಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಅಸಂಗತವಾದದ್ದು ತಾನು ತಪಸ್ಸನ್ನ ಬಿಟ್ಟು ಒಂದು ರಾಜ್ಯಭಾರ ಮಾಡಿ ಅಂದ್ರೆ ಅಂತ ಬುದ್ಧಿವಾದ ಹೇಳ್ತಾರೆ. ಇದರಿಂದ ನಾನು ಪರಧರ್ಮ ಮಾಡುವುದಕ್ಕಿಂತ ಪರಧರ್ಮ ಮಾಡುವುದರಲ್ಲಿ ದೋಷ ಇದ್ದರೂ ಸರಿ, ನಮ್ಮ ಸಹಜ ಧರ್ಮವನ್ನ ಕರ್ಮವನ್ನ ನಾವು ಮಾಡುವುದೇ ಶ್ರೇಷ್ಠವಾದದ್ದು. ಹಾಗಾಗಿ ನಾವು ನಮ್ಮ ಸ್ವಭಾವಕ್ಕೆ ಪರಿಸ್ಥಿತಿಗೆ ಸಹಜವಾದ ಕರ್ಮದಲ್ಲಿ ಎಷ್ಟೇ ದೋಷ ಇದ್ದರೂ ಕೂಡ ಆ ಕರ್ಮವನ್ನು ಬಿಡಬಾರದು. ಇಲ್ಲಿ ಪಾಂಡವರು ಸಹಜ ಧರ್ಮ ಅನ್ಯಾಯದ ವಿರುದ್ಧ ಹೋರಾಡುವುದು. ಹೀಗೆ ಹೋರಾಡುವಾಗ ಸಾವು ನೋವು ಉಂಟಾಗಬಹುದು, ಆದರೆ ಅದು ಪಾಪವಲ್ಲ. ಈ ಪ್ರಪಂಚದಲ್ಲಿ ದೋಷವೇ ಇಲ್ಲದೆ ಯಾವ ಕರ್ಮವನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ದೋಷ ಲೋಪ ಅನ್ನೋದು ಇದ್ದೇ ಇರ್ತದೆ. ನೂರಕ್ಕೆ ನೂರು ನಮಗೆ ಪ್ರಾಮಾಣಿಕವಾಗಿ ಆ ಯಾವ ಕೆಲಸವನ್ನು ಕರ್ಮವನ್ನು ಜೀವನವನ್ನು ನಡೆಸಲಿಕ್ಕೆ ಆಗದೇ ಇರ್ಬೋದು. ಆದರೆ ಆ ಕಟ್ಟ ಕಡೆಯ ಕ್ಷಣದವರೆಗೂ ನಾವು ಪ್ರಯತ್ನ ಮಾಡಬೇಕು, ಪ್ರಾಮಾಣಿಕವಾಗಿರುವ ಪ್ರಯತ್ನ. ಅದಕ್ಕೂ ಮೀರಿ ನಡೆದ್ರೆ ಅದು ನಮ್ಮ ಕೈತಪ್ಪಿನಿಂದ ಆಗಿದೆ. ಹಾಗೆ ಬೆಂಕಿ ಇದ್ದಲ್ಲಿ ಹೊಗೆ ಇದ್ದೇ ಇರ್ತದೆ, ಎಲ್ಲಿ ಕರ್ಮ ಇದೆಯೋ ಅಲ್ಲಿ ದೋಷ ಅನ್ನೋದು ಇದ್ದೇ ಇರ್ತದೆ. ಕರ್ಮದಲ್ಲಿ ಹಿಂಸೆ ಇರಬಹುದು, ಆದರೆ ಅದು ಸಹಜ ಧರ್ಮವಾದಾಗ ಅದನ್ನ ಕೈ ಬಿಡ್ಲಿಕ್ಕೆ ಆಗೋಲ್ಲ. ಸಹಜ ಧರ್ಮದಲ್ಲಿ ಹಿಂಸೆ ಅನಿವಾರ್ಯವಾದಾಗ, ಉದಾಹರಣೆಗೆ ಈಗ ದೇಶ ಕಾಯುವ ಸೈನಿಕನಿಗೆ ಹಿಂಸೆ ಅನಿವಾರ್ಯ. ಆ ಆ ಕಡೆಯಿಂದ ಅಟ್ಯಾಕ್ ಮಾಡಿದಾಗ ಇವನು ಏನು ಫೈರ್ ಮಾಡ್ಲೇಬೇಕು, ಅದು ಅನಿವಾರ್ಯ ಧರ್ಮ. ಅಯ್ಯೋ ಅಯ್ಯೋ, ನನಗೆ ಯಾವುದೋ ಒಂದು ಹುಲಿ ಒಂದು ಹುಲಿಯೋ ಸಿಂಹವೋ ಊರಿನೊಳಗೆ ನುಗ್ಗಿ ಬಿಟ್ಟಿದೆ, ಅದನ್ನ ಸಾಯಿಸ್ಲೇಬೇಕು, ಅದನ್ನ ಹಿಡಿಲಿಕ್ಕಂತೂ ಆಗೋಲ್ಲ, ಅದು ಕೈಗೂ ಸಿಗ್ತಾ ಇಲ್ಲ. ಎಷ್ಟೋ ದಿನನಿತ್ಯ ಪ್ರಾಣಿಗಳನ್ನ ಮನುಷ್ಯರನ್ನ ತಿಂದು ಹಾಕ್ತಾ ಇದೆ. ಅನಿವಾರ್ಯ, ಅದನ್ನ ಸಾಯಿಸುವುದು, ಹಿಂಸೆ ಮಾಡುವುದು ಅನಿವಾರ್ಯ. ಹಾಗೆ ಅನಿವಾರ್ಯ ಹಿಂಸೆ ಬಂದಾಗ ಅದು ಏನು ಮಾಡ್ಲಿಕ್ಕಾಗಲ್ಲ. ನಮ್ಮ ಪಾಲಿಗೆ ಒದಗಿ ಬರುವ ಕರ್ಮವನ್ನು ಭಗವಂತನ ಭಗವದ ಅರ್ಪಣಾ ಬುದ್ಧಿಯಿಂದ ನಿಷ್ಕಾಮನಾಗಿ ಮಾಡುವುದು ಧರ್ಮ. ಇದರಿಂದ ಯಾರಿಗೂ ಪಾಪ ಬರಲ್ಲ.
ಹಾಗಾಗಿ ಮೋಕ್ಷ ಸಾಧನವಾಗಿರತಕ್ಕಂತಹ ಸಿದ್ಧಿಯನ್ನು ತಲುಪುವುದು ಕೇವಲ ಸುಕರ್ಮದಲ್ಲಿ ತೊಡಗಿದರೆ ಸಾಲದು. ಬದಲಿಗೆ ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸಿ ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ನನ್ನಿಂದ ಆಯಿತು ಅನ್ನುವ ಅಹಂಕಾರವನ್ನು ಬಿಟ್ಟು ನನ್ನೊಳಗೆ ಕೂತು ಭಗವಂತ ಮಾಡಿಸಿದ ಅನ್ನುವ ಭಗವಂತನ ಅರ್ಪಣಾಭಾವದಿಂದ ಯಾವುದೇ ಕರ್ಮವನ್ನು ಮಾಡಿ ಅಹಂಕಾರ ಏನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅಹಂಕಾರ ಆಧ್ಯಾತ್ಮದ ದೊಡ್ಡ ಶತ್ರು. ಇದರ ಎಚ್ಚರ ನಮಗಿರಬೇಕು. ಒಟ್ಟಿನಲ್ಲಿ ಹೇಳಬೇಕಾದರೆ ಸರ್ವತ್ರ ನನ್ನಿಂದಾಯಿತು ಅನ್ನುವ ಅಹಂಕಾರವನ್ನು ಬಿಡಬೇಕು. ಎಲ್ಲವೂ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ನಾನು ಮಾಡಿದೆ ಅನ್ನುವುದನ್ನು ಬಿಡಬೇಕು. ನನ್ನೊಳಗೆ ಕೂತು ಮಾಸ್ಟರ್ಸ್ ಮಾಡಿಸಿದ್ರು, ಭಗವಂತ ಮಾಡಿಸಿದ ಅನ್ನುವ ಅರಿವೇ ಇರಬೇಕು. ಮನಸ್ಸನ್ನ ಗೆದ್ದು ಬುದ್ಧಿಯಿಂದ ಫಲ ಕಾಮನೆಯನ್ನು ತೊಡೆದು ಹಾಕಿ ಕಾಮನೆಗಳನ್ನೆಲ್ಲ ನ್ಯಾಸ ಮಾಡಿ ಅಂದ್ರೆ ಮೆಟ್ಟಿ ನಿಂತು ಎಲ್ಲವನ್ನು ಭಗವಂತನಲ್ಲಿ ಅರ್ಪಿಸಿ ನಿನ್ನ ಪಾಲಿನ ಧರ್ಮ ಕರ್ತವ್ಯ ಧರ್ಮ, ತಂದೆಯಾದವನು ತಂದೆಯ ಕರ್ಮ, ತಾಯಿಯಾದವಳು ತಾಯಿಯ ಕರ್ಮ. ಧರ್ಮ ಅಂದ್ರೇನು? ನಮ್ಮ ಪಾಲಿನ ಜವಾಬ್ದಾರಿ. ತಂದೆಯಾದವರು ತಾಯಿಯಾದವರು ಆ ಮಕ್ಕಳಾದವರು, ಅಜ್ಜ ಅಜ್ಜಿ, ಏನೇನು ಗಂಡನಾದವನು ಹೆಂಡತಿಯಾದವಳು, ಅವರವರ ಪಾಲಿನ ಕರ್ತವ್ಯ ಧರ್ಮವನ್ನು ಶ್ರದ್ಧಾಭಕ್ತಿಯಿಂದ ಮಾಡಬೇಕು. ಅಯ್ಯೋ, ಈ ಹೆಂಡತಿ ಮಕ್ಕಳನ್ನೆಲ್ಲ ನಾನು ಸಾಕಬೇಕಾ ಅಂತ ಗಂಡ ಯೋಚನೆ ಮಾಡಬಾರ್ದು. ಅದು ಭಗವಂತ ಅವನಿಗೆ ವಹಿಸಿದ ಧರ್ಮ, ಕರ್ತವ್ಯ ಧರ್ಮ. ಅವನು ಅದರಲ್ಲೇ ದೇವರ ಪೂಜೆಯನ್ನು ನೋಡಬೇಕು. ಇದು ನನಗೆ ದೇವರು ಕೊಟ್ಟ ಜವಾಬ್ದಾರಿ. ಇವರನ್ನೆಲ್ಲ ನೀನು ನಿಭಾಯಿಸು ಅಂತ ಹೇಳಿ ದೇವರು ನನಗೆ ಅವಕಾಶ ಕೊಟ್ಟಿದ್ದಾನೆ. ಇದು ನಾನು ಭಗವಂತನಿಗೆ ಮಾಡುವ ಪೂಜೆ ಅಂತ ಹೇಳಿ ಪ್ರತಿಯೊಬ್ಬ ಗಂಡನಾದವನು ತಿಳ್ಕೊಳ್ಬೇಕು. ಪ್ರತಿಯೊಬ್ಬ ಹೆಂಡತಿಯಾದವಳು ಇಡೀ ಸಂಸಾರವನ್ನು ನಾನು ನಿಭಾಯಿಸುವುದು ಇದು ನನ್ನ ಪಾಲಿಗೆ ಭಗವಂತ ಕೊಟ್ಟ ಧರ್ಮ, ಇದು ನನ್ನ ಪಾಲಿನ ಕರ್ತವ್ಯ ಧರ್ಮ ಅಂತ ಹೇಳಿ ಹೆಂಡತಿಯಾದವಳು ನಿಭಾಯಿಸಬೇಕು. ತಂದೆ ತಾಯಿಗೆ ಗೌರವವನ್ನು ಕೊಡ್ತಾ ಅವರ ಆಜ್ಞೆಯನ್ನು ಪಾಲನೆ ಮಾಡ್ತಾ ಅವರ ಇಚ್ಛೆಗೆ ಅನುಸಾರವಾಗಿ ಜೊತೆಗೆ ತನ್ನ ಕರ್ತವ್ಯ ಧರ್ಮ ವಿದ್ಯಾಭ್ಯಾಸವನ್ನು ನಿಭಾಯಿಸ್ತಾ ನಡೆಯುವುದು ಇದು ಮಕ್ಕಳ ಧರ್ಮ, ಇದು ಕರ್ತವ್ಯ ಧರ್ಮ, ಇದು ಅವರು ಮಾಡುವ ಭಗವಂತನ ಪೂಜೆ. ಎಲ್ಲ ಮನೆಯಲ್ಲಿರೋ ಎಲ್ಲ ಕಿರಿಯರಿಗೆಲ್ಲ ನಿಜವಾದ ಸತ್ಯದ ಮಾರ್ಗವನ್ನು ಹೇಳ್ತಾ ಏನಂತೀವಿ ಅನುಭವದ ಮಾತುಗಳನ್ನು ಹೇಳ್ತಾ ಎಲ್ಲರಲ್ಲೂ ಸಾಮರಸ್ಯವನ್ನು ಬೆರೆಸ್ತಾ ಇರುವುದು ಇದು ಮನೆಯ ಹಿರಿಯರಾದವರ ಧರ್ಮ, ಅವರ ಪಾಲಿನ ಧರ್ಮ. ಅವರ ಇಡೀ ಬದುಕಿನಲ್ಲಿ ಅವರು ಕಂಡುಕೊಂಡಂತಹ ಅನುಭವ, ಅವರು ಮಾಡಿದಂತಹ ತಪ್ಪು ಅದೆಲ್ಲವನ್ನ ಮನನ ಮಾಡಿ ಎಲ್ಲ ತಾವು ಕಿರಿಯರು ಬೆಳೀತಾ ಇರುವಂತಹ ಕಿರಿಯರಿಗೆ ಮಾರ್ಗದರ್ಶನ ಮಾಡುವುದು ಮನೆಯ ಹಿರಿಯರಾದ ಅಜ್ಜ ಅಜ್ಜಿ ಅವರ ಧರ್ಮ. ಅದು ಅವರು ಮಾಡುವ ಭಗವಂತನ ಪೂಜೆ. ಅದು ಬಿಟ್ಟು ಬರೀ ನನ್ನ ಸೊಸಿ ಹಿಂಗ್ ಮಾಡಿದ್ಲು, ನನ್ನ ಅಳಿಯ ಹಿಂಗ್ ಮಾಡಿದ, ನನ್ನ ಅತ್ತೆ ಹಿಂಗ್ ಮಾಡಿದ್ಲು ಅಂತ ದಿನಾ ಕಚ್ಚಾಡೋದಲ್ಲ. ಎಲ್ಲರೂ ಅವರವರು ಮಾಡುವ ಧರ್ಮ ಅದು ಭಗವಂತನ ಪೂಜೆ ಅಂತ ತಿಳಿದಾಗ ಅದು ನಿಜವಾಗಲೂ ಮೋಕ್ಷ ಯೋಗ್ಯವಾದ ಸಾಧನೆ ಆಗ್ತದೆ. ಅದು ಬಿಟ್ಟು ದಿನ ಹೊಡೆದಾಡೋದಲ್ಲ. ಹಾಗಾಗಿ ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಅದೇ ನಿನ್ನ ಪಾಲಿನ ಧರ್ಮ ನೀನು ನಿಭಾಯಿಸು. ಹಾಗಾಗಿ ಆಧ್ಯಾತ್ಮ ಸಾಧನೆಯಲ್ಲಿ ನಮ್ಮ ಮನಸ್ಸು ಯಾವತ್ತೂ ಕೂಡ ಕೆಟ್ಟದನ್ನ ಯೋಚಿಸಬಾರದು. ಶುದ್ಧವಾದ ಬುದ್ಧಿ ನಮ್ಮದಾಗಿರಬೇಕು. ಮನಸ್ಸನ್ನು ಬಹಳ ಧೈರ್ಯದಿಂದ ನಿಯಂತ್ರಿಸಬೇಕು. ಅಸಾಧಾರಣ ಸಾಹಸದಿಂದ ಎಲ್ಲ ಕೆಟ್ಟ ವಿಚಾರವನ್ನು ಮನಸ್ಸಿನಿಂದ ತೊಡೆದು ಹಾಕಬೇಕು. ಇಂದ್ರಿಯಗಳು ಮನಸ್ಸನ್ನ ಕದಡದ ಹಾಗೆ ನೋಡ್ಕೊಳ್ಬೇಕು. ಆದ್ದರಿಂದ ಕೇಳುವ, ನೋಡುವ, ಮುಟ್ಟುವ, ಮೂಸುವ ಪ್ರತಿಯೊಂದು, ತಿನ್ನುವ, ಚಪಲ ಇವೆಲ್ಲವನ್ನು ಕೂಡ ನಾವು ಬಹಳ ಜಾಗರೂಕತೆಯಿಂದ ನೋಡಬೇಕು. ಕೆಲವೊಮ್ಮೆ ಕೇಳಿದಾಗ ಅದು ಕೆಟ್ಟದ್ದಾಗಿರ್ಬೋದು. ಯಾಕೆಂದ್ರೆ ನಮಗೆ ಬಹಳ ಅಟ್ರಾಕ್ಟ್ ಆಗೋದೇ ಕೆಟ್ಟದ್ದನ್ನ ನೋಡಿದಾಗ, ಕೆಟ್ಟದನ್ನ ಮುಟ್ಟುವ ಆಸೆ, ಕೆಟ್ಟದನ್ನ ನೋಡುವ ಆಸೆ, ಕೇಳುವ ಆಸೆ, ಹೀಗೆ ಚಪಲ ಅನ್ನುವುದು ಅದು ನಮ್ಮನ್ನು ಬಿಟ್ಟಿರೋಲ್ಲ. ಹಾಗಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ತಿನ್ನುವ ಚಪಲವನ್ನು ಕಡಿಮೆ ಮಾಡಬೇಕು. ಮಗುವಿನಂತೆ ರಾಗ ದ್ವೇಷವಿಲ್ಲದೆ ನಿರ್ಮಲ ಮನಸ್ಸಿನಿಂದ ಬದುಕಬೇಕು. ಹಾಳು ಹರಟೆಯನ್ನು ಹೊಡಿಬೇಡ, ಜನಸಂದಣಿ ಇದ್ದಲ್ಲಿ ಬರಿಬೇಡ. ಆದಷ್ಟು ಏಕಾಂತದಲ್ಲಿ ಅಭ್ಯಾಸ ಮಾಡು, ಧ್ಯಾನ ಮಾಡು. ಆಧ್ಯಾತ್ಮ ಸಾಧನೆಯಲ್ಲಿ ಆದಷ್ಟು ಪವಿತ್ರವಾದ ಸ್ಥಳಗಳನ್ನು ಆಯ್ಕೆ ಮಾಡ್ಕೊ. ಎಲ್ಲಿ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ, ಎಲ್ಲಿ ಏಕಾಂತ ಸಿಗ್ತದೆ, ಏಕಾಂತ ಪ್ರಿಯನಾಗು. ಹನುಮಂತ ಏಕಾಂತ ಪ್ರಿಯ, ಏಕಾಂತ ಭಕ್ತ. ಅತಿಯಾಗಿ ತಿಂದಾಗ ಮನಸ್ಸು ಕೆಲಸ ಮಾಡೋದಿಲ್ಲ. ಹಾಗಾಗಿ ಕಡಿಮೆ ತಿನ್ನು, ಬಹಳ ಬಹಳ ಕಡಿಮೆ ನಿದ್ದೆ ಮಾಡು, ಅತಿಯಾಗಿ ನಿದ್ದೆ ಮಾಡಬೇಡ. ಅದಕ್ಕಾಗಿ ನಿನಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಸಾಧ್ಯವಾದರೆ ಬಿಟ್ಟಾಕ್ಬಿಡು. ಅದಕ್ಕಾಗಿ ನಿಯತವಾದ ಸಮಯದಲ್ಲಿ ನಿಯತವಾದ ಆಹಾರ ಸೇವನೆ ಮಾಡು. ದೇಹದ ಮೇಲೆ ನಿಯಂತ್ರಣ ತಗೋ. ನಿನ್ನ ದೇಹ ನಿನ್ನ ನಿಯಂತ್ರಣದಲ್ಲಿರ್ಬೇಕು. ನೀನು ಹೇಳಿದ ಹಾಗೆ ಕೇಳಬೇಕು. ಅದು ಬಿಟ್ಟು ಅದು ಕುಣದ ಹಾಗೆ ನೀನು ಕುಣಿಯೋದಲ್ಲ. ಯಾಕೆಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಕೃಷ್ಣನ ಕೊನೆಯ ಸಂದೇಶಗಳಿವು. ಇಡೀ ಭಗವದ್ಗೀತೆಯನ್ನು ಹೇಳಿದ್ದ ಹೌದು, ಕೊನೆಗೆ ಹೇಳ್ತಾ ಇರುವ ಕೃಷ್ಣನ ಸಂದೇಶಗಳು ಇದು. ಇದನ್ನ ನಾವು ಬಹಳ ಇನ್ನೇನೇನೋ ಮಾಡಬೇಕಾಗಿಲ್ಲ. ನಮ್ಮ ನಿತ್ಯ ಬದುಕಿನಲ್ಲಿ ನಾವು ಮಾಡ್ತಾ ಇರುವ ತಪ್ಪುಗಳು.
ಅಲ್ಲಿ ನಾವು ಅಳವಡಿಸಿಕೊಳ್ಳಲು ಸಾಮಾನ್ಯರು ಕೂಡ ಅಳವಡಿಸಿಕೊಳ್ಳಬಹುದಾದಂತಹ ಆಧ್ಯಾತ್ಮ ಸಾಧನೆಗಳು. ಅತಿಯಾಗಿ ತಿನ್ಬೇಡ, ಅತಿಯಾಗಿ ನಿದ್ದೆ ಮಾಡಬೇಡ. ಎಷ್ಟು ಬೇಕೋ ಅಷ್ಟೇ ತಿನ್ನು, ಎಷ್ಟು ಬೇಕೋ ಅಷ್ಟೇ ನಿದ್ದೆ ಮಾಡು. ಬಹಳ ಕಡಿಮೆ ನಿದ್ದೆ ಮಾಡು. ಅದಕ್ಕಾಗಿ ನಿಯತವಾದ ಸಮಯದಲ್ಲಿ ನಿಯತವಾದ ಆಹಾರವನ್ನು ಸೇವನೆ ಮಾಡಬೇಕು. ಮಾತಿನ ಮೇಲೆ ನಿಯಂತ್ರಣ ಇರಲಿ. ಸಿಕ್ಕಂಗೆ ಮಾತಾಡಬೇಡ. ಎಷ್ಟು ಬೇಕೋ ಅಷ್ಟೇ ಮಾತಾಡು. ಹಾ ಹ್ಞೂ ಅಷ್ಟೇ. ಅದು ಎಂಥದ್ದು ಒಳ್ಳೆಯ ಎರಡು ಮಾತು. ದೇಹದ ಚಟುವಟಿಕೆಯ ಮೇಲೆ ನಿಯಂತ್ರಣ ಇರಲಿ. ನಾನೇನು ಮಾಡ್ತಾ ಇದ್ದೇನೆ ಅದು ನನ್ನ ಸಂಪೂರ್ಣ ಬುದ್ಧಿಗೆ ಸ್ಥೀಮಿತದಲ್ಲಿರಬೇಕು. ಮನಸ್ಸಿನ ಚಿಂತನೆಯಲ್ಲಿ ನಿಯಂತ್ರಣ ಇರಲಿ. ನಿಯಂತ್ರಣ ಇದ್ದು ಕೊನೆಗೆ ಏಕಾಂತನಾಗಿ ಧ್ಯಾನ ಮಾಡ್ತಾ ಇರು. ನಿರಂತರವಾಗಿ ಧ್ಯಾನ ಮಾಡು. ಜೀವನದಲ್ಲಿ ಎಲ್ಲವನ್ನು ಪ್ರೀತಿಸುತ್ತಾ ಯಾವುದನ್ನು ಅಂಟಿಸಿಕೊಳ್ಳದೆ ಬದುಕು. ಅದೇ ನಿಜವಾದ ಅಧ್ಯಾತ್ಮ ಸಾಧನೆ. ಹಾಗಾಗಿ ಭಗವಂತನಲ್ಲಿ ಬಗೆ ನಿಟ್ಟವನಾಗಿ, ಅಂದ್ರೆ ದೇವರಲ್ಲೇ ಮನಸ್ಸಿಟ್ಟವನಾಗಿ, ಯಾವುದೇ ಬೇಕು ಬೇಡಗಳಿಲ್ಲದಿರುವವನಾಗಿ ಆತನ ಮನಸ್ಸು ಸ್ವಚ್ಛವಾಗಿರುತ್ತದೆ. ಆ ಸ್ಥಿತಿಯಲ್ಲಿ ಸರ್ವೋತ್ಕೃಷ್ಟವಾದ ಭಕ್ತಿ ಬೆಳೀತದೆ. ಗುಣಪೂರ್ಣನಾದ ಭಗವಂತನನ್ನ ಆ ಪ್ರಪಂಚ ಅತಿ ವಸ್ತುವಿನಲ್ಲೂ ಕಾಣ್ತಾನೆ. ಇದರಿಂದ ಆತನಲ್ಲಿ ಯಾವುದೇ ತಾರತಮ್ಯ ದ್ವೇಷ ಇರುವುದಿಲ್ಲ. ಇಂತಹ ಭಕ್ತಿಯ ಉತ್ಕೃಷ್ಟ ಸ್ಥಿತಿಯಲ್ಲಿರುವವನಿಗೆ ಯಾವುದೇ ತಪ್ಪು ತಿಳುವಳಿಕೆ ಇರೋಲ್ಲ. ಲಕ್ಷ್ಮಿ ಸನ್ನಿಧಾನದಿಂದ ಭಗವಂತ ಅಂದ್ರೆ ಏನು, ಅವನ ಮಹಿಮೆ ಅಂದ್ರೆ ಏನು, ಅವನ ಶಕ್ತಿ ಏನು, ಅವನ ಅನಂತ ಗುಣಗಳ ಹರವು ಏನು ಎನ್ನುವುದು ಯಥಾವತ್ತಾಗಿ ಜೀವನ ಯೋಗ್ಯತೆಗೆ ಅನುಗುಣವಾಗಿ ಅವನು ತಿಳ್ಕೊಳ್ತಾನೆ. ಈ ರೀತಿ ತತ್ವತಃ ಭಗವಂತನನ್ನ ಯಥಾವತ್ತಾಗಿ ತಿಳಿದ ಮೇಲೆ ಅತ್ಯಂತ ಪರಿಶುದ್ಧವಾದ ಜ್ಞಾನವನ್ನು ಸಂಪಾದನೆ ಮಾಡಿದ ಮೇಲೆ ಯಾವಾಗ ನೀನು ಇಷ್ಟೆಲ್ಲ ತಿಳ್ಕೊಂಡೆ, ಇನ್ನು ಮುಂದೆ ಅದನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ತಾ ನೀನು ಧ್ಯಾನಾಸಕ್ತನಾಗು. ಭಕ್ತಿಯಿಂದ ಧ್ಯಾನಾಸಕ್ತನಾಗು. ನನ್ನನ್ನು ಯಾವಾಗ ನೀನು ಭಕ್ತಿಯಿಂದ ಇಷ್ಟೆಲ್ಲ ನೀನು ಜ್ಞಾನವನ್ನ ತಿಳಿದವನಾಗಿ ನಿನ್ನ ನಿತ್ಯ ಬದುಕಿನಲ್ಲಿ ಅಳವಡಿಸಿಕೊಂಡವನಾಗಿ ಭಕ್ತಿಯಿಂದ ಧ್ಯಾನಾಸಕ್ತನಾಗು. ಕೊನೆಗೆ ನನ್ನನ್ನೇ ಬಂದು ಸೇರ್ತೀಯ. ಭಗವಂತನೇ ಸರ್ವಸ್ವ ಎಂದು ತಿಳಿ. ಯಾವುದೇ ಕರ್ಮ ಮಾಡಿದರೂ ಆ ಕರ್ಮದ ಗುರಿ ಭಗವಂತನನ್ನ ಸೇರಿಸುವುದೇ, ಅಂದ್ರೆ ದೇವರನ್ನ ಮೆಚ್ಚಿಸುವುದೇ ಆಗಿರಲಿ. ದೇವರಿಗೆ ಇಷ್ಟವಾದ ಕೆಲಸವನ್ನೇ ಮಾಡು. ದೇವರಿಗೆ ಇಷ್ಟ ಇಲ್ಲ ಅಂದ್ರೆ ಅದನ್ನು ನೀನು ಮಾಡಬೇಡ. ನನಗೂ ಇಷ್ಟ ಇಲ್ಲ ಅಷ್ಟೇ. ದೇವರಿಗೆ ಇಷ್ಟ ಇಲ್ಲ ಅದು ನನಗೂ ಇಷ್ಟ ಇಲ್ಲ. ಪೂರ್ಣ ಭಗವತ್ ಅರ್ಪಣಾ ಭಾವ ಬುದ್ಧಿಯಿಂದ ಕರ್ಮ ಮಾಡುವವು ಭಗವಂತನ ಅನುಗ್ರಹದಿಂದ ಎಂದೂ ಏರುಪೇರಿಲ್ಲದ ಮೋಕ್ಷವನ್ನು ಸೇರ್ತಾರೆ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ನನ್ನನ್ನು ತಿಳಿದು ಎಲ್ಲಾ ಕರ್ಮವನ್ನು ನನ್ನಲ್ಲಿ ಅರ್ಪಿಸಿ ಜ್ಞಾನ ಯೋಗದಿಂದ ಮನಸ್ಸನ್ನು ನಿರಂತರವಾಗಿ ನನ್ನಲ್ಲಿ ಇರಿಸು. ಇಲ್ಲಿ ನಾವು ಮಾಡುವ ಎಲ್ಲಾ ಕರ್ಮವನ್ನ ಭಗವಂತನಿಗೆ ಅರ್ಪಿಸಿ ಮಾಡಬೇಕು ಎನ್ನುವುದೇ ಬಹಳ ಮುಖ್ಯ. ನಾರಾಯಣನ ಅಂದ್ರೆ ಕೃಷ್ಣನ ಭಕ್ತರು ಕೂಡ ಕಷ್ಟಪಡ್ತಾರೆ. ಕೃಷ್ಣನ ಭಕ್ತರಾದವರು ಅಥವಾ ಧ್ಯಾನ ಮಾಡುವವರಿಗೆಲ್ಲರಿಗೂ ಏನು ಕಷ್ಟ ಬರೋದೇ ಇಲ್ಲ ಅಂತಿಲ್ಲ. ಅಯ್ಯೋ ನಾನು ಧ್ಯಾನ ಮಾಡಿದೆ ನನಗೆ ಹಿಂಗಾಗ್ಬಿಡ್ತಲ್ಲ. ಯಾರು ಹೇಳಿದ್ದು ಧ್ಯಾನ ಮಾಡುವವರಿಗೆ ಕಷ್ಟ ಬರೋಲ್ಲ ಅಂತ? ಯಾಕೆಂದ್ರೆ ಕರ್ಮ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ. ಪ್ರಾರಬ್ಧ ಕರ್ಮ ಅನ್ನೋದು ಅದನ್ನು ನಾವು ಕಟ್ಟಿಕೊಂಡು ಬಂದದ್ದು. ಹಾಗಾಗಿ ಅವನು ಧ್ಯಾನ ಮಾಡುವವರಲ್ಲೂ ಇರ್ತದೆ. ಆದರೆ ಇರುವ ವ್ಯತ್ಯಾಸ ಏನು? ಧ್ಯಾನ ಮಾಡುವವರಲ್ಲಿ ಇರುವ ವ್ಯತ್ಯಾಸ ಅಥವಾ ಭಗವಂತನ ಭಕ್ತರಲ್ಲಿ ಇರುವ ವ್ಯತ್ಯಾಸಕ್ಕೂ ಭಕ್ತರಲ್ಲದವರಲ್ಲಿರುವ ವ್ಯತ್ಯಾಸ ಏನಂದ್ರೆ ಯಾರು ಧ್ಯಾನ ಮಾಡ್ತಾರೆ, ಈ ರೀತಿ ಭಗವಂತನಲ್ಲಿ ಭಕ್ತಿ ಉಳ್ಳವರಾಗಿ ಧ್ಯಾನಾಸಕ್ತರಾಗ್ತಾರೆ, ಅವರು ನಮ್ಮ ಪ್ರಾರಬ್ಧಕ್ಕೆ ತಕ್ಕಂತೆ ನಾವು ನಮ್ಮ ಗ್ರಹಚಾರವನ್ನ ಅನುಭವಿಸ್ಲೇಬೇಕಾಗ್ತದೆ. ಅಂದ್ರೆ ಅದು ದೊಡ್ಡ ಮಟ್ಟದಲ್ಲಿ ಇಲ್ಲದೆ ಇದ್ರೆ ಸ್ವಲ್ಪನಾದ್ರೂ ಅದನ್ನು ನಾವು ಫೇಸ್ ಮಾಡ್ಲೇಬೇಕಾಗ್ತದೆ. 100ಕ್ಕೆ 100 ಅಲ್ಲ, 100% ಇರೋದನ್ನ ನಾವು 5%, 10% ಆದ್ರೂ ನಾವು ಫೇಸ್ ಮಾಡ್ಬೇಕಾಗ್ತದೆ, ಅನುಭವಿಸ್ಬೇಕಾಗ್ತದೆ. ಜ್ಞಾನಿಗಳಿಗೂ ಕೂಡ ಏನೋ ಕಾಲು ಯಾವುದೋ ಒಂದು ಗ್ರಹಚಾರ ಏನೋ ಆಗಿ ಕಾಲೇ ಕಟ್ಟಾಗಬೇಕಂತ ಇರ್ತದೆ. ಎಲ್ಲೋ ಒಂದ್ ಸ್ವಲ್ಪ ಕಾಲು ಉಳುಕಿದಂಗಾಗಿ 1-2 ದಿನ ಕುಂಟಿಗಿಂತ ಓಡಾಡ್ತೀವಿ. ಅಂದ್ರೆ ಎಷ್ಟೋ ದೊಡ್ಡದು ಒಂದು ಸಣ್ಣ ಪ್ರಮಾಣದಲ್ಲಿ ಹೋಗ್ತೀವಿ. ಅದಕ್ಕೂ ನಾವು ಮರಗೋದಲ್ಲ. ನಾನು ಧ್ಯಾನ ಮಾಡ್ತೀನಿ, ನನಗೆ ಕಾಲು ಉಳುಕಿ ಬಿಡ್ತಲ್ಲ. ನಿನಗೆ ಗೊತ್ತಿಲ್ಲಯ್ಯ, ಒಂದ್ ವೇಳೆ ನೀನ್ ಧ್ಯಾನ ಮಾಡದೇ ಇದ್ರೆ ನೀನ್ ಕಾಲೇ ಇರ್ತಿರ್ಲಿಲ್ಲ. ಹಾಗೆ ಆ ನಾವು ಏನೇ ಆದ್ರೂ ಕೂಡ ಅದು ಏನೋ ದೊಡ್ಡದಾಗ್ಬೇಕಿತ್ತು, ಅದು ಸಣ್ಣದ್ರಲ್ಲಿ ಮುಗಿದಿದೆ ಅಂತಾನೆ ತಿಳ್ಕೊಳ್ಳೋದು. ಹಾಗಾಗಿ ಜ್ಞಾನಿಗಳಿಗೂ ಕೂಡ ಕಷ್ಟ ಬರ್ತದೆ. ಆ ದುಃಖವನ್ನ ಎದುರಿಸುವ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲದೇ ಇರುವಾಗ ಭಗವಂತನನ್ನ ಪ್ರಾರ್ಥಿಸುವುದು ತಪ್ಪಲ್ಲ. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ಏನಂತಂದ್ರೆ, ಫಲದ ಅಪೇಕ್ಷೆ ಇಲ್ಲದೆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುದು. ನಾನು ನನ್ನ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಫಲ, ಅದರ ಅದರ ಫಲವನ್ನು ನಾನು ಅನುಭವಿಸ್ತಾ ಇದ್ದೇನೆ. ಅದು ಬಿಟ್ಟು ಅಯ್ಯೋ ದೇವ್ರೇ, ನಾನು ಇಷ್ಟೆಲ್ಲಾ ಪೂಜೆ ಮಾಡಿದೆ, ಇಷ್ಟೆಲ್ಲಾ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನಗೆ ಯಾಕೆ ಹೀಗೆ ಆಗ್ತಾ ಇದೆ, ನನಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾ ಇದ್ದೀರಿ ಅಂತ ಈ ಕಡೆಯಿಂದ ಪತ್ರಿಜಿಯವರನ್ನ, ಈ ಕಡೆಯಿಂದ ಪಾಪಾಜಿಯವರನ್ನ, ಈ ಕಡೆಯಿಂದ ದೇವರನ್ನ ಎಲ್ಲರನ್ನೂ ಬೈಯೋದಲ್ಲ. ನಾನು ನನ್ನ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವನ್ನು ಉಂಟಾ ಇದ್ದೇನೆ. ಅದಕ್ಕೆ ಪಾಪ ದೇವರೇನ್ ಮಾಡ್ತಾರೆ, ನನ್ನ ಮುಂದಿರುವ ಈ ಗ್ರಹಚಾರವನ್ನ
ನೀನು ಗ್ರಹಗಳ ಅಂತರ್ಯಾಮಿಯಾಗಿ ಏನು ಅಂತರ್ಯಾಮಿಯಾಗಿ ನಿಂತು ತೋರಿಸ್ತಾ ಇದ್ದೀಯ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಪುರಂದರದಾಸರು ಹೇಳ್ತಾರಲ್ಲ, ಹಂಗೆ ನಿಜವಾಗ್ಲೂ ಗ್ರಹ ಪೀಡೆ ಆ ಗ್ರಹಗಳ ಒಳಗೆ ನರಸಿಂಹನಾಗಿ ಎಲ್ಲವನ್ನ ಮಾಡಿಸ್ತಾ ಇರೋದು ಅದು ಭಗವಂತನೇ. ಹಾಗಾಗಿ ನಿನಗೆ ನನ್ನ ಕೋಟಿ ಕೋಟಿ ನಮನಗಳು. ಆ ಗ್ರಹಗಳ ಒಳಗೆ ಗ್ರಹಚಾರವನ್ನ ಕೊಡ್ಲಿಕ್ಕಾಗಿ ಗ್ರಹಗಳ ಒಳಗೆ ಅಂತರ್ಯಾಮಿಯಾಗಿ ನಿಂತು ತೋರಿಸ್ತಾ ಇದ್ದೀಯ, ಮಾಡಿಸ್ತಾ ಇದ್ದೀಯ. ನಿನಗೆ ನನ್ನ ಕೋಟಿ ಕೋಟಿ ನಮನಗಳು. ನನಗೆ ಅರಿವಿಲ್ಲದೆ ನಾನು ಮಾಡಿದ ತಪ್ಪನ್ನ ಮನ್ನಿಸಿ, ನಾನು ನಿನ್ನ ಅನಿಷ್ಟವನ್ನ ಎದುರಿಸಿ ಜ್ಞಾನ ಮಾರ್ಗದಲ್ಲಿ ಮುನ್ನಡೆಯುವಾಗ ನಿನ್ನನ್ನ ಸೇರಲು ನನಗೆ ದಾರಿ ತೋರಿಸು. ನನ್ನೊಳಗಿರುವ ನಿನ್ನ ಪೂಜೆಯನ್ನ ಆ, ಮಾಧ್ಯಮವನ್ನಾಗಿ ಬಳಸಿಕೊ. ನಾನು ನಿನ್ನಲ್ಲಿ ಶರಣಾಗಿದ್ದೇನೆ ಎನ್ನುವ ಅನುಸಂಧಾನ, ಆ ಅನುಸಂಧಾನದಿಂದ ನಾವು ದೇವರ ಪೂಜಾರೂಪಕವಾಗಿ ನಿರಂತರವಾಗಿ ಈ ಸಾಧನೆಯಲ್ಲಿ ಸಾಕ್ತಾ ಇರಬೇಕು. ಅದು ಬಿಟ್ಟು ಕಷ್ಟ ಬಂದಾಗಲೆಲ್ಲ ದೇವರನ್ನು ಬೈಯೋದಿಲ್ಲ, ಕಷ್ಟ ಬಂದಾಗೆಲ್ಲ ಗುರುಗಳನ್ನು ಬೈಯೋದಲ್ಲ. ನಾನು ಮಾಡಿದ ಕರ್ಮವನ್ನು ನಾನು ಅನುಭವಿಸ್ತಾ ಇದ್ದೇನೆ, ಅದನ್ನು ಮೊದಲು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿ ಅದನ್ನು ಎದುರಿಸುವ ಶಕ್ತಿ ಕೊಡಿ, ಅದನ್ನು ಕಳೆಯುವ ಶಕ್ತಿ ಏನೋ ಕಳೆದುಕೊಳ್ಳುವ ಶಕ್ತಿ ಕೊಡಿ, ಎದುರಿಸುವ ಶಕ್ತಿ ಕೊಡಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಅದು ಬಿಟ್ಟು ಬೈಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ದೇವರಿಗೇನು ಯಾರಿಗೂ ಹಿಂಸೆ ಕೊಡಬೇಕು ಅನ್ನೋದು ಅವ್ರ ಇಷ್ಟ ಅಲ್ಲ. ಅದು ಯಾರಿಗೂ ಕಷ್ಟ ಕೊಟ್ಟು ಅದನ್ನ ನೋಡಿ ನಾವು ತಮಾಷೆ ನೋಡಬೇಕು, ಖುಷಿ ಪಡಬೇಕು ಅನ್ನೋದು ಅವರ ಅವರ ಏನು ಇಚ್ಛೆ ಅಲ್ಲ. ಬದಲಾಗಿ ನಾವು ಮಾಡಿದ್ದೆ ನಾವು ಅಂತ ಇರ್ತೀವಿ. ಹಾಗಾಗಿ ನಾನು ಯುದ್ಧ ಮಾಡುವುದಿಲ್ಲ ಎಂದು ಅರ್ಜುನ ರಥದಲ್ಲಿ ಕುಸಿದು ಕುಳಿತಿದ್ದನ್ನ ನಾವು ಈಗಾಗಲೇ ಮೊದಲನೇ ಅಧ್ಯಾಯದಲ್ಲಿ ನೋಡಿದ್ವಿ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಯುದ್ಧ ಮಾಡುವುದಿಲ್ಲ ಎನ್ನುವುದು ನಿನ್ನ ಅಹಂಕಾರ ಭರಿತವಾದ ಭ್ರಮೆ. ನೀನು ಏನನ್ನ ಮಾಡೋದಿಲ್ಲ ಆ, ಎಂದು ಹೇಳ್ತಾ ಇದ್ದೀಯೋ ಅದನ್ನೇ ಮಾಡ್ತೀಯ. ಯಾಕೆಂದ್ರೆ ನಮ್ಮನ್ನ ನಿಯಂತ್ರಣ ಮಾಡ್ತಾ ಇರುವ ಶಕ್ತಿ ಅದು ಪ್ರಕೃತಿ ದೇವಿ, ಯಾರು ಮಹಾಲಕ್ಷ್ಮಿ, ಪ್ರಕೃತಿ ವಸುಂಧರ. ಇಲ್ಲಿ ನಮ್ಮ ಭೌತಿಕ ತೀರ್ಮಾನ ವ್ಯರ್ಥ. ನಾನು ಮಾಡಲ್ಲ ಅಂತ ನಾನು ನಿರ್ಧಾರ ಮಾಡಿದರೆ ಅದು ನಾನು ಮಾಡದೇ ಇರ್ಲಿಕ್ಕಾಗಲ್ಲ. ನಮ್ಮ ಜೀವನ ಸ್ವಭಾವಕ್ಕೆ ಅನುಗುಣವಾಗಿ ಆ, ಹೊರಗಿನ ಏನಂತೀವಿ ಪ್ರಭಾವಕ್ಕೆ ಅನುಗುಣವಾಗಿ, ಪರಿಸರದ ಪ್ರಭಾವಕ್ಕೆ ಅನುಗುಣವಾಗಿ ಈ ಎಲ್ಲವನ್ನ ನಿಯಂತ್ರಿಸುವ ಭಗವಂತನ ಇಚ್ಛೆಯಂತೆ ಈ ಕ್ರಿಯೆ ನಡೀತದೆ. ನೀನು ಆಗಲ್ಲ ಅಂದ ತಕ್ಷಣ ಅದನ್ನು ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀನು ಮಾಡದೇ ಇದ್ರೂ ದೇವರು ಒಳಗೆ ಕುಂತು ಮಾಡಿಸ್ತಾನೆ. ನಾವು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಎಂದು ಅಹಂಕಾರದಿಂದ ಯೋಚಿಸುವುದು ನಮ್ಮ ಅಜ್ಞಾನ. ಈ ರೀತಿ ಯಾವ ಯೋಚನೆ ಮಾಡಿದರೂ ಕೊನೆಗೆ ಮಾಡುವುದು ನಮ್ಮ ಜೀವ ಸ್ವಭಾವಕ್ಕೆ ಅನುಗುಣವಾಗಿ ದೇವರು ಒಳಗೆ ನಿಂತು ಏನು ಮಾಡಿಸ್ಬೇಕು ಅಂತ ಇದ್ದಾನೆ ಅದನ್ನೇ ಮಾಡಿಸ್ತಾನೆ ಹೊರತು ನಾವು ಅನ್ಕೊಂಡಿದ್ದನ್ನೇ ಮಾಡ್ಲಿಕ್ಕೆ ಆಗೋಲ್ಲ. ಇದರ ನಿಯಂತ್ರಣ ನಮ್ಮಲ್ಲಿಲ್ಲ. ನಮಗೆ ಅರಿವಿಲ್ಲದಂತೆ ಭಗವಂತ ಇಚ್ಛೆಯಂತೆ ನಡೀತಾ ಇದೆ. ಎಲ್ಲ ಜೀವರ ಕಮಲದಲ್ಲಿ ಅಂದ್ರೆ ಹೃದಯದಲ್ಲಿ ಕೂತು ಮಧ್ಯದಲ್ಲಿ ಸರ್ವಶಕ್ತನಾದ ಭಗವಂತ ನೆಲೆಸಿದ್ದಾನೆ. ಪ್ರತಿಯೊಂದು ಜೀವರಾಶಿ ಒಂದು ಇರುವೆಯಲ್ಲಿಯೂ ಕೂಡ ದೇವರು ಕೂತಿದ್ದಾರೆ. ಆ ಇರುವೆಯಲ್ಲಿ ಕೂತ ದೇವರೇ ನನ್ನೊಳಗೂ ಕೂತಿದ್ದಾನೆ, ಹೃದಯದಲ್ಲಿ. ಪ್ರತಿಯೊಬ್ಬರ ಹೃದಯದಲ್ಲೂ ದೇವರಿದ್ದಾನೆ. ಅದು ಅವನು ಪರಮಶತ್ರುವೇ ಆಗಿರಲಿ ಅಥವಾ ಯಾರೇ ಆಗಿರಲಿ, ಪ್ರತಿಯೊಬ್ಬರ ಹೃದಯದಲ್ಲೂ ದೇವರಿದ್ದಾನೆ. ಈ ಪಿಂಡಾಂಡ ಅಂದ್ರೆ ಪ್ರತಿಯೊಂದು ಈ ದೇಹ, ಬ್ರಹ್ಮಾಂಡ, ಹೊರಗಿರುವ ಬ್ರಹ್ಮಾಂಡ ಎನ್ನುವ ಅದ್ಭುತ ಯಂತ್ರ ನಿರಂತರ ಚಲಿಸುವಂತೆ ಮಾಡುವವನು ಆ ಭಗವಂತ. ಪಿಂಡಾಂಡವೂ ಚಲಿಸ್ತಾ ಇದೆ, ಬ್ರಹ್ಮಾಂಡವೂ ಚಲಿಸ್ತಾ ಇದೆ. ಆತನೇ ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡದ ಒಡೆಯ. ಎಲ್ಲರ ಒಳಗೆ ಇದ್ದು ಅವರಿಗೆ ಅನುಭವವನ್ನು ಕೊಟ್ಟು ನಿಯಂತ್ರಿಸುವ ಮಹಾಚೈತನ್ಯ ಆ ಭಗವಂತ. ಸರ್ವ ಕರ್ಮವು ಭಗವಂತನ ಮಹಿಮೆಯಿಂದ ಅವನ ಇಚ್ಛೆಯಿಂದ ನಡೀತಾ ಇದೆ ಅನ್ನುವುದನ್ನು ತಿಳಿದವನೇ ಜ್ಞಾನಿ. ಆ ಅರಿವು ಸದಾ ನಮ್ಮಲ್ಲಿ ಒಬ್ಬ ಸಾಧಕನಲ್ಲಿರಬೇಕು. ಸರ್ವ ಸಮರ್ಥನಾದ ಭಗವಂತನಿಗೆ ನಾವು ನಮ್ಮನ್ನ ಅರ್ಪಿಸಿಕೊಳ್ಳಬೇಕು. ನಮ್ಮ ಜೀವನದ ಎಲ್ಲಾ ಹಂತಗಳಲ್ಲೂ ಭಗವಂತನಲ್ಲಿ ಶರಣಾಗತಿ ಇರಬೇಕು. ಕೇವಲ ಕಷ್ಟ ಕಾಲದಲ್ಲಿ ವೆಂಕಟರಮಣ ಅನ್ನೋದಲ್ಲ, ನಮ್ಮಲ್ಲಿ ಸತ್ವ ಗುಣಗಳನ್ನು ಬೆಳೆಸಿಕೊಂಡು ಕತ್ತಲೆಯನ್ನ ದೂರ ಮಾಡಿ ಭಗವಂತನಲ್ಲಿ ನಮ್ಮನ್ನು ನಾವು ಅರ್ಪಿಸಿಕೊಂಡಾಗ ನಮಗೆ ನಿಜವಾದ ಪೂರ್ಣ ಸತ್ವದ ದರ್ಶನವಾಗ್ತದೆ. ಆ ಭಗವಂತ ಕಣ್ಣು ತೆರೆದು ಅನುಗ್ರಹ ಮಾಡಿದಂತಾದರೆ ಎಲ್ಲ ಸತ್ಯವೂ ತನ್ನಷ್ಟು ತಾನೇ ತೆರೆದುಕೊಳ್ತದೆ. ಇದರಿಂದ ಜ್ಞಾನಾನಂದದ ತುತ್ತತುದಿಯಾದ ಮೋಕ್ಷವನ್ನು ಅವನು ಸೇರ್ತಾನೆ. ಇದು ಪ್ರಪಂಚದಲ್ಲಿನ ಅಂತ ಹೇಳ್ತಾ ಕೃಷ್ಣ ಪುನಃ ಹೇಳ್ತಾ ಇದ್ದಾನೆ. ಇಲ್ಲಿಯವರೆಗೆ ನಾನು ಹೇಳಿದ್ನಲ್ಲಪ್ಪ, 2ನೇ ಅಧ್ಯಾಯದಿಂದ ಹಿಡಿದು 18ನೇ ಅಧ್ಯಾಯದವರೆಗೂ ಇದು ಪ್ರಪಂಚದಲ್ಲಿನ ರಹಸ್ಯಗಳಲ್ಲಿ ರಹಸ್ಯವಾದದ್ದು. ಆಧ್ಯಾತ್ಮದ ಅಂತರಂಗದ ರಹಸ್ಯವನ್ನು ನಿನಗೆ ಹೇಳಿದ್ದೇನೆ, ಕೇಳಿ. ನಾನು ಹೇಳಿರುವ ವಿಚಾರವನ್ನ ಸಮಗ್ರವಾಗಿ ಪರಾವಲಂಬನೆ ಮಾಡು, ವಿಮರ್ಶಿಸಿ ನೋಡು, ಮನವರಿಕೆಯಾದಂತೆ ಮಾಡು. ನಿನಗೇನು ಅರ್ಥ ಆಗ್ತದೋ, ನಿನಗೇನು ಮಾಡ್ಬೇಕು ಅನಿಸ್ತದೋ ಅದನ್ನು ಮಾಡು. ಇಲ್ಲಿ ನಿನ್ನ ಜೀವ ಸ್ವರೂಪ ಆತ್ಮಸಾಕ್ಷಿ ಏನು ಹೇಳ್ತದೋ ಹಾಗೆ ಮಾಡು ಅಂತ ಅರ್ಜುನನಿಗೆ ಹೇಳುವ ಮೂಲಕ ನಾವು
ಇನ್ನೊಬ್ಬರ ಮೇಲೆ ಅಥವಾ ಇನ್ನೊಬ್ಬರ ಅಭಿಪ್ರಾಯದ ಮೇಲೆ ಮಾಡಬಾರ್ದು. ನನ್ನ ಒಳಗೆ ಏನ್ ಹೇಳ್ತದೋ ಅದನ್ನ ನಾವು ಮಾಡಬೇಕು. ಮನೆಯಲ್ಲಿ ಯಾರು ಬಹಳ ಏನು ಧ್ಯಾನ ಮಾಡ್ಲಿಕ್ಕೆ ಬಹಳ ವಿರೋಧ ಮಾಡ್ತಾರೆ. ಆ, ಅಥವಾ ಅವರು ನೀವು ಮಾಡಬೇಡ ಅಂತ ಹೇಳ್ತಾರೆ, ನೀನು ಅದು ಮಾಡು ಇದು ಮಾಡು. ಅವರೇ ಇವ್ರು ಏನು ಹೇಳ್ತಾರಲ್ಲ, ನನ್ನ ಒಳಗಿಂದ ಏನು ಬರ್ತಾ ಇದೆ ಅದನ್ನ ನಾನು ಮಾಡಬೇಕು, ಇನ್ನೊಬ್ರು ಹೇಳಿದ ಹಾಗೆ ಮಾಡುವುದಿಲ್ಲ. ಹಾಗಾಗಿ ಇಷ್ಟೆಲ್ಲಾ ಕೇಳಿದೆಲ್ಲಪ್ಪ, ಕೊನೆಗೆ ನೀನ್ ಏನ್ ಮಾಡು ಅಂತ ನಿನ್ನ ಒಳಗಿರುವ ಆತ್ಮಸಾಕ್ಷಿ ಏನ್ ಕೇಳ್ತದ ಅದನ್ನ ಮಾಡು ಅಂತ ಹೇಳಿ ಸುಮ್ಮನಾದ. ಹಿಂದೆ ಹೇಳಿದ ಸಾಧನೆಯ ಸಾರವನ್ನ, ನಾವು ತಿಳಿದುಕೊಳ್ಳಬೇಕಾದ ವಿಷಯಗಳನ್ನ, ಅತ್ಯಂತ ರಹಸ್ಯವಾದ ಸಾಧನೆಯ ಗುಟ್ಟನ್ನ ಸಾತ್ವಿಕನಾದ ನಿನಗೆ ಇನ್ನೊಮ್ಮೆ ಹೇಳುತ್ತಿದ್ದೇನೆ. ನನ್ನ ಭಕ್ತನಾದ ನೀನು ಜ್ಞಾನಿ, ಜ್ಞಾನಿಗಳು ನನಗೆ ಅಚ್ಚುಮೆಚ್ಚು, ಅದಕ್ಕಾಗಿ ಅದನ್ನು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಕೇಳು ಅಂತ ಹೇಳಿ ಕೃಷ್ಣ ಕೊನೆಗೆ ಕೃಷ್ಣನ ಸಂದೇಶಗಳನ್ನು ತಿಳಿಸ್ತಾ ಇದ್ದ. ಸಾಧನೆಯ ಸಾರವನ್ನು ವಿವರಿಸ್ತಾ ಕೃಷ್ಣ ಇಲ್ಲಿ ಹಿಂದೆ ಹೇಳಿದಂತಹ ವಿಷಯವನ್ನೇ ಮತ್ತೆ ಏನಂದ್ರೆ ಉಪಸಂಹಾರ, ಲಾಸ್ಟಿಗೆ ಉಪಸಂಹಾರ ಅಂತೀವಲ್ಲ, ಇಡೀ ಗೀತೆಯ ಸಾರವನ್ನ ಸಂಗ್ರಹ ಮಾಡಿ ಹೇಳ್ತಾ ಇದ್ದಾನೆ ಕೃಷ್ಣ. ನನ್ನಲ್ಲೇ ಮನಸ್ಸನ್ನಿಡು. ಸಾಧನೆಯಲ್ಲಿ ನಮ್ಮ ಅನನ್ಯ ಚಿಂತನೆ ಕೇವಲ ಭಗವಂತನ ಕುರಿತಾಗಿರ್ಬೇಕು, ಏಕಭಕ್ತಿ ಆಗಿರ್ಬೇಕು. ಅಂದ್ರೆ ನೀ ಯಾರನ್ನೇ ಪೂಜೆ ಮಾಡು, ಯಾವ ದೇವತೆಯನ್ನೇ ಪೂಜೆ ಮಾಡು, ನಿಮ್ಮ ಊರಲ್ಲಿರುವ ಭೂತಪ್ಪನ, ಬೀರಪ್ಪನ, ಕೆಂಚಪ್ಪನ, ಯಾರನ್ನೇ ಪೂಜೆ ಮಾಡು, ಅದು ನಿನಗೆ ಅನಿವಾರ್ಯವಾಗಿರಬಹುದು. ಆದರೆ ಆ ಪೂಜೆ ಅದು ಭಗವಂತನ ಪೂಜೆ ಅಂತ ತಿಳಿದು ಮಾಡು. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅನ್ನುವ ಅನ್ನುವ ಜ್ಞಾನ, ಅನ್ನುವ ಅರಿವು ನಿನ್ನ ತಲೆಯಲ್ಲಿ ಯಾವಾಗಲೂ ಇರಲಿ. ಜ್ಞಾನಪೂರ್ವಕವಾಗಿ ಭಗವಂತ ಸರ್ವೋತ್ತಮನಾಗಿದ್ದಾನೆ ಎಂದು ಭಗವಂತನನ್ನು ನೀಬೇಕು. ಭಗವಂತನಲ್ಲಿ ಶುದ್ಧವಾದ ಪ್ರೀತಿ ಇರಲಿ. ನಾವು ಮಾಡುವ ಎಲ್ಲಾ ಕರ್ಮಗಳು ಪ್ರೀತಿಪೂರ್ವಕ ಭಗವಂತನ ಅರ್ಪಣಾರೂಪವಾಗಿರಬೇಕು. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಎನ್ನುವ ಸತ್ಯವನ್ನ ತಿಳಿದು ಸರ್ವಾಂತರ್ಯಾಮಿಯಾದ ಭಗವಂತನನ್ನ ಪೂಜಿಸು. ಈ ರೀತಿ ಎಲ್ಲ ಉಪಾಸನೆಯಲ್ಲಿ ಭಗವಂತನನ್ನ ಕಂಡರೆ ಖಂಡಿತ ನನ್ನಾಣೆ ನಿನ್ನಾಣೆ ನನ್ನನ್ನೇ ಬಂದು ಸೇರ್ತೀಯ ಅಂತ ಹೇಳಿ ಕೃಷ್ಣ ಭರವಸೆ ಕೊಡ್ತಾ ಇದ್ದಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ, ಕೃಷ್ಣನ ಕೊನೆಯ ಮಾತುಗಳು. ಸರ್ವಧರ್ಮಾನ್ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವ ಪಾಪಾಭ್ಯೋ ಮೋಕ್ಷಾಯಿಷ್ಯಾಮಿ ಮಾ ಶುಚಃ. ಸರ್ವಧರ್ಮ ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಎಲ್ಲ ಪುಣ್ಯ ಕರ್ಮಗಳನ್ನ ಮಾಡಿ ಅದರಿಂದ ಯಾವುದೇ ಫಲದ ಅಪೇಕ್ಷೆಯನ್ನು ನಿರೀಕ್ಷಿಸದೆ ನನಗೆ ಅರ್ಪಣೆ ಮಾಡು. ನಾವು ಮಾಡುವ ಧರ್ಮ ಕಾರ್ಯ ವ್ಯಾಪಾರ ಆಗಬಾರದು. ನಾನೇನೋ ಮಾಡಿದೆ, ನನಗೇನು ಸಿಗಲಿಲ್ಲ. ಇದಕ್ಕೆ ಒಂದು ಒಳ್ಳೆ ದೃಷ್ಟಾಂತ ಅಂತಂದ್ರೆ, ಈ ಕಾಡಲ್ಲಿ ಧರ್ಮರಾಜ ಎಲ್ಲವನ್ನ ಕಳ್ಕೊಂಡ. ಧರ್ಮ 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 ಅಂತ ಹೇಳಿ ಎಲ್ಲಾ ಕಳ್ಕೊಂಡು ಕಾಡಲ್ಲಿ ಇರ್ತಾನೆ. ತನಗೆ ಎಲ್ಲ ಅಂದ್ರೆ ಎಲ್ಲ ಕಳ್ಕೊಂಡು ಬಿಟ್ಟಿದ್ದಾನೆ, ಕಾಡಲ್ಲಿದ್ದಾನೆ. ಒಂದು ಸಾರಿ ದ್ರೌಪದಿ ಬಹಳ ಸಿಟ್ಟು ಬಂದು ಧರ್ಮರಾಜನಿಗೆ ಬೈಯೋದು ಅಂದ್ರೆ ವಾದ ಮಾಡ್ತಾಳೆ. ಹಂಗೆಲ್ಲ ಬೈಯೋಳಲ್ಲ, ಅವಳ ಪತಿವ್ರತೆ. ಆದ್ರೂ ಸಿಟ್ಟು ಎಷ್ಟೇ ಅಂದ್ರೂ ಒಂದು ಸಂಸಾರ ಅಂದಾಗ ಗಂಡನ ಮೇಲೆ ಹೆಣ್ಮಕ್ಳು ರೇಗಾಡ್ತಾರಲ್ಲ, ಹಾಗೆ ಸಹಜವಾಗಿ ದ್ರೌಪದಿ ಧರ್ಮರಾಯನಿಗೆ ಹೇಳ್ತಾಳೆ, ನೀನು ಯಾವಾಗ್ಲೂ ನೀನು ಬಾಯಲ್ಲಿ ಹೇಳ್ತಾ ಇರ್ತೀಯ, ಧರ್ಮೋ ರಕ್ಷಿತಿ ರಕ್ಷಿತ, ಧರ್ಮೋ ರಕ್ಷಿತಿ ರಕ್ಷಿತ. ಯಾರು ಧರ್ಮವನ್ನ ರಕ್ಷಣೆ ಮಾಡ್ತಾರೆ ಅವರನ್ನ ಆ ಧರ್ಮ ರಕ್ಷಣೆ ಮಾಡಿಯೇ ಮಾಡ್ತದೆ ಅಂತ ನೀನು ಯಾವಾಗ್ಲೂ ಹೇಳ್ತಾ ಇದ್ದೀಯಲ್ಲ. ಮತ್ತೆ ನೀನ್ ಇಷ್ಟೆಲ್ಲ ಧರ್ಮಾತ್ಮ ಹೆಸರೇ ಧರ್ಮರಾಜ ಅಂತ ಹೆಸರಿಟ್ಕೊಂಡಿದ್ದಿ. ಆ ಧರ್ಮ 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 ಅಂತ ಮತ್ತೆ ಯಾಕೆ ಅಂತ ನೀನು ಇಷ್ಟೆಲ್ಲ ಕಳ್ಕೊಂಡಿಲ್ಲ, ಮತ್ತೆ ಯಾಕೆ ನೀನು ನನ್ನ ಧರ್ಮ ಕಾಪಾಡ್ಲಿಲ್ಲ? ಮತ್ತೆ ಯಾಕೆ ನೀನು ಕಾಡಲ್ಲಿ ಬಂದಿದ್ದಿ, ಹೌದಲ್ವಾ ಅಂತ ಹೇಳಿ ದ್ರೌಪದಿ ಕೇಳಿದ್ರೆ ಅದಕ್ಕೆ ಧರ್ಮರಾಜ ಹೇಳುವ ಉತ್ತರ ಏನು ಗೊತ್ತು? ನಾನು ಧರ್ಮ ಇಟ್ಟುಕೊಂಡು ವ್ಯಾಪಾರಕ್ಕೆ ನಿಂತಿಲ್ಲ. ಆ ಧರ್ಮ ನನಗೆ ವಾಪಸ್ ಏನ್ ಕೊಡ್ತದೆ ಅಂತ ನಿರೀಕ್ಷೆಯಲ್ಲಿ ನಾನು ನಿಂತಿಲ್ಲ. ಧರ್ಮವನ್ನು ಆಚರಣೆ ಮಾಡುವುದು ನನ್ನ ಪಾಲಿನ ಕರ್ತವ್ಯ. ಅದು ನನಗಿಷ್ಟ. ಯಾರು ಧರ್ಮವನ್ನು ರಕ್ಷಿಸ್ತಾರೆ ಅವರನ್ನ ಧರ್ಮ ರಕ್ಷಿಸ್ತದೆ ಅನ್ನೋದನ್ನು ಕೇಳಿದ್ದೇನೆ ನಿಜ. ಆದ್ರೆ ನಾನು ಧರ್ಮ ಹೆಸರಿಟ್ಕೊಂಡು ನಾನು ವ್ಯಾಪಾರ ಮಾಡ್ಲಿಕ್ಕೆ ನಿಂತಿಲ್ಲ ಅಂತ ಹೇಳಿ, ನಾನು ಧರ್ಮದ ವ್ಯಾಪಾರಿಯೂ ಅಲ್ಲ ಅಂತ ಹೇಳಿ ಧರ್ಮರಾಜ ತಾನು ಉತ್ತರ ಕೊಡ್ತಾನೆ. ಹಾಗೆ ಆಚರಣೆ ಮಾಡುವುದು ನನ್ನ ಆತ್ಮ ಸಂತೋಷಕ್ಕಾಗಿಯೇ ಹೊರತು ಯಾವುದೇ ಫಲದ ಅಪೇಕ್ಷೆಯಿಂದಲ್ಲ ಅಂತ ಹೇಳ್ತಾನೆ. ಹೀಗೆ ಯಾವುದೇ ಧರ್ಮವಿದ್ದರೂ ಅದು ಕೇವಲ ಭಗವಂತನ ಆರಾಧನೆ, ಅಲ್ಲಿ ಫಲಾಪೇಕ್ಷೆ ಇರಬಾರದು. ಈ ರೀತಿ ಬದುಕಿದಾಗ ಭಗವಂತ ನಮ್ಮ ಎಲ್ಲಾ ಜನ್ಮಗಳ ಪಾಪಗಳನ್ನ ಸುಟ್ಟು ಹಾಕ್ತಾನೆ. ಎಲ್ಲಾ ಜನ್ಮಗಳ ಪಾಪ ಭಗವಂತನಿಗೆ ಪೂರ್ಣ ಶರಣಾಗತನಾಗಿ ಭಗವಂತನ ಕೈಯಲ್ಲಿ ನಾವು ಸುರಕ್ಷಿತವಾಗಿ ಧೈರ್ಯದಿಂದ ಇರಬಹುದು. ಹ? ಇದು ಗೀತೆಯ ಉಪದೇಶದಲ್ಲಿ ಕೃಷ್ಣ ನಮಗೆ ಕೊಟ್ಟ ಕೊನೆಯ ಭರವಸೆ. ನನ್ನ ಮೇಲೆ ಭರವಸೆ ಇಡೆಯ, ನನ್ನ ಮೇಲೆ ನಂಬಿಕೆ ಇಡು, ಸರ್ವವನ್ನು ನನ್ನ ಪ್ರೀತಿಗಾಗಿ ಅಂತ ಮಾಡು, ಕೊನೆಗೆ ಫಲದ ನಿರೀಕ್ಷೆ ಇಲ್ಲದೆ ಎಲ್ಲವನ್ನೂ ನನಗೆ ಅರ್ಪಣೆ ಮಾಡು, ಮುಂದಿನ ನಾನು ನೋಡ್ಕೊಂತೇನೆ. ಇಲ್ಲಿಗೆ ಗೀತೆಯಲ್ಲಿ ಭಗವಂತನ ಉಪದೇಶದ ಭಾಗ ಇಲ್ಲಿಗೆ ಮುಗೀತು. ಈಗ ಕೃಷ್ಣ ಫಲಶ್ರುತಿ ಹೇಳ್ತಾ ಇದ್ದ.
ಈ ಇಷ್ಟೆಲ್ಲ ನಾವು ಕೇಳಿದೀವಲ್ಲ ಭಗವದ್ಗೀತೆ, ಇದನ್ನ ಇದರ ಫಲಶ್ರುತಿ ಏನು ಅನ್ನುವುದನ್ನ ಹೇಳ್ತಾ ಇದ್ದೇನೆ. ಮೊದಲು ಯಾರು ಈ ಭಗವದ್ಗೀತೆಯನ್ನ ಓದಿ ತಿಳಿದು ಇದನ್ನ ಜಗತ್ತಿಗೆ ಹೇಳ್ತಾನೆ, ಅವನಿಗೆ ಏನಾಗ್ತದೆ, ಅಥವಾ ಅವನಿಗೆ ಸಿಗುವ ಫಲಶ್ರುತಿ ಏನು ಅನ್ನುವುದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಯಾರಿಗೆ ಆಳವಾದ ಚಿಂತನಶೀಲತೆ ಇಲ್ಲವೋ ಅವರಿಗೆ ಇದನ್ನ ಹೇಳಬೇಡ. ಚಿಂತನಶೀಲತೆ ಇದ್ದು ಕೇಳುವ ಆಸಕ್ತಿ ಇಲ್ಲದವರಿಗೆ ಇದನ್ನ ಹೇಳಬೇಡ. ಆಸಕ್ತಿ ಇದೆ ಆದರೆ ಭಕ್ತಿನೂ ಇಲ್ಲ, ಪ್ರೀತಿನೂ ಇಲ್ಲ, ಇಂಥವರಿಗೆ ಇದನ್ನ ಹೇಳಬೇಡ. ಎಲ್ಲಕ್ಕಿಂತ ಮಿಗಿಲಾಗಿ ಭಗವಂತನ ಬಗ್ಗೆ ಅಸಹನೆ, ಅಸೂಯೆ, ದ್ವೇಷವುಳ್ಳವರಿಗೆ ಸರ್ವತಃ ಇದನ್ನು ಹೇಳಲೇಬೇಡ. ಎಂದು ಆಧ್ಯಾತ್ಮವನ್ನ ಬೀದಿಯ ಕಸವನ್ನಾಗಿಸಬೇಡ. ಹಾಗಾಗಿ ಅಂದ್ರೆ ಯಾರಿಗೆ ನಿಜವಾಗ್ಲೂ ಹಸಿವಿದೆ, ತಿಳ್ಕೊಳ್ಬೇಕು ಎನ್ನುವ ಆಸೆ ಇದೆ, ಯಾರಿಗೆ ನಿಜವಾಗ್ಲೂ ಅದರಲ್ಲಿ ಭಗವಂತನಲ್ಲಿ ಭಕ್ತಿ ಇದೆ, ಆ ಭಗವಂತ ಹೇಳಿದ, ಯಾಕೆಂದ್ರೆ ಇಲ್ಲಿ ಕೃಷ್ಣನ ಪ್ರತಿಯೊಂದು ಅಕ್ಷರವು ಕೃಷ್ಣನ ನಾಲಿಗೆಯಿಂದ ಬಂದಂತಹ ಒಂದು ಅಕ್ಷರಗಳು, ಏನು ಆ, ಆ, ನಾಲಿಗೆಯಿಂದ ಬಂದಂತವು. ಅದರಲ್ಲಿ ಒಂದು ಅಕ್ಷರವನ್ನು ನಾವು ಹೊಡೆದು ಹಾಕಿದ್ರು ಸುಳ್ಳು ಅಂದ್ರೂ ಕೂಡ ಅದು ಭಗವಂತನ ನಾಲಿಗೆ ಮೇಲೆ ನಾವು ಬರೆ ಹಾಕಿದಾಗ ಇದು ಮುಂದೆ ಒಂದು ಒಂದು ಕಥೆಯ ಏನು, ನಾವು ಆರಂಭದಲ್ಲೇ ಇದರ ಒಂದು ಕಥೆ ಹೇಳಿದ್ದೇನೆ, ಯಾದವಾರ್ಯರ ಕಥೆ. ಹಾಗೆ ಯಾರು ಇಂತಹ, ಬೇಕಾದ್ರೆ ಕೊನೆಗೆ ಹೇಳ್ತೇನೆ ಇನ್ನೊಂದ್ಸಾರಿ, ಯಾರು ಇಂತಹ ಜ್ಞಾನವನ್ನ ಅರಿತು ಅದನ್ನ ನನ್ನಲ್ಲಿ ಶ್ರದ್ಧಾ ಭಕ್ತಿಯುಳ್ಳ ಸಾಧಕನಿಗೆ ಕೊಡುತ್ತಾರೋ ಅವರು ನಿಶ್ಚಿತವಾಗಿ ನನ್ನನ್ನೇ ಬಂದು ಸೇರ್ತಾರೆ. ಯಾರು ಈ ಭಗವದ್ಗೀತೆಯನ್ನ ಓದಿ ತಿಳಿದು ಅದನ್ನು ಬರೀ ತಾನು ತಿಳ್ಕೊಳ್ಳೋದಿಲ್ಲ, ನನ್ನಲ್ಲಿ ಶ್ರದ್ಧಾ ಭಕ್ತಿ ಉಳ್ಳಂತಹ ಭಕ್ತರು ಅಂತ ಯಾರಿದ್ದಾರೆ, ಸಾಧಕ ಜೀವಿಗಳು, ಸಾಧಕರು, ಅವರಿಗೆ ಯಾರು ಇದನ್ನ ಹೇಳ್ತಾರೋ ಅವರು ನಿಶ್ಚಿತವಾಗಿ, ಕೃಷ್ಣ ಅಂದ್ರೆ ಭರವಸೆ ಕೊಡ್ತಾ ಇದೆ, ನಿಶ್ಚಿತವಾಗಿ ಅವರು ನನ್ನನ್ನೇ ಬಂದು ಸೇರ್ತಾರೆ. ಇದಕ್ಕೆ ಯಾವುದೇ ಸಂಶಯವಿಲ್ಲ. ಗೀತೆಯನ್ನ ತಿಳಿದು ಅದನ್ನ ಭಕ್ತ ಜನಾಂಗಕ್ಕೆ ತಲುಪಿಸುವ ಶ್ರೇಷ್ಠ ಕಾರ್ಯ ಮಾಡುವವರು ಮನುಷ್ಯರಲ್ಲಿ ಅತ್ಯಂತ ಶ್ರೇಷ್ಠರು, ನನಗೆ ಅತ್ಯಂತ ಅಚ್ಚುಮೆಚ್ಚಿನವರು. ಇವರಿಗಿಂತಲೂ ಶ್ರೇಷ್ಠ ಏನು ಹೆಚ್ಚು ಇಷ್ಟವಾದದ್ದನ್ನ ಮಾಡುವ ಮಾನವ ಈ ಭೂಮಿ ಮೇಲೆ ಇನ್ನೊಬ್ಬ ಇಲ್ಲ. ನನಗೆ ಇಷ್ಟವಾದದ್ದನ್ನ ಮಾಡೋರು ಯಾರಪ್ಪ ಅಂತಂದ್ರೆ ಅದು ನಾನು ಕೊಟ್ಟ ಈ ಸಂದೇಶವನ್ನ ಯಾರು ಸಾಧಕರಿಗೆ ಕೊಡ್ತಾನೆ, ಅವನಷ್ಟು ನನಗೆ ಇಷ್ಟ ಆದ ಭಕ್ತ ಇನ್ನೊಬ್ಬನಿಲ್ಲ. ಭಗವಂತನಿಗೆ ಜ್ಞಾನಿಗಳು ಅಂತಂದ್ರೆ ಅಚ್ಚುಮೆಚ್ಚು, ಅವರಿಗಿಂತಲೂ ಅಚ್ಚುಮೆಚ್ಚು ಯಾರು ಅಂತಂದ್ರೆ ಜ್ಞಾನಿಗಳಾಗಿ ಆ ಜ್ಞಾನದ ಸೇವೆಯನ್ನು ಸಮಾಜಕ್ಕೆ ಕೊಡುವವರು, ಅದಕ್ಕಿಂತಲೂ ಅಚ್ಚುಮೆಚ್ಚು. ಇವರು ಭೂಮಿಯಲ್ಲಿ ನನಗೆ ಇಷ್ಟವಾದದ್ದನ್ನ ಮಾಡುವವರಲ್ಲಿ ಅತ್ಯಂತ ಸರ್ವಶ್ರೇಷ್ಠರು ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಭೂಮಿ ಮೇಲೆ ನಿಜ ಒಂದು ಬಹಳ ದೇವರಿಗೆ ಇಷ್ಟವಾದ ಕೆಲಸ ಮಾಡುವವರು ಯಾರಪ್ಪ ಅಂತಂದ್ರೆ ಕೃಷ್ಣ ಕೊಟ್ಟ ಸಂದೇಶವನ್ನ ಯಾರು ನಿಜವಾಗ್ಲೂ ಸಾಧಕರಿಗೆ ಹೇಳಿಕೊಡ್ತಾ ಇದ್ದಾನೆ, ಅವನೇ ನಿಜವಾಗ್ಲೂ ಕೃಷ್ಣನಿಗೆ ಇಷ್ಟವಾದ ಕೆಲಸ ಮಾಡುವವನು. ಒಂದು ವೇಳೆ ಗೀತೆಯ ಜ್ಞಾನವನ್ನ ಅರಗಿಸಿಕೊಂಡು ಇನ್ನೊಬ್ಬರಿಗೆ ಹೇಳುವ ಕ್ಷಮತೆ ಇಲ್ಲದೇ ಇದ್ದರೆ, ನಮ್ಗೆ ಅಷ್ಟೆಲ್ಲ ಜ್ಞಾನ ಇಲ್ಲಪ್ಪ, ಭಗವದ್ಗೀತೆ ಹೇಳುವಷ್ಟೆಲ್ಲ ನಮಗೆ ಅಷ್ಟೊಂದು ಓದಿಲ್ಲ, ಅದು ಅರ್ಥ ಆಗೋಲ್ಲ ಅಂತಂದ್ರೆ ತೊಂದರೆ ಇಲ್ಲ. ಧರ್ಮ ವಿಷಯಕವಾದ ಈ ಕೃಷ್ಣಾರ್ಜುನ ಸಂವಾದವನ್ನ ಗುರುಮುಖದಲ್ಲಿ ಅಧ್ಯಯನ ಮಾಡಿದರೂ ಕೂಡ ಅದು ಜ್ಞಾನ ಯಜ್ಞದಂತೆ ಭಗವಂತನ ಪೂಜೆ ಆಗ್ತದೆ. ಇದು ನನ್ನ ಅಭಿಪ್ರಾಯ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ಕೊನೆ ಪಕ್ಷ ನಿನಗೆ ಓದಿ ತಿಳ್ಕೊಳಕ್ ಆಗದೆ ಇದ್ರೂ ಪರವಾಗಿಲ್ಲ, ಇನ್ನೊಬ್ಬ ತಿಳಿದವರು ಹೇಳ್ತಾ ಇದ್ದಾರಲ್ವ, ಅದನ್ನ ನೀನು ಕೇಳಿದರೂ ಕೂಡ ನೀನು ಜ್ಞಾನ ಯಜ್ಞವನ್ನ ಮಾಡಿದ ಪುಣ್ಯ ಬರ್ತದೆ. ಭಗವಂತನ ಬಗೆಗೆ ಮನುಷ್ಯ ಏನೇನು ತಿಳಿದುಕೊಳ್ಳಬೇಕೋ ಅದನ್ನ ತಿಳಿದು ಹೇಗೆ ಧರ್ಮದ ದಾರಿಯಲ್ಲಿ ಸಾಗಬೇಕು ಎನ್ನುವ ಜೀವನ ಧರ್ಮವನ್ನ ಗೀತೆಯ ಮೂಲಕ ತಿಳಿದು ಪಾಲಿಸುವವ ಮೋಕ್ಷವನ್ನು ಸಿಗುತ್ತಾನೆ. ಬರೀ ನಾವು ಕೇಳೋದು ಬಿಡೋದಲ್ಲ, ಯಾವಾಗ ನಿಜವಾಗಲೂ ನಾವು ಗೀತೆಯನ್ನ ಕೇಳಿದ್ದು ಹೇಳಿದ್ದು ಸಾರ್ಥಕವಾಗ್ತದೆ ಅಂತಂದ್ರೆ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಂಡಾಗ. ಇಷ್ಟೆಲ್ಲ ಹೇಳಿದ್ವಿ ಬಿಟ್ವಿ ಅಂದ್ರೆ ಏನು ಪ್ರಯೋಜನ ಇಲ್ಲ. ಅದೇ ನಮ್ಮ ನಿತ್ಯ ಬದುಕಿನಲ್ಲಿ ಅದನ್ನು ಅಳವಡಿಸಿಕೊಂಡಾಗ ಅದು ಸಾರ್ಥಕವಾಗ್ತದೆ. ಒಂದು ವೇಳೆ ಗೀತೆಯನ್ನ ಸ್ವಯಂ ಅಧ್ಯಯನ ಮಾಡುವ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲದೇ ಇದ್ದರೆ, ಯಾವುದೇ ಅಸೂಯೆ ಇಲ್ಲದೆ ಶ್ರದ್ಧಾಭಕ್ತಿಯಿಂದ ತಿಳಿದವರಿಂದ ಕೇಳಿ ತಿಳಿದುಕೊಂಡರೂ ಸಾಕು, ನಾವು ನಮ್ಮ ಸಮಸ್ತ ಪಾಪವನ್ನು ಕಳೆದುಕೊಂಡು ಭಗವಂತನ ಲೋಕವನ್ನು ಸಿಗಬಹುದು. ಇದು ಕೃಷ್ಣ ಕೊಡ್ತಾ ಇರುವಂತಹ ಭರವಸೆ. ಇದು ಗೀತೆಯಲ್ಲಿ ಕೃಷ್ಣನ ಕೊನೆಯ ಮಾತು. ಏನು, ಎಲ್ಲವನ್ನ ವಿವರಿಸಿದಂತಹ ಕೃಷ್ಣ ತನ್ನ ಶಿಷ್ಯ ಅರ್ಜುನನಲ್ಲಿ ಕೇಳ್ತಾ ಇದ್ದಾನೆ, ನಾನು ಹೇಳಿದ್ದು ನಿನ್ನ ಕಿವಿಯೊಳಗೆ ಹೋಗಿ ಹೃದಯಕ್ಕೆ ಮುಟ್ಟಿದ್ದೇನೋ? ಇದರಿಂದ ನಿನ್ನ ಮನಸ್ಸಲ್ಲಿದ್ದ ತಪ್ಪು ತಿಳುವಳಿಕೆ ಗೊಂದಲ ಕಳೀತೇನೋ ಅಂತ ಹೇಳಿ. ಅಂತಂದ್ರೆ ಇಲ್ಲಿ ಕೃಷ್ಣ ಬರೀ ಅರ್ಜುನನಿಗೆ ಹೇಳ್ತಾ ಇರೋದು, ನಮ್ಮೆಲ್ಲರನ್ನ ಕೇಳಿ ಹೇಳ್ತಾ ಇರೋದು. ನಾನು ಇಷ್ಟೊತ್ತರೆಗೂ ಹೇಳಿದ್ನಲ್ಲಪ್ಪ, ನಾನು ಹೇಳಿದ್ದು ನಿನ್ನ ಕಿವಿ ಒಳಗೆ ಹೋಯ್ತಾ, ಹೃದಯ ಮುಟ್ತಾ, ಹೋಗಿ ನಿನ್ನ ಗೊಂದಲಗಳೆಲ್ಲ ಕಳೆದು ಏನಪ್ಪಾ ಅಂತ ಹೇಳಿ. ಹೀಗೆ ಇಲ್ಲಿಗೆ ಕೃಷ್ಣನ ಮಾತು ಮುಗೀತು. ಈಗ ಅರ್ಜುನ ಹೇಳ್ತಾ ಇದ್ದಾನೆ, ನನ್ನಲ್ಲಿದ್ದ ಕೃಷ್ಣನ ಇದು ಏನು ಕೊನೆಯ ಮಾತಿದು,
ನನ್ನಲ್ಲಿದ್ದ ತಪ್ಪು, ಅರ್ಜುನ ಹೇಳ್ತಾ ಇದ್ದಾನೆ, ನನ್ನಲ್ಲಿದ್ದ ತಪ್ಪು ತಿಳುವಳಿಕೆ ಎಲ್ಲ ಕಳೆದು ಹೋಯಿತು ಕೃಷ್ಣ. ಯಾವುದು ಸರಿ ಯಾವುದು ತಪ್ಪು ಎಂದು ನಾನು ತಿಳಿಲಿಕ್ಕಾಗದ ಸ್ಥಿತಿಯಲ್ಲಿದ್ದೆ. ಅದು ಹೊರಟು ಹೋಯಿತು. ಬಂದ ಬಂಧು ಮೋಹದಲ್ಲಿ ಹೊರಟು ಹೋಗಿದ್ದ ನನ್ನ ಸ್ಮೃತಿ ಮರಳಿ ಬಂತು. ಅಂದ್ರೆ ನನ್ನ ಬುದ್ಧಿ ಪುನಃ ವಾಪಸ್ ಬಂತು. ಅಚ್ಯುತನಾದ ನಿನ್ನ ಅನುಗ್ರಹದಿಂದ ನನ್ನ ಮರೆಯಾಯಿತು. ನನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಕೃಷ್ಣ. ನಿನ್ನ ಮಾತು ಮನವರಿಕೆಯಾಗಿದೆ. ಈ ಮಾತಿನಂತೆಯೇ ನಾನು ನಡೀತೇನೆ. ನೀನು ಏನು ಹೇಳಿದೀಯಲ್ಲ ಉಪದೇಶ, ಅದು ನನ್ನ ಇಡೀ ಬದುಕಿನಲ್ಲಿ ನಾನು ಆಚರಿಸ್ತೇನೆ, ಅನುಸರಿಸ್ತೇನೆ ಅಂತ ಹೇಳಿ ಅರ್ಜುನ ಕೃಷ್ಣನಿಗೆ ಶರಣಾದ. ಇದನ್ನೆಲ್ಲ ಈಗ ಸಂಜಯ ವಾಚ್ ಅಂದ್ರೆ ಸಂಜಯ ಈ ಧೃತರಾಷ್ಟ್ರ ಮತ್ತೆ ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾ ಇದ್ದಾನಲ್ಲ, ಅಂದ್ರೆ ಇವನಿಗೆ ದಿವ್ಯ ದೃಷ್ಟಿ ಇದೆ. ಅಂದ್ರೆ ಯುದ್ಧ ರಂಗದಲ್ಲಿ ಏನು ಕಾಣ್ತಾ ಇದೆ, ಮೂರನೇ ಕಣ್ಣು ಅಂತೀವಲ್ಲ ಹಾಗೆ ಯುದ್ಧ ರಂಗದಲ್ಲಿ ಏನು ನಡೀತಾ ಇದೆ ಅನ್ನೋದು ಈ ಸಂಜಯನಿಗೆ ಎಲ್ಲ ಕಾಣಿಸ್ತಾ ಇದೆ. ಅದನ್ನ ಈ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಯಾರು ಕೌರವರ ತಂದೆ ಇದ್ದಾನಲ್ಲ ಧೃತರಾಷ್ಟ್ರ ರಾಜ, ಅವನಿಗೆ ಹೇಳ್ತಾ ಇದ್ದಾನೆ. ಸಂಜಯ ಹೇಳ್ತಾ ಇದ್ದಾನೆ, ಸಂಜಯ ವಾಚ ಸಂಜಯ ಕೃಷ್ಣಾರ್ಜುನರ ಈ ಅಪೂರ್ವ ಸಂವಾದವನ್ನು ಸಾಕ್ಷಾತ್ ನೋಡಿ ವಿಸ್ಮಯಗೊಂಡೆ. ಆತ ಹೇಳ್ತಾ ಇದ್ದಾನೆ, ನನ್ನ ಕಣ್ಮುಂದೆ ನಡೆದ ಈ ವಾಸುದೇವ ಅರ್ಜುನರ ಈ ಸಂವಾದವನ್ನು ನಾನು ಕೇಳಿಕೊಂಡೆ. ಇದು ನನ್ನ ಭಾಗ್ಯ. ನನಗಾದ ಅನುಭವವನ್ನ ಶಬ್ದಗಳಿಂದ ನನಗೆ ವರ್ಣಿಸ್ಲಿಕ್ಕೆ ಆಗ್ತಾ ಇಲ್ಲ. ಇದೊಂದು ಅದ್ಭುತ. ಈ ಸಂವಾದವನ್ನ ಕೇಳಿದ ಆನಂದದಿಂದ ನನ್ನ ಮೈ ರೋಮಗಳೆಲ್ಲ ಎದ್ದು ನಿಂತಿದ್ದಾವೆ. ಆನಂದದ ಪುಳಕ ನನ್ನನ್ನು ಆವರಿಸಿಕೊಂಡು ಬಿಟ್ಟಿದೆ. ರಾಜನ್, ಪರಮ ಪೂಜ್ಯ ಗುರುಗಳಾದ ವ್ಯಾಸರ ಅನುಗ್ರಹದಿಂದ ನಾನು ಈ ಅದ್ಭುತ ಭಾಗ್ಯವನ್ನು ಪಡೆದಿದ್ದೇನೆ. ಬೇಕು ಎಂದರೆ ಸಿಗದಂತಹ ಪ್ರಪಂಚದ ಅತ್ಯಂತ ರಹಸ್ಯಗಳಲ್ಲಿ ರಹಸ್ಯ ನನಗೂ ಕೂಡ ತಿಳಿಯಿತು. ಇಡೀ ಜಗತ್ತಿನ ಎಲ್ಲ ಶಕ್ತಿಗಳು ಒಂದು ಸಮಷ್ಟ ರೂಪಿಯಾದ ಯೋಗೇಶ್ವರ ಕೃಷ್ಣನಿಂದ ಆಧ್ಯಾತ್ಮದ ಸಾರ ಸರ್ವಸ್ವವನ್ನು ಸಾಕ್ಷಾತ್ ನಾನು ಕೇಳಿಸಿಕೊಂಡೆ. ಓ ಧೃತರಾಷ್ಟ್ರ, ಈ ಅದ್ಭುತ ಸಂವಾದವನ್ನು ನೆನೆದು ನನಗೆ ವಿಸ್ಮಯಗೊಳ್ತಾ ಇದ್ದೇನೆ. ಆನಂದ ರೋಮಾಂಚನವಾಗ್ತಾ ಇದೆ, ಆಶ್ಚರ್ಯ ಆಗ್ತಾ ಇದೆ. ಇಂಥದ್ದು ಹಿಂದೆ ಆಗಿಲ್ಲ, ಮುಂದೆ ಆಗ್ಲಿಕ್ಕೂ ಇಲ್ಲ. ಇಡೀ ವಿಶ್ವವನ್ನ ನಿಯಂತ್ರಿಸುವ ಸಮಸ್ತ ದೇವಾನುದೇವತೆಗಳನ್ನು ನಿಯಂತ್ರಿಸುವ ಶಕ್ತಿ ಆ ಕೃಷ್ಣ ಇಲ್ಲಿ ಅರ್ಜುನನ ಸಾರಥಿ ರೂಪದಲ್ಲಿ ನಿಂತು ನುಡಿದ ಈ ಅದ್ಭುತ ಸಂದೇಶ ಹಿಂದೆ ಯಾರೂ ಕೇಳಿದ್ದೂ ಇಲ್ಲ, ಅನುಭವಿಸಿದ್ದೂ ಇಲ್ಲ. ಇದನ್ನ ನೆನಪಿಸಿಕೊಂಡ್ರೆ ಮತ್ತೆ ಮತ್ತೆ ನಾನು ಪುಳಕಿತನಾಗ್ತಾ ಇದ್ದೇನೆ. ಕೃಷ್ಣನ ವಿಶ್ವರೂಪ ದರ್ಶನ ಪಡೆದದ್ದು ನನ್ನ ಭಾಗ್ಯ. ಮುಂದುವರೆದು ಹೇಳ್ತಾ ಇದ್ದಾನೆ, ಹೋದಲ್ಲಿ ನಮ್ಮ ಸಮಸ್ತ ಸಮಸ್ಯೆಗಳಿಗೂ ಪರಿಹರಿಸುವ ಆ ಪರಮಾತ್ಮ ಇಂದು ಸಮಸ್ತ ಸಮಸ್ಯೆಯನ್ನು ಪರಿಹರಿಸುವ ಆ ಅದ್ಭುತ ಸಂದೇಶವನ್ನು ಕೊಟ್ಟ. ನಾನು ಕೃಷ್ಣನನ್ನು ಕಂಡೆ, ಕೃಷ್ಣನ ಅದ್ಭುತವಾದ ವಿಶ್ವರೂಪವನ್ನು ಕಂಡೆ, ಅವನ ಮಾತನ್ನ ಕೇಳಿದೆ. ಇದು ನನ್ನ ಮಾತಿಗೆ ಮೀರಿದ ಸಂತೋಷ. ನಾನು ಖುಷಿಯಿಂದ ತುಂಬಿ ಹೋಗಿದ್ದೇನೆ. ಹೀಗೆ ನನ್ನ ಆನಂದವನ್ನ ಹಂಚಿಕೊಂಡು ಸಂಜಯನ ಮುಂದೆ ಅದರ ಫಲಶ್ರುತಿಯನ್ನ ಹೇಳ್ತಾನೆ. ಇದು ಗೀತೆಯಲ್ಲಿ ಬರುವ ಕೊನೆಯ ಶ್ಲೋಕ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ತ ಶ್ರೀ ವಿಜಯೋ ಭೂತೇರ್ಧುವಾನೇತೇರ್ಮತೇರ್ಮಮ. ಎಲ್ಲಿ ನರನಾರಾಯಣರಿರುತ್ತಾರೋ ಅಲ್ಲಿ ಎಲ್ಲವೂ ಇದೆ. ಎಲ್ಲ ಬಗೆಯ ಸಂಪತ್ತು, ಗೆಲುವು, ಅಂತರಂಗ ಸಾಧನೆ, ಆ ಬಾಹ್ಯ ಉನ್ನತಿ ಎಲ್ಲವೂ ನೆಲೆಸಿರ್ತದೆ. ಎಲ್ಲಿ ಕೃಷ್ಣಾರ್ಜುನರು ನಿಂತಿದ್ದಾರೋ ಅಲ್ಲಿ ಏನಂತೀವಿ, ಸೋಲು ಅನ್ನೋದೇ ಇಲ್ಲ. ಅಲ್ಲಿ ಯಾವಾಗಲೂ ಜಯವೇ, ಅಲ್ಲಿ ಯಾವಾಗಲೂ ಯಶಸ್ಸೇ, ಅಲ್ಲಿ ಯಾವಾಗಲೂ ಸಂಪತ್ತು ಅನ್ನೋದು ತುಂಬಿ ತೊಳಗ್ತಾ ಇರ್ತದೆ. ಇದು ನನ್ನ ನಿರ್ಧಾರ ಅಂತ ಇದ್ದಾನೆ ಸಂಜಯ. ಭಗವದ್ಗೀತೆ ನಮಗೆ ಪ್ರಾಪಂಚಿಕ ಸುಖದ ಸೆಳೆತವನ್ನ ಮೀರಿ ಎತ್ತರಕ್ಕೆ ಏರಲು ಬೇಕಾದ ಆಧ್ಯಾತ್ಮಿಕವಾದ ಜ್ಞಾನ. ಯಾಕೆಂದ್ರೆ ಯಾರ್ಯಾರೋ ಹೇಳಿದ್ದಲ್ಲ, ಸಾಕ್ಷಾತ್ ಭಗವಂತನ ನಾಲಿಗೆಯಿಂದ ಬಂದಂತಹ ಅಮೃತ ಧಾರೆ. ವೇದ ವಿದ್ಯೆಯನ್ನ ಕೊಡುವ ಪೂರ್ವ ಗ್ರಂಥ ಗೀತೆ. ಮನಸ್ಸಿನಲ್ಲಿ ನಿರಂತರ ಸುಳ್ಳು ಮೋಸ ಸಾಧ್ಯವಿಲ್ಲ. ಗೀತೆ ನಮ್ಮೊಳಗಿದ್ದರೆ ಮೋಸ ಬರೋಲ್ಲ, ಸುಳ್ಳು ಬರೋಲ್ಲ, ಸಾಧ್ಯವೇ ಇಲ್ಲ. ಎಲ್ಲಿ ಗೀತೆಯ ಅಧ್ಯಯನ ಇದೆಯೋ ಅಲ್ಲಿ ಪ್ರಾಮಾಣಿಕತೆ ಇದ್ದೇ ಇರ್ತದೆ. ಗೀತೆಯನ್ನ ಓದಿಯೂ ಕೂಡ ಗೀತೆಯನ್ನ ಮುಟ್ಟಿ ನಾವು ಸುಳ್ಳು ಹೇಳಿದರೆ, ಅಪ್ರಾಮಾಣಿಕವಾಗಿ ಬದುಕಿದರೆ ಆ ಗೀತಾಚಾರ್ಯನಿಗೆ, ಯಾರು ಗೀತಾಚಾರ್ಯ ಕೃಷ್ಣ, ಅವನಿಗೆ ನಾವು ದ್ರೋಹ ಮಾಡಿದ ಹಾಗೆ. ಎಲ್ಲಿ ಗೀತೆಯ, ಯಾಕೆಂದ್ರೆ ದೇವರು ಹೇಳಿದ್ದನ್ನು ನಾವು ಕೇಳಿಯೂ ಕೂಡ ನಾವು ಅದನ್ನು ಅನುಸರಿಸಲಿಲ್ಲ ಅಂತಾದರೆ ನಿಜವಾಗ್ಲೂ ನಾವು ದೇವರಿಗೆ ಮಾಡುವ ದೊಡ್ಡ ದ್ರೋಹ ಅದು. ಹಾಗಾಗಿ ಎಲ್ಲಿ ಗೀತೆಯ ಜ್ಞಾನ ಇದೆಯೋ ಅಲ್ಲಿ ಗೆಲುವಿದೆ, ಉನ್ನತಿ ಇದೆ, ನೀತಿ ಇದೆ, ಸಮಷ್ಟಿ ಇದೆ, ಸಮಸ್ತ ಸಂಪತ್ತು ಸಾಕ್ಷಾತ್ ಮಹಾಲಕ್ಷ್ಮಿ ಬಂದ ನೆಲೆಸಿರ್ತಾಳೆ. ಎಲ್ಲಿ ಗೀತೆಯ ಅಧ್ಯಯನ ನಡೀತದೆ, ಎಲ್ಲಿ ಗೀತೆಯ ಪಾರಾಯಣ ನಡೀತದೆ, ಅಲ್ಲಿ ಸಾಕ್ಷಾತ್ ದೇವತೆಗಳು ಬಂದ ನೆಲೆಸಿರ್ತಾರೆ. ಅಲ್ಲಿ ಅವರಿಗೆ ಏನು ಅಪಜಯ ಅನ್ನೋದಿರಲ್ಲ, ಸೋಲು ಅನ್ನೋದಿರಲ್ಲ ಎನ್ನುವಲ್ಲಿ
ಈ ಭಗವದ್ಗೀತೆಯ ಅದ್ಭುತವಾದ ಸಂದೇಶ ಇಲ್ಲಿಗೆ ಕೊನೆಗೊಂತು. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾವ ಪ್ರಕೃತೇ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ತಸ್ಮೈ ನಾರಾಯಣಾಯೇತಿ ಸಮರ್ಪಯ. ನನ್ನೊಳಗೆ ಹರಿವಾಯು ಗುರುಗಳು ನಿಂತು ಏನೇ ಹೇಳಿಸಿದರೂ ಅಷ್ಟು ಹೇಳುವ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಇಲ್ಲಿ ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಅದು ಭಗವಂತನದ್ದು ಅಂತ ಹೇಳ್ತಾ, ಯೂಟ್ಯೂಬ್ ಮತ್ತೆ ಜೂಮ್ನಲ್ಲಿ ಇಲ್ಲಿಯವರೆಗೆ ವೀಕ್ಷಿಸಿದಂತಹ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆ ಇಲ್ಲಿಗೆ ಸಮಾಪ್ತಿ ಆಯಿತು. 18 ಅಧ್ಯಾಯ ಕೃಷ್ಣನ ನಿಜ ದಂಡಯಾತ್ರೆ. ವೆರಿ ಗುಡ್. ಓಕೆ ಮಾಸ್ಟರ್. ನಿಜವಾಗ್ಲೂ ಯಾರು ಭಗವದ್ಗೀತೆಯನ್ನ ಕೇಳಿದ್ರು ಇಷ್ಟು ದಿವಸ ತಪ್ಪದೆ, ನಿಜವಾಗ್ಲೂ ಅವರೇ ಭಾಗ್ಯವಂತರು. ಇದರ ಪುಣ್ಯ ಅಥವಾ ಇದರ ಫಲಶ್ರುತಿ ನಿಮಗೆ ಇವತ್ತು ಗೊತ್ತಾಗದೇ ಇರ್ಬೋದು, ಆದ್ರೆ ಮುಂದೆ ಒಂದಲ್ಲ ಒಂದು ದಿನ ಅದು ಖಂಡಿತ ಗೊತ್ತಾಗಿರ್ತದೆ ಭಗವದ್ಗೀತೆಯ ಇದು ಏನು ಅಂತ. ಯಾಕೆಂದ್ರೆ ದೇವರೇ ಹೇಳಿದ್ನಲ್ವಾ, ಮೊದಲು ನಮಗೆ ಸುಖ ಸಿಗೋಲ್ಲ, ಕೊನೆಗೆ ಸಿಗೋದು ಸಾತ್ವಿಕ ಸುಖ ಅಂತ ಹೇಳಿ. ಖಂಡಿತ ಅದರ ಸುಖ ಏನು ಅನ್ನೋದು ಮುಂದೆ ಹಾಗೇ ಆಗ್ತದೆ. ಯಾವತ್ತೂ ಅದು ವ್ಯರ್ಥ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಎಷ್ಟು ಜನರ ಅದೆಷ್ಟು ಕರ್ಮ ಕಳೀತಾ ಗೊತ್ತಿಲ್ಲ. ಓಕೆ ಮಾಸ್ಟರ್ಸ್, ಇವತ್ತು ಎಲ್ಲಿ ವಚನ ಸಾಹಿತ್ಯ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್, ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಇವತ್ತು ನಮ್ಮ ಸಂಗಮೇಶ್ ಜಿ ಅವರು ಟ್ರಾವೆಲಿಂಗ್ ಅಲ್ಲಿ ಇದ್ದಾರೆ, ಹಂಗಾಗಿ ಅವರಿಗೆ ಅವ್ರು ಅಟೆಂಡ್ ಆಗಕ್ಕಾಗಿಲ್ಲ. ಬೇರೆ ಮಾಸ್ಟರ್ಸ್ ಹೇಳಿ. ಹಾ, ಎಸ್. ನಮಸ್ತೆ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ. ಕೃಷ್ಣ 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 ಶ್ರೀಕೃಷ್ಣನೇ ನಮ್ ಕಣ್ಣು ಮುಂದೆ ಬಂತಂತಾಗಿದೆ. ಎಲ್ಲಾ ಕಡೆ ಕೃಷ್ಣಮಯ. ತುಂಬಾ ಚೆನ್ನಾಗಿ ಹೇಳ್ತೀನಿ ನೋಡ್ರಿ. ನಗುವಿನಲ್ಲಿ ನಿಮ್ಮ ನಗುವಿನಲ್ಲಿ ಒಂದು ಸಾಂಗ್ ಬರಿಬೇಕಾಗಿದೆ. ಸಂಜನೆ ಮುಗಿತಲ್ಲ. ಅಯ್ಯೋ, ನಿಮ್ಮ ಮಾತಿನಲ್ಲಿ ಆಮೇಲೆ ನಗುವಿನಲ್ಲಿ ಒಂದು ಸಾಂಗ್ ಬರಿಬೇಕಾಗಿದೆ. ಯಾಕಂದ್ರೆ ಕೃಷ್ಣ ಬಾಳ ಚಂದ ನಗು, ಬಾಳ ಚಂದ ಮಾತಾಡ್ತಾರೆ. ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ. ನೀವೇ ಶ್ರೀಕೃಷ್ಣ ಇರುವಾಗ ಮತ್ತೆ ತುಂಬಾ ಚೆನ್ನಾಗಿ ಹೇಳ್ತೀರಾ ಬಿಡಿ. ಶ್ರೀಕೃಷ್ಣ ನೀವೇ ಅಂದ್ಮೇಲೆ ಮತ್ತೆ ಚಂದ ಬರೋದೇ ಅದು. ವಚನ ಹೇಳ್ತೀನಿ, ಅಕ್ಕ ಮದುವೆಯವರು ಹೇಳ್ತೀವಿ ಸರ್. ಅಯ್ಯ ನಿನ್ನ ಮುಟ್ಟದೆನ್ನ ಮನ ನೋಡ, ಬೆಚ್ಚು ಬೇಸರವಾಯಿತೆನ್ನ ಮನ, ಕೊಳಲ ಸುಂಕಿಗನಂತೆ ಹೊದುಕುಳಿಗೊಂಡತೆನ್ನ ಮನ, ಎರಡೆಂಬುದ ಮರೆದು ಬರಡಾಗದೆನ್ನ ಮನ, ನೀನು ಆನಪ್ಪ ಪರಿಯಂತು ಹೇಳ ಚೆನ್ನ ಮಲ್ಲಿಕಾರ್ಜುನ, ನೀನು ಆನಪ್ಪ ಪರಿಯಂತು ಹೇಳ ಚೆನ್ನ ಮಲ್ಲಿಕಾರ್ಜುನ. ಇದ ಅರ್ಥ ಹೇಳ್ತೀನಿ. ಮನಸ್ಸು ಗಾಳಿಯಂತೆ ಚಂಚಲವಾದುದು ದೇವಾ. ಈ ಚಂಚಲವಾದ ಮನಸ್ಸು ಒಮ್ಮೆ ನಿನ್ನನ್ನ ನಂಬುತ್ತೆ, ಮತ್ತೆ ಅಪನಂಬಿಕೆ ಪಡುತ್ತೆ. ಬೆಚ್ಚುತ್ತದೆ ಅಂದರೆ ಹೆದರುತ್ತದೆ, ಮತ್ತೊಬ್ಬರನ್ನ ಅಂಜಿಸುತ್ತದೆ, ಇನ್ನೊಮ್ಮೆ ಬೇಸರ ಪಡುತ್ತದೆ. ಕೊಳಲ ಸುಂಕಿಗನೆಂದರೆ ಪಟ್ಟಣ ಪರಿಸರದಲ್ಲಿ ಕಡಬನ್ನ ವಸೂಲಿ ಮಾಡುವವನಂತೆ ಹೊದುಕುಳಿಕೊಳ್ಳುತ್ತದೆ. ನಿತ್ಯ ನಿನ್ನ ಕೈಯಲ್ಲಿ ಅದೆಷ್ಟೋ ಕರಾಕರಣೆಯ ಹಣ ಸಂದಾಯವಾದರೂ ಅವನಿಗೆ ಸಂತೃಪ್ತಿಯಾಗುವುದಿಲ್ಲ. ಕೇವಲ ವ್ಯಥೆ ಪಡುವವನಂತೆ ಎನ್ನ ಮನವಾದರೂ ದೇವರ ಪ್ರಸನ್ನತೆ ಇಲ್ಲದೆ ದುಃಖ ಪಡುವುದು. ನಾನು ಬೇರೆ ನೀನು ಬೇರೆ ಎಂದು ಭಾವಿಸಿದರೆ ಮನಸ್ಸು ಸಫಲತೆ ಸಾಧಿಸುವುದು ಬರಡಾಗುವುದು. ಆದರೆ ನೀನೇ ನಾನಾಗುವ ಪರಿಯನ್ನ ತಿಳಿಸುದೇವ, ನೀನೇ ನಾನಾಗುವ ಪರಿಯನ್ನು ತಿಳಿಸುದೇವ. ಆಯ್ತ್ರಿ.
ಸರ್ ಆಯ್ತ್ರಿ ಮುಗಿತ್ರಿ ಒಂದೇ. ನಮ್ಮ ಮಾಸ್ರಿ ಓಕೆ ಮೇಡಮ್ ಅವ್ರು ಹೇಳ್ತಾರ ನೋಡ್ರಿ ಓಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಟಿವಿ ನೋಡಿದಂಗೆ ಆಯ್ತು. ಎಲ್ಲಾ ತಮ್ಮ ಆಶೀರ್ವಾದ, ತಮ್ಮ ಕೃಪಾ ಕೃಪಾಟ ಕೃಪಾ ಕಟಾಕ್ಷ. ಓಕೆ ಥ್ಯಾಂಕ್ ಯು. ನಾವು ಶಿಲ್ಪ ನಿಮ್ಮಂತೆ ಆಗುವ ಬಯಕೆ ನಮ್ಮದನು. ವೆರಿ ಗುಡ್. ಹಾಗೆ ಆಗ್ಬೇಕು ಎಲ್ಲರೂ. ಹಾ ನಮ್ಮಂತಾರೆ ಅಂತಲ್ಲ, ಎಲ್ಲರೂ ಭಗವಂತನನ್ನೇ ಹೋಗಿ ಸೇರ್ಬೇಕು. ಹ್ಮ್ ಅಯ್ಯೋ ನೀವ್ ಭಗವಂತನಲ್ಲ, ಮತ್ ನೀವ್ ಭಗವಂತನೇ ಇದ್ದೀರಾ, ಮತ್ ನಿಮ್ಮಲ್ಲೇ ಸೇರುವ. Okay, ತಥಾಸ್ತು. ಅಯ್ಯೋ ಥ್ಯಾಂಕ್ ಯು ತುಂಬ ಹೃದಯದ ಕೃತಜ್ಞತೆಗಳು. ಶಿಲ್ಪಾ ಮಾಸ್ಟರ್ ಮಾತಾಡಿ. ಎಸ್ ಸರ್, ಎಸ್. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಿಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೀನ್ ತೊಲಿವನಯ್ಯ. ಅಂದ್ರೆ ಈ ಒಂದು ವಚನ ಏನ ಸೂಚಿಸ್ತದಪ್ಪ ಅಂದ್ರ, ನಾವ್ ಯಾವ ರೀತಿ ಇರ್ಬೇಕು, ನಮ್ಮ ಮಾತು ಯಾವ ರೀತಿ ಇರ್ಬೇಕು, ಮತ್ತೆ ನಾವು ಜಗತ್ತಿನೊಡೆ ಯಾವ ರೀತಿ ನಡ್ಕೋಬೇಕು. ಅಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂದ್ರೆ ನಾವ್ ಯಾವ ರೀತಿ ಮುತ್ತುಗಳು ಪೋಣಿಸಿದ ಹಾಗೆ ನಮ್ಮ ಮಾತುಗಳು ಇರ್ಬೇಕು. ಮಾಣಿಕ್ಯದ ದೀಪ್ತಿ ಅಂತಂದ್ರೆ ನಾವು ಮಾತಾಡುವಾಗ ನಮ್ಮ ಮಾತನ್ನು ಅರ್ಥ ಕೊಡುವಂತೆ ಇರಬೇಕು. ಮತ್ತೆ ನುಡಿದರೆ ಸ್ಫಟಿಕದ ಶಿಲಾಕೆ ಅಂತಿರಬೇಕು ಅಂದ್ರೆ ನಮ್ಮ ನುಡಿಯಲ್ಲಿ ನೇರವಾಗಿರ್ಬೇಕು ಮತ್ತೆ ಸತ್ಯವಾಗಿರ್ಬೇಕು. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ಅಂದ್ರೆ ನಮ್ಮ ನಮ್ಮ ಸತ್ಯವಾದ ಮಾತು ನೋಡಿ ಕೇಳಿ ಆ ಶಿವನು ಹೌದು ಎನ್ನಬೇಕು. ಮತ್ತೆ ನುಡಿಯೊಳಗಾಗಿ ನಡೆಯದಿದ್ದರೆ ಅಂದ್ರೆ ನಮ್ಮ ಮಾತು ಮತ್ತೆ ನಮ್ಮ ನಡೆ, ನಾವ್ ಯಾವ ರೀತಿ ಮಾತಾಡ್ತೀವೋ ಅದೇ ರೀತಿ ನಮ್ಮ ನಡೆನೂ ಇರ್ಬೇಕು. ನಮ್ಮ ಮಾತು ಮತ್ತೆ ನಡೆಯಲ್ಲಿ ಅಂತರ ಬಂದಲ್ಲಿ ದೇವರು ಮೆಚ್ಚುವುದಿಲ್ಲ ಅನ್ನೋದು ಈ ಒಂದು ವಚನದ ಅರ್ಥ. ಥ್ಯಾಂಕ್ ಯು. ವೆರಿ ಗುಡ್ ಮೇಡಮ್. ನೀವು ವಿಡಿಯೋ ಆನ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಸರ್ ನಾ ಹೇಳೋ ಟೈಮಿಗೆ ಹೋಗ್ತದ್ರಿ ಮಿಡಲ್ ನೆಟ್, ಅದಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅಂತ ಆಫ್ ಮಾಡ್ತೇನ್ರಿ ಸರ್. ಜಯಶ್ರೀ ಮಾಸ್ಟರ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ 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 ಎಂಬುದೇ ಭಕ್ತಿ ಕಾಣ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಎಲ್ಲರಿಗೂ ಶರಣಾರ್ಥಿ. ಪತ್ರಿಜಿ ಗುರುಜಿಯವರನ್ನು ಸ್ಮರಿಸುತ್ತಾ ಈ ಒಂದು ವಚನವನ್ನ ಹೇಳ್ತೇನೆ. ವಾಯು ಗುಣವ ಸರ್ಪ ಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆ ಗುಣವ ಕೋಳಿ ಬಲ್ಲದು. ಮಾನವನಾಗಿ ಹುಟ್ಟಿದ ಬಳಿಕ ಶಿವಚಿಂತೆ ಶಿವಜ್ಞಾನವಿಲ್ಲದಿದ್ದಡೆ ಆ ಕಾಗೆ ಕೋಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ. ಅಂದ್ರೆ ಚನ್ನಬಸವಣ್ಣನವ್ರು ಹೇಳ್ತಾರೆ ಈ ವಚನ. ಗಾಳಿಯನ್ನೇ ಆಹಾರವಾಗಿ ಸೇವಿಸುವ ಒಂದು ವಿಶೇಷವಾದ ಗುಣ ಸರ್ಪಕ್ಕಿದೆ ಅಂತ ಹೇಳ್ತಾರೆ. ಸಿಹಿ ಎಲ್ಲೇ ಇದ್ದರೂ ಕೂಡ, ನಾವೆಷ್ಟೇ ಬಚ್ಚಿಟ್ಟಿದ್ದರೂ ಕೂಡ ವಾಸನೆಯನ್ನ ಕಂಡುಹಿಡಿದು ಅದನ್ನು ತಿನ್ನುವ ಒಂದು ವಿಶೇಷ ಗುಣ ಇರುವೆಗಿದೆ ಅಂತ ಹೇಳ್ತಾರೆ. ಇರುವೆ ಗಿಡದ ಮೇಲೆ ಒಂದು ಕಾಯಿ ಅದು ಹಣ್ಣಾಗಿದೆ ಇಲ್ಲೋ ಅಂತೇಳಿ ಬಡ್ಡಿ ಮೂಸ್ ನೋಡೇ ಕಂಡುಹಿಡಿತಂತದ್ದು. ಅದು ಗಿಡ ಏರಿ ನೋಡ್ಬೇಕಾದ್ರೆ ಅದು ಪುಟ್ಟ ಪುಟ್ಟ ಅದ್ರ ಕಾಲಿಂದ ಗಿಡ ಏರಿ ನೋಡಿ ಬರ್ಬೇಕಾದ್ರೆ ತುಂಬಾ ಅದ್ರ ಕಷ್ಟ ಆಗ್ತದೆ. ಅದು ಬಡ್ಡಿ ಮೂಸಿ ನೋಡೇ ಗಿಡದ ಮೇಲೆ ಹಣ್ಣಾಗಿದೋ ಇಲ್ಲವೋ ಅಂತ ಹೇಳಿ ಕಂಡುಹಿಡಿಯುವಂತ ಒಂದು ಶಕ್ತಿ, ವಿಶೇಷ ಗ್ರಹಣ ಶಕ್ತಿ ಇರುವೆಗಿದೆ ಅಂತ ಹೇಳ್ತಾರೆ. ಮತ್ತು ಗೋತ್ರದ ಗುಣವ ಕಾಗೆ ಬಲ್ಲದು. ಗೋತ್ರದ ಗುಣ ಕಾಗೆ ಬಲ್ಲದು ಅಂದ್ರೆ, ಕಾಗೆ ಸ್ವಲ್ಪ ಏನು ಕಾಳುಗಳು ನಾವು ಹಾಕಿದೆ ಆದ್ರೆ, ಅನ್ನದ ಅಗಳನ್ನು ಹಾಕಿದೆ ಆದ್ರೆ ತನ್ನ ಬಳಗವನ್ನೆಲ್ಲವನ್ನ ಕರೆದುಕೊಂಡು ತಿನ್ನುವಂತ ಒಂದು ವಿಶೇಷ ಗುಣ ಕಾಗೆಗಿದೆ ಅಂತ ಹೇಳ್ತಾರೆ. ಸ್ವಲ್ಪ ಸ್ವಲ್ಪ ಅನ್ನದಾಗ ಹಾಕಿದ್ರೆ ಅದು ತಾನು ಒಂದೇ ತಿನ್ನುವುದಿಲ್ಲ, ತನ್ನ ಗೋತ್ರವನ್ನೆಲ್ಲವ ಅಂದ್ರೆ ತನ್ನ ಬಳಗವನ್ನೆಲ್ಲವನ್ನ ಕರೆದುಕೊಳ್ಳುವಂತ ತಿನ್ನುವಂತ ಒಂದು ವಿಶೇಷ ಗುಣ ಕಾಯಿಗಿದೆ ಅಂತ ಹೇಳ್ತಾರೆ. ವೇಳೆ ಗುಣವ
ಆ ಹಿಂದಿನ ಕಾಲದಲ್ಲಿ ಕಾಗೆಗೆ ಚಾಂಡಾಳ ಪಕ್ಷಿ ಅಂತಿದ್ರು. ಅದು ಕೆಟ್ಟ ಪಕ್ಷಿ, ಮನೆಗೆ ಬರಬಾರದು, ಅದು ಚಾಂಡಾಳ ಪಕ್ಷಿ ಅಂತಿದ್ರು. ಆದ್ರೆ ಬಸವಣ್ಣನವರು ಅದಕ್ಕೆ ದಾಸೋಹ ಪಕ್ಷಿ ಅಂದ್ರು. ಕರೆದುಕೊಂಡು ತಿನ್ನುವಂತ ಒಂದು ಬುದ್ಧಿ, ಅದಕ್ಕೆ ಒಂದು ಗುಣ ಇದೆ ಅಂತ ಹೇಳಿ ಅದಕ್ಕೆ ಚಾಂಡಾಳ ಪಕ್ಷಿ ಅನ್ಲಿಲ್ಲ, ಅದಕ್ಕೆ ದಾಸೋಹ ಪಕ್ಷಿ ಅಂದ್ರು ಅವರು. ಆ ಒಂದು ಬುದ್ಧಿ, ಒಂದು ಗುಣವನ್ನ ಕಾಗೆ ಹೊಂದಿದೆ ಅಂತ ಹೇಳ್ತಾರೆ. ಮತ್ತು ವೇಳೆಯ ಗುಣವ ಕೋಳಿ ಬಲ್ಲದು. ಕೋಳಿ ನೋಡ್ರಿ, ಅದು ಆ ಸೂರ್ಯ ಉದಯಕ್ಕಿಂತ ಮುಂಚೆ ಕೂಗುವಂತ ಒಂದು ಗುಣ ಕೋಳಿಗಿದೆ. ಹಿಂದಿನ ಕಾಲದಲ್ಲಿ ಗಡಿಯಾರ ಇರ್ಲಿಲ್ಲ, ಆದ್ರೆ ಕೋಳಿಯ ಒಂದು ಕೂಗಿನಿಂದ ಎಲ್ಲರೂ ಎದ್ದು ತಮ್ಮ ತಮ್ಮ ಕೆಲಸಗಳಿಗೆ ಹೋಗ್ತಾ ಇದ್ರು. ಅಂತ ಒಂದು ವಿಶೇಷ ಗುಣ ಕೋಳಿಗಿದೆ ಅಂತ ಹೇಳ್ತಾರೆ. ಅರಿವು ಅನ್ನೋ ವಿಶೇಷ ಗುಣವನ್ನ ಹೊಂದಿದವರು ಮನುಷ್ಯರು. ನಮಗೆ ದೇವರು ಅರಿವನ್ನೊಂದು ವಿಶೇಷ ಗುಣವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಅಂತ ಒಂದು ಅರಿವನ್ನ ಇಟ್ಕೊಂಡು ಶಿವಚಿಂತೆ ಶಿವಜ್ಞಾನ ಮಾಡದಿದ್ದರೆ ಆ ಕಾಗೆ ಕೋಳಿಗಿಂತ ಕನಿಷ್ಠ ಅಂತ ಹೇಳಿ ಈ ಒಂದು ವಚನದಲ್ಲಿ ಚನ್ನಬಸವಣ್ಣನವರು ಹೇಳ್ತಾರೆ. ಶರಣಾರ್ಥಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ವಿಡಿಯೋ ಆನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ಮೇಡಮ್. ಗೊತ್ತಾಗ್ಲಿಲ್ಲಲ್ಲ ಮಾಸ್ಟರ್ಸಿಗೆ ಯಾರು ಹೇಳಿದ್ರು ಅಂತ. ಥ್ಯಾಂಕ್ ಯು. ಸವಿತಾ ಮಾಸ್ಟರ್ ಹೇಳಿ. ಸವಿತಾ ಮಾಸ್ಟರ್ ನಿಮ್ದೆ. ಹೇಳ್ತೀನಿ ಸರ್. ಒಗಟೆ ನೀ ಸೃಷ್ಟಿ ಬಾಳಿನರ್ಥವದೇನು, ಬಗೆದು ಬಿಡಿಸುವರಾರು ಸೋಜಿಗವನಿದನು. ಜಗವನಿರವಿಸಿದ ಕೈಯೊಂದಾದೊಡೇಕಿಂತು, ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ. ಈ ಸೃಷ್ಟಿ ಎನ್ನುವುದು ಕಗ್ಗಂಟೋ ಏನು? ಈ ಬಾಳಿಗೆ ಏನಾದರೂ ಅರ್ಥವಿದೆಯೇ? ಈ ಆಶ್ಚರ್ಯಕರವಾದ ಕಗ್ಗಂಟನ್ನು ಯಾರು ಯೋಚಿಸಿ ಬಿಡಿಸಬಲ್ಲರು? ಈ ಜಗತ್ತನ್ನು ಒಂದು ಕಾಣದ ಕೈ ನಿರ್ಮಿಸಿದೆ ಎಂದರೆ ಈ ವಿಧವಾದ ಜೀವಿಗಳ ಗತಿ ಏಕೆ? ಇನ್ನೊಂದು ಹೇಳಿ. ಬದುಕಿಗಾರ್ ನಾಯಕರು ಏಕನೋ ಅನೇಕರೋ, ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ. ಕುದುರುವುದೆಂತು ಈ ಅವ್ಯವಸ್ಥೆಯ ಪಾಡು, ಅದಿಗುದಿಯೇ ಗತಿಯೇನೋ ಮಂಕುತಿಮ್ಮ. ಈ ಬದುಕಿಗೆ ನಾಯಕರು ಯಾರು? ಒಬ್ಬನೋ ಅಥವಾ ಬಹುಮಂದಿ ಇದ್ದಾರೆಯೇ? ವಿಧಿಯೋ ಪುರುಷ ಪ್ರಯತ್ನವೋ, ಧರ್ಮದ ಶಕ್ತಿಯೋ ಅಥವಾ ಒಂದು ಅಂಧಬಲವೋ? ಈ ಅವ್ಯವಸ್ಥೆಯ ಪಾಡು ಸರಿಯಾಗುವುದು ಹೇಗೆ? ಇಲ್ಲ ಈ ತಳಮಳದಲ್ಲಿ ನಾವು ಯಾವಾಗಲೂ ಇರಬೇಕೆ? ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಮಲಾ ಮಾಸ್ಟರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಕಮಲಾ ಮಾಸ್ಟರ್. ನಮಸ್ತೆ ಮಾಸ್ಟರ್ ಎಲ್ಲರಿಗೂ. ನಾನು ಶ್ರೀರಾಮನ ವಿವಿಧ ನಾಮಗಳನ್ನು ಹೇಳ್ತೀನಿ. ಶ್ರೀರಾಮು ದಾಶರಾತಿ ಶೂರ ಲಕ್ಷ್ಮಣಾನುಚರ ಬಲಿ ಕಾಕುತ್ಸ್ಥ ಪುರುಷಃ ಪೂರ್ಣಃ ಕೌಸಲ್ಯೇಯ ರಘುತ್ತಮ ವೇದಾಂತ ವೇದ್ಯ ಯಜ್ಞೇಶ ಪುರಾಣ ಪುರುಷೋತ್ತಮ ಜಾನಕಿ ವಲ್ಲಭ ಶ್ರೀಮಾನ್ ಅಪ್ರಮೇಯ ಪರಾಕ್ರಮ ಇತ್ಯೇತಾನಿ ಜಪೆ ನಿತ್ಯಂ ಮದ್ಭಕ್ತಃ ಶ್ರದ್ಧೆಯಾನ್ವಿತಃ ಅಶ್ವಮೇಧಾಧಿಕಂ ಪುಣ್ಯಂ ಸಂಪ್ರಾಪ್ನೋತಿ ನ ಸಂಶಯಃ. ಶ್ರೀರಾಮನ ಈ ಎಲ್ಲ ನಾಮಗಳನ್ನು ಜಪಿಸುವುದರಿಂದ ನಾವು ಒಂದು ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ನಮಗೆ ಫಲಶ್ರುತಿ ಸಿಗುತ್ತೆ ಅಂತಕ್ಕಂಥದ್ದು ಇದರ ಒಂದು ಭಾವ. ಹಾಗೆ ನಮಗೆ ಅರುಣ್ ಕುಮಾರ್ ಮಾಸ್ಟರ್ ಅವರು ಇಷ್ಟು ದಿವಸ ಭಗವದ್ಗೀತೆಯನ್ನು ಹೇಳಿದ್ರು. ತುಂಬಾ ಸರಿ ನಾನು ಕೂಡ ಭಗವದ್ಗೀತೆ ಪುಸ್ತಕವನ್ನು ತೆಗೆದುಕೊಂಡು ಹೋದಾಗ ನಿಜವಾಗ್ಲೂ ಅಲ್ಲಿನ ನನಗೆ ಅರ್ಧ ಗಂಟೆನೂ ಕುತ್ಕೊಂಡು ಅದನ್ನ ಓದ್ಲಿಕ್ಕೆ ಆಗ್ಲಿಲ್ಲ. ಒಂದು ವೇಳೆ ಓದಿದ್ರೂ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂತ ಒಂದು ಶ್ರದ್ಧೆ ಆಗ್ಲಿ ಜ್ಞಾನ ಆಗ್ಲಿ ನನ್ಗೆ ಎಳ್ಳಷ್ಟು ಅದರಿಂದ ನನ್ಗೇನು ಲಭಿಸ್ಲೇ ಇಲ್ಲ. ಅದು ನನ್ನ ಭಾವಾರ್ಥವನ್ನು ಓದ್ತಿದ್ದೆ ಮತ್ತು ಭಗವದ್ಗೀತೆಯ ಉಪಕಥೆಗಳನ್ನು ಓದಿದಾಗ ಸ್ವಲ್ಪ ಮಟ್ಟಿಗೆ ನನಗೆ ಅರ್ಥ ಆಗ್ತಿತ್ತು. ಆದ್ರೆ
ಅರುಣ್ ಕುಮಾರ್ ಮಾಸ್ಟರ್ ನಮಗೆಲ್ಲ ಒಂದು ಭಗವದ್ಗೀತೆಯ ಸವಿಯೂಟವನ್ನು ಉಣಬಡಿಸಿದರ ಮೂಲಕ ನಮ್ಮ ಕರ್ಮಗಳನ್ನು ಕಳೆದಿದ್ದಾರೆ. ಆ ಮೂಲಕ ನಮಗೆ ಒಂದು ಸುಕೃತಿಯನ್ನು ನೀಡಿದ್ದಾರೆ ಅಂತಕ್ಕಂಥ ಭಾವ. ತುಂಬಾ ಅನಂತ ಕೋಟಿ ಧನ್ಯವಾದಗಳು ನಮ್ಮ ಶ್ರೀಕೃಷ್ಣ ಪರಮಾತ್ಮನಿಗೆ. ಆ ನಿಜಕ್ಕೂ ನಿಮ್ಮನ್ನ ಹೆತ್ತಂತ ತಂದೆ ತಾಯಿಗಳು ನಿಜಕ್ಕೂ ಧನ್ಯರು ಸರ್. ಆ ನಿಮ್ಮಂತ ಗುರುಗಳು ನಮಗೆ ಸಿಕ್ಕಿರೋದು ಪ್ರಪ್ರಥಮ ಬಾರಿಗೆ ನಿಮ್ಮಂತ ಗುರುಗಳು ನಮಗೆ ಸಿಕ್ಕಿರೋದು ನಮ್ಮ ಒಂದು ಸೌಭಾಗ್ಯ ಅಂತಾನೆ ನನ್ನ ಒಂದು ಭಾವನೆ. ನಿಮ್ಮನ್ನ ನೋಡಿದ್ರೆ ನನಗೆ ಬಹಳಷ್ಟು ಹೃದಯ ತುಂಬಿ ಬರುತ್ತೆ. ನಿಮ್ಮ ಹೆತ್ತವರು ನೀವು ಎಷ್ಟು ಧನ್ಯರಪ್ಪ, ಇಂತ ಒಂದು ಒಳ್ಳೆ ಮಗನನ್ನ ಪಡೆದಿದ್ದಾರೆ ಅಂತಕ್ಕಂಥದ್ದು. ಸುಜಾತ ಮೇಡಮ್ ಯಾವಾಗ್ಲೂ ಹೇಳ್ತಿರ್ತಾರೆ ನಿಮಗೆ ಶ್ರೀಕೃಷ್ಣ ಪರಮಾತ್ಮ ಅಂತ. ಅವ್ರ ನಗೆಯಲ್ಲೂ ಕೂಡ ಎಂತ ಒಂದು ನಿಷ್ಕಲ್ಮಶತೆ ಇರುತ್ತೆ. ಬಹಳಷ್ಟು ಜನರ ಪ್ರೀತಿ ಪಾತ್ರರು ನೀವು. ನೀವು ಬರಿತಕ್ಕಂಥ ಕೇಸ್ ಎಕ್ಸಾಮ್ಗೆ ಒಳ್ಳೇದಾಗ್ಲಿ. ಎಲ್ಲಾ ಮಾಸ್ಟರ್ಸ್ ನಿಮಗೆ ಸಹಾಯ ಮಾಡ್ಲಿ. ಕೃಷ್ಣ ಪರಮಾತ್ಮ ನೀವು ಕೂಡ ನಮ್ಗೆಲ್ಲರಿಗೂ ತಥಾಸ್ತು ತಥಾಸ್ತು ಅಂತ ಮೇಡಮ್ಗೆ ಹೇಳ್ದಂಗೆ ಹೇಳ್ಬೇಕು ಮಾಸ್ಟರ್. ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಲಕ್ಷ್ಮಿ ಮಾಸ್ಟರ್ ಮಾತಾಡಿ. ನಮಸ್ತೆ ಅರುಣ್ ಸರ್. ಆಕ್ಚುಲಿ ನಂದೊಂದು ಎಕ್ಸ್ಪೀರಿಯನ್ಸ್ ಹೇಳ್ಕೋಬೇಕಿತ್ತು. ಹೇಳ್ಬೋದಾ? ನೆನ್ನೆ ಇದು ಓಪನ್ ಐ ಮೆಡಿಟೇಷನ್ ಮಾಡ್ತಿರ್ಬೇಕಾದಾಗ, ಲ್ಯಾಂಪ್ ಇಟ್ಕೊಂಡು ಮೆಡಿಟೇಷನ್ ಮಾಡ್ತಿರ್ಬೇಕಾದಾಗ, ದಿನ ಮೆಡಿಟೇಷನ್ ಮಾಡುವಾಗ ಶಿವ ತಾಂಡವ ಆಡೋ ತರ ಕಾಣಿಸುತ್ತೆ ನನಗೆ. ನಿನ್ನೆ ಏನಾಯ್ತು, ಶಿವ ತಾಂಡವ ಆಡೋ ತರ ಕಾಣಿಸ್ಲಿಲ್ಲ, ಸುಮ್ನೆ ಹಾಗೆ ನಿಂತಿರೋ ತರಾನೇ ಕಾಣಿಸ್ತಾ ಇತ್ತು. ಶಿವ ಹಾಗೆ ನಿಂತ್ಬಿಟ್ಟಿದ್ದಾರೆ ಅಂತ ಅನ್ಕೋತಾ ಇದ್ದೆ. ಹಾಗೆ ಮೆಡಿಟೇಷನ್ ಮಾಡ್ತಾನೆ ಇದ್ದೆ. ನೋಡಿದ್ರೆ ದೀಪ ಈ ತರ ಇತ್ತು. ಈ ತರ ಇದ್ದಾಗ ಹಿಂದ್ಗಡೆಯಿಂದ ಒಂದು ಬ್ಲ್ಯಾಕ್ ಕಲರ್ ಇದು ಹೀಗೆ 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 ಬ್ಲಿಂಕ್ ಆಗ್ತಾ ಬಂತು. ಅದು ನನ್ಗೆ ಮುಖಕ್ಕೆ ಅಪ್ಪಳಿಸೋ ರೀತಿ ಅದು ಕಾಣಿಸ್ತಾ ಇತ್ತು. ಒಂದು ಕ್ಷಣ ನನ್ಗೆ ಭಯ ಆಯ್ತು. ಆಮೇಲೆ ಶಿವನ್ ನೆನೆಸ್ಕೊತಾ ಇದ್ದೆ. ಶಿವಂದು ಸ್ತುತಿ ಬರ್ತಿತ್ತು, ಶಿವನ ನೋಡ್ತಿದ್ದೆ. ಏನೋ ಗೊತ್ತಿಲ್ಲ ನನ್ಗಿದು ಈ ತರ ಬ್ಲ್ಯಾಕ್ ಬರ್ತಿದೆ ಅಂದ್ಬಿಟ್ಟು ಶಿವನ್ ನೆನ್ಸ್ಕೊಂಡೆ. ಅದಾಗಿ ಒಂದ್ ಸ್ವಲ್ಪ ಹೊತ್ತಿಗೆ ಏನಾಯ್ತು, ದೀಪ ಈ ತರ ಇದೆಯಲ್ಲ ಸರ್, ಇದ್ರೊಳಗಿಂದ 2-3 ಲೈಟ್ ಈ ತರ ಬಂತು. ಒಂದು ಲೈಟ್ ಬಂದಂಗೆ ಒಂದು 2-3 ಸತಿ ಆ ತರ ಬಂತು. ಬಂದು ಒಂದ್ ಸ್ವಲ್ಪ ಹೊತ್ತಿಗೆನೆ ಆ ಬ್ಲ್ಯಾಕ್ ಹೋಲ್ ಇರೋಂಥದ್ದು ಹಾಗೆ ಮಾಯ ಆಗೋಯ್ತು. ಸರಿ ಅಂದ್ಬಿಟ್ಟು ಅದನ್ನೇ ಧ್ಯಾನ ಇಟ್ಕೊಂಡು ನೋಡ್ತಾ ಇದ್ರೆ ಹಿಂದೆ ಫುಲ್ಲು ಜಗಮಗ ತರ ದೀಪದ ಜ್ಯೋತಿ ಸುತ್ತ ಬರುತ್ತಲ್ಲ, ಆ ತರ ಜಗಮಗ ಅನ್ನೋ ತರ ಕಾಣಿಸ್ತಾ ಇತ್ತು. ಒಂದ್ ಸ್ವಲ್ಪ ಹೊತ್ತಿಗೆ ಲೈಟು ಜ್ಯೋತಿ ಬಂದು ಕಾಣಿಸ್ಲಿಲ್ಲ, ಮರೆ ಆಗೋಯ್ತು. ಬರೀ ಹಿಂದೆ ಜಗಮಗ ಅನ್ನೋದು ಮಾತ್ರ ಕಾಣಿಸ್ತಾ ಇತ್ತು. ಇದ್ರಲ್ಲಿ ನನಗೆ ಯಾರ್ದು ಮುಖ ಕಾಣಿಸ್ತಾ ಇತ್ತು. ಒಂದು ಸೈಡ್ ವ್ಯೂ ಆಗಿ ಕಾಣಿಸ್ತಾ ಇತ್ತು. ಯಾರ್ದು ಮುಖ ಇರ್ಬೋದು ಅಂತ ಅನ್ಕೋತಾ ಇದ್ದಷ್ಟು ಜ್ಯೋತಿನೂ ಕಾಣಿಸ್ಲಿಲ್ಲ, ಜ್ಯೋತಿನೂ ಹೋಗ್ಬಿಡ್ತಲ್ಲ ಅಂತ ಅನ್ಕೊಂಡೆ. ಆಮೇಲೆ ನೋಡಿದ್ರೆ ಸೆಂಟ್ರ್ ಮುಖ, ಈ ತರ ಸೆಂಟ್ರ್ ಮುಖ ಕಾಣಿಸಕ್ ಶುರು ಆಯ್ತು. ಸೆಂಟ್ರ್ ಮುಖ ಕಾಣಿಸಕ್ ಶುರು ಆದಾಗ ಕಂಪ್ಲೀಟ್ ಆಗಿ ಪ್ರಬೋಧ್ ಸರ್ ಫೇಸ್ ಸರ್, ಎಷ್ಟು ಗಮನಿಸಿ ನೋಡಿದ್ರು ಕೂಡ ಕಂಪ್ಲೀಟ್ ಫುಲ್ ಹೀಗೆ ಕಾಣಿಸ್ತಾ ಇದೆ ಪ್ರಬೋಧ್ ಸರ್ ಮುಖದ ಫೇಸ್ ಕಂಪ್ಲೀಟ್ ಆಗಿ. ಅದಾದ್ಮೇಲೆ ಅದು ಹೋಯ್ತು. ಮತ್ತೆ ಲ್ಯಾಂಪ್ ಕಾಣಿಸ್ತು, ಜ್ಯೋತಿ ಕಾಣಿಸ್ತು, ಜ್ಯೋತಿನೇ ಗಮನಿಸ್ತಾ ಇದ್ದೆ. ಪೂರ್ತಿ ಮೆಡಿಟೇಷನ್ ಅಲ್ಲಿ ಕೂಡ ಶಿವ ತಾಂಡವ ಆಡಿದ್ ಮಾತ್ರ ಕಾಣಿಸ್ಲೇ ಇಲ್ಲ. ಅದ್ ಸುಮ್ನೆ ಹಾಗೆ ನಿಂತಿತ್ತು ಶಿವ. ಇದೇ ಫಸ್ಟ್ ಟೈಮ್ ಆ ತರ ಆಗಿದ್ದು ನನಗೆ. ಅದಾಗಿ ಆ ಜ್ಯೋತಿ ಬರುವಾಗ ಏನಾಯ್ತು, ಹಿಂದ್ಗಡೆ 2 ರೆಕ್ಕೆ ಹೀಗೆ ಹೀಗೆ ಬಡಿದಾಡ್ತಾ, ಮಧ್ಯೆ ಜ್ಯೋತಿ ಇದೆ, ಹಿಂದೆ 2 ರೆಕ್ಕೆ ಹೀಗೆ ಹೀಗೆ ಬಡಿತಾ ಅದು ಎಲ್ಲ ಫುಲ್ ಗೋಲ್ಡನ್ ಒಂಥರ ಮಿಂಚು ತರಾನೇ ಹೀಗೆ 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 ಬಡಿತಾನೆ ಇದೆ ಎಷ್ಟೊತ್ತವರ್ಗುನು. ಆಮೇಲೆ ಅದಾದ್ಮೇಲೆ ಇದು ಲೋಟಸ್, ಫುಲ್ ಲೋಟಸ್, ಒಂದು ಇಷ್ಟು ಈ ತರ ಲೋಟಸ್, ಅದ್ರ ಸುತ್ತ 2 ದಳ ಆ ತರ ಕಾಣಿಸ್ತು. ಜ್ಯೋತಿ ಕಾಣಿಸ್ಲಿಲ್ಲ, ಜ್ಯೋತಿ ಹೋಗ್ಬಿಡ್ತು, ಮತ್ತೆ ಬರೀ ಲೋಟಸ್ ಕಾಣಿಸ್ತಾ ಇತ್ತು ಅದ್ರೊಳಗಡೆ. ಆಮೇಲೆ ಮ್ಯೂಸಿಕ್ ನಡೀತಾ ಇತ್ತು, ಮ್ಯೂಸಿಕ್ ನಿಂತ ತಕ್ಷಣ ನನ್ಗೆ ಮುಗೀತು, 20 ನಿಮಿಷ ಮುಗ್ದೋಯ್ತೇನೋ ಅನ್ನೋ ತರ ನಾನು ಕಣ್ ಮುಚ್ಕೊಂಡ್ಮೇಲೆ ಒಂದ್ ಸ್ವಲ್ಪ ಹೊತ್ತಾಯ್ತ ತಕ್ಷಣ ಮ್ಯೂಸಿಕ್ ಮತ್ತೆ ಸ್ಟಾರ್ಟ್ ಆಯ್ತು. ಮಧ್ಯದಲ್ಲಿ ಮ್ಯೂಸಿಕ್ ನಿಲ್ಲುತ್ತಲ್ಲ, ಮತ್ತೆ ಸ್ಟಾರ್ಟ್ ಆಯ್ತು. ನನ್ಗೆ ಅದು ಮ್ಯೂಸಿಕ್ ನಡೀತಾ ಇದ್ದು ಅರಿವು ಕೂಡ ಇರ್ಲಿಲ್ಲ. ಅದು ಮ್ಯೂಸಿಕ್ ಯಾವಾಗ ನಿಲ್ತೋ ಅವಾಗ ಮುಗೀತೇನೋ ಅನ್ನೋ ತರ ನಾನು ಕಣ್ ತೆಗೆದ್ ನೋಡಿದ್ರೆ ಜ್ಯೋತಿ 3 ಜ್ಯೋತಿ ಸರ್. ಆ ಜ್ಯೋತಿ ಇಲ್ಲ, 1ರಿಂದ 1 3 ಜ್ಯೋತಿ ಕಾಣಿಸ್ತು ನನಗೆ. ಆ ಜ್ಯೋತಿ ಏನಿದು 3 ತರ ಕಾಣಿಸ್ತಿದ್ಯಾ, ನನ್ ಕಣ್ಣು ಏನೋ ಸರಿ ಇಲ್ವೇನೋ ಅಂತ ಅನ್ಕೋತಾ ಇದೆ. ನೋಡಿದ್ರೆ ಅದು ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ತರ ನನ್ಗೆ ಫೀಲ್ ಆಯ್ತು. ಅದು ಫೀಲ್ ಆಗಿದ್ದಷ್ಟೇ, ಅದು ಆಕಾರ ಇದೆಲ್ಲ ಏನು ಕಾಣಿಸ್ಲಿಲ್ಲ.
ಅದು ನಾನು ಕಾನ್ಸಂಟ್ರೇಟ್ ಮಾಡಿ ನೋಡ್ತಾ ಇರೋದ್ರಿಂದ ನನ್ನ ಇದು ಏನೋ ಇದಾಗಿದೆನೋ ಅಂತ ಅನ್ಕೊಂಡು ನಾನು ಕಾನ್ಸಂಟ್ರೇಟ್ ಮಾಡಿ ಮತ್ತೆ ಜ್ಯೋತಿ ಬರೋ ತರ ನೋಡ್ಕೊತಾ ಮಾಡಿದೆ. ಬಟ್ ಆ ಜ್ಯೋತಿಲೂನು ವಿಂಗ್ಸ್ ಅನ್ನೋದು ಫುಲ್ ಹೀಗೆ ಈ ಕಡೆ ಹಿಂಗೆ ಬಡಿಯುತ್ತೆ, ಈ ಕಡೆ ಹಿಂಗೆ ಬಡಿಯುತ್ತೆ. ಇದು ಏಂಜಲ್ಸ್ಗಳು ಇರುತ್ತಲ್ಲ ಸರ್, ಮಧ್ಯದಲ್ಲಿ ಏಂಜಲ್ ಒಂಥರ ಜ್ಯೋತಿ ತರ, ಮತ್ತೆ ಹಿಂದೆ ವಿಂಗ್ಸ್ ಇರುತ್ತೆ, ಆ ತರ ಇತ್ತು. ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಅದೇ ತರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಮ್ಯೂಸಿಕ್ ಮುಗೀತು. ಆಮೇಲೆ ಸರ್ ಮಾರನೇ ದಿವಸ ಮೀನ್ ಬೆಳಗ್ಗೆ ಮಧ್ಯಾಹ್ನ ಮೇಲೆ ಸಿಕ್ಕಾಪಟ್ಟೆ ತಲೆನೋವು, ಇಲ್ಲಿ ಫುಲ್ ತಲೆನೋವು, ಕಣ್ಣು ಫುಲ್ಲು ಆಚೆ ಬಂದಿರೋ ತರ ಊದ್ಕೊಂಬಿಟ್ಟು ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ ನನಗೆ. ಆ ತರ ಫೀಲ್ ಆಯ್ತು. ಅಂದ್ರೆ ಒಂಥರ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು ನನ್ಗೆ. ಒಂಥರ 3D ಮೂವಿ ನೋಡೋ ತರ ನನ್ಗೆ ಫೀಲ್ ಆಯ್ತು. ಅದು ನನ್ ಕಣ್ ಮುಂದೆ ಆ ತರ ನಡೀತಾ ಇತ್ತು. ಆ ತರ ನಡೀತಾ ಇರ್ಬೇಕಾದ್ರೆ ಸುತ್ತಮುತ್ತ ಫುಲ್ ಕತ್ಲೆ, ಏನು ಕಾಣಿಸ್ತಿಲ್ಲ, ಬರೀ ಅದನ್ನ ಮಾತ್ರ ಅಷ್ಟಗ್ಲ ಮಾತ್ರ ನನ್ ಕಾಣಿಸ್ತಾ ಇದೆ. ಅಷ್ಟು ಚೆನ್ನಾಗಿತ್ತು ಅನುಭವ, ಮಾತ್ರ ತುಂಬಾ ಚೆನ್ನಾಗಿತ್ತು. ಒಂದು ಭಯಾನಕನೂ ಅನ್ನಿಸ್ತು, ಇನ್ನೊಂದು ಅದ್ಭುತನೂ ಅನ್ನಿಸ್ತು. ಭಯಾನಕ ಅನ್ಸಿದ್ ಏನಕ್ಕೆ ಅಂತಂದ್ರೆ ಆ ಕಪ್ಪುದು ಇದು ಲೈಟ್ ಬರ್ತಿತ್ತಲ್ಲ, ಅದ್ ನನ್ ಮುಖಕ್ಕೆ ಅಪ್ಪಳಿಸ್ತಾ ಇರೋ ತರ ಅನ್ನಿಸ್ತಾ ಇತ್ತು. ಮತ್ತೆ ಅದ್ ನನ್ನೇ ಎಳ್ಕೊಂಡು ಹೋಗುತ್ತೇನೋ ಅನ್ನೋಷ್ಟು ಇದಿತ್ತು ನನಗೆ. ಅದೊಂದು ಭಯಾನಕ ಅನ್ಸ್ತು ಅಷ್ಟೇ ಹೊರ್ತು, ಅದಾದ್ಮೇಲೆ ಆಗಿದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾ ಅಮೇಝಿಂಗ್ ಆಗಿತ್ತು ನಿಜವಾಗ್ಲೂ. ಅದು ಹೀಗ ಆಗುತ್ತಾ ಅಂತ ಕಲ್ಪನೆ ಕೂಡ ನನ್ಗಿರ್ಲಿಲ್ಲ. ಅಷ್ಟೇ ಸರ್. ಅದನ್ನ ನಿಮ್ಮೆಲ್ಲರ ಹತ್ರ ಹಂಚ್ಕೋಬೇಕು ಅಂತ ಅನಿಸ್ತು ನನಗೆ, ಹೇಳ್ದೆ ಅಷ್ಟೇ. ಥ್ಯಾಂಕ್ ಯು ಸರ್. ವೆರಿ ಗುಡ್ ಮಾಸ್ಟರ್. ಅದು ನಿಮ್ದು ಥರ್ಡ್ ಐ ಆಕ್ಟಿವೇಶನ್ ಆಗ್ತಾ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಅದು ತಲೆನೋವು ಆ ಥರ ಬರ್ತದೆ. ಅದೇನು ರಿಯಲ್ ತಲೆನೋವು ಅಲ್ಲ ಅದು. ಹ್ಮ್ ಹೋಗ್ತದೆ ಅದೇನಿಲ್ಲ. ಅಂದ್ರೆ ತುಂಬಾ ಇದು ನೆಗಡಿ ಎಲ್ಲ ಆಗ್ಬಿಟ್ಟಿದೆ ನಿನ್ನ ಮಧ್ಯಾಹ್ನದಿಂದ. ಮಾಡ್ಬೋದಾ ಇವತ್ತು ಅದು ಲ್ಯಾಂಪ್ ಮೆಡಿಟೇಷನ್? ಬೆಳಗ್ಗೆ ಫುಲ್ಲು ಸೋರ್ತಾ ಇದೆ ನನ್ಗೆ ಆಕ್ಚುಲಿ. ತೊಂದ್ರೆ ಇಲ್ಲ, ಮಾಡಿ ಸರಿ. ಹೀಲ್ ಆಗುತ್ತೆ. ಓಕೆ ಮಾಸ್ಟರ್. ದಿಲೀಪ್ ಮಾಸ್ಟರ್ ಮಾತಾಡಿ. ನಮಸ್ತೆ ಚೆನ್ನಾಗಿದೆ. ಮಾಸ್ಟರ್. ನಮಸ್ತೆ ಅರುಣ್ ಸರ್. ನಮಸ್ತೆ. ಆಕ್ಚುಲಿ ನಿನ್ನೆ ಈ ಓಪನಿಂಗ್ ಮೆಡಿಟೇಷನ್ ಮೇಡಮ್ ಹೇಳ್ದಂಗೆ ನನಗೂ ಒಂದ್ ಸ್ವಲ್ಪ ಹಂಗೆ ಎಕ್ಸ್ಪೀರಿಯನ್ಸ್. ಅಂದ್ರೆ ಒಂದು ಪ್ಲಾಸ್ಟಿಕ್ ಟೇಬಲ್ ಮೇಲೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಇಟ್ಬಿಟ್ಟು ಅದ್ರ ಮೇಲೆ ನಾನು ಕ್ಯಾಂಡಲ್ ಹಚ್ಚಿದೀನಿ. ಅದ್ರ ತಳದಾಗೆ ಪೇಪರ್ ಇಟ್ಟಿದ್ದೀನಿ, ಅದೆಲ್ಲ ಬೀಳುತ್ತೆ ಅಂತ ಹೇಳ್ಬಿಟ್ಟು. ಸೊ ಧ್ಯಾನ ಮಾಡಿ 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 ಏನಾಗಿದೆ ಅಂದ್ರೆ ನನ್ಗೆ ಯೋಗ ನಿದ್ರೆಗೆ ಹೋಗ್ಬಿಟ್ಟಿದೀನಿ. ಆ ಕ್ಯಾಂಡಲ್ ಹತ್ತಿ ಉರಿದು ಪೇಪರ್ ಉರಿದೋಗಿ ಆ ಪ್ಲಾಸ್ಟಿಕ್ ಡಬ್ಬನು ಅರ್ಧ ಉರ್ದೋದ್ರು ನನಗೆ ಗೊತ್ತೇ ಆಗಿಲ್ಲ. ಎಲ್ಲ ಬೆಳಗ್ಗೆ ಎದ್ದು ನೋಡಿದ್ರೆ ಬೂದಿ ಬೂದಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ನಾನು ಮತ್ತೆ ಬೆಳಗ್ಗೆವರೆಗೂ ಲೈಟ್ ಆನ್ ಮಾಡೋದಿಲ್ಲ, ಅಷ್ಟು ಉರ್ದೋದ್ರು ಗೊತ್ತೇ ಆಗಿಲ್ಲ. ಆಮೇಲೆ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು. ಈಗ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಅಷ್ಟೇ ನನಗೆ ಇವತ್ತು. ಆ ಥರನೂ ಮತ್ತೆ ಆಗಬಾರ್ದು. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದ್ರೆ ನಾವು ಪಕ್ಕದಲ್ಲೇ ಇಟ್ಕೊಂಡು ಕುತ್ಕೊಂಡಿರ್ತೀವಿ, ಕೊನೆಗೆ ಅದು ಹಾಗೆ ಏನು ಹೊರಳೋದು, ಕೊನೆಗೆ ಅದು ಬೆಂಕಿ ಹಚ್ಕೊಳ್ಳೋದು, ಹಂಗೆಲ್ಲ ಆಗ್ಬಾರ್ದು. ಸ್ವಲ್ಪ ಜಾಗೃತೆಯಿಂದನೂ ಇರಬೇಕು ಅಲ್ವಾ ಮಾಸ್ಟರ್? ಹೌದು ಹೌದು ಸರ್. ಒಂದು ವಚನ ನೋಡಿದೀನಿ ಹೇಳಕ್ಕೆ ಅಂತ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಅಂದ್ರೆ ನಮ್ಮನ್ನ ನಾವು ಸರಿ ಇಟ್ಕೋಬೇಕು, ಬೇರೆಯವ್ರನ್ನ ತಿದ್ದದಕ್ ಮುಂಚೆ ನಾವ್ ಸರಿ ಆಗ್ಬೇಕು. ಬೇರೆಯವ್ರ ಬಗ್ಗೆ ದುಃಖ ಪಟ್ಟು ನಮ್ಮ ಬಗ್ಗೆ ನಾವು ನಮ್ಮ ತೊಂದ್ರೆ ನಮ್ಮ ತಪ್ಪುಗಳನ್ನು ನಾವು ಹಂಗೆ ಬಿಟ್ಕಂತ ಹೋದ್ರೆ ಕೂಡಲ ಸಂಗಮ ದೇವ ನಮ್ಮನ್ನ ಮೆಚ್ಕೊಳಲ್ಲ ಅನ್ನೋ ಅರ್ಥ ಇದೆ ಇದರಲ್ಲಿ. ಎಸ್ ಸರ್, ಕರೆಕ್ಟ್. ಫಸ್ಟ್ ನಮ್ಮನ್ನು ನಾವು ತಿಳ್ಕೋಬೇಕು. ಇನ್ನೊಂದು ಇದೇ ತರ ಚಿಕ್ಕದಾಗಿದೆ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, ಒಬ್ಬನೇ ಕಾಣಿರೋ ಇಬ್ಬರೆಂಬುದು ಹುಸಿ ನೋಡ, ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತು ವೇದ. ಸೊ 100 ದೇವರು, ಎಷ್ಟೋ ದೇವರುಗಳಿದ್ದಾರೆ ಅನ್ನೋದ್ಕಿಂತ ದೇವರು ಒಬ್ಬನೇ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾವು ದೇವ್ರನ್ನ ಕಾಣ್ಬೇಕು. ಎಲ್ಲಾ ದೇವರು ಒಂದೇ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದ್ರೆ ಅದೊಬ್ಬನೇ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಸಿಂಪಲ್ ಆಗಿ ಹೇಳಿದ್ದಾರೆ. ಇವೆರಡು ಸಿಂಪಲ್ ಇರೋದನ್ನ ನಾನು ನೋಡಿ ಹೇಳ್ಬೇಕು ಅಂತ ಅನ್ಸಿ ಹೇಳ್ತಾ ಇದ್ದೀನಿ.
ಚೆನ್ನಾಗಿದೆ ಥ್ಯಾಂಕ್ ಸರ್. ಯು. ತುಂಬಾ ತುಂಬಾ ಚೆನ್ನಾಗಿ ಮೂಡಿ ಬಂತು ನಿಮ್ಮ ಈ ಒಂದು ಭಗವದ್ಗೀತೆ. ಇಷ್ಟು ದಿವಸ ಮುಂದೆ ಏನು, ನಾಳೆಯಿಂದ ಏನು ಅನ್ನೋ ಕುತೂಹಲ ಅದು ಮಿಸ್ ಮಾಡ್ಕೊಳ್ತೀವಿ. ಹೇಗೇನ್ ಮುಂದೆ ನಾಳೆಯಿಂದ ಏನು ಬರುತ್ತೆ ಅಂತ ಕಾಯ್ತಾ ಇದೀವಿ. ಖಂಡಿತ ಒಳಗಡೆ ಏನು ಪ್ರೇರಣೆ ಮಾಡ್ತಾರೆ ನೋಡೋಣ. ಸರಿ ಸರ್. ಓಕೆ. ಸುನೀತಾ ಸರ್ ಮಾಸ್ಟರ್. ನಮಸ್ತೆ ಮಾಸ್ಟರ್ಸ್. ನಮಸ್ತೆ ನಮಸ್ತೆ. ಮಾಸ್ಟರ್, ನಿಮ್ಮ ಭಗವದ್ಗೀತೆ ತುಂಬಾ ಚೆನ್ನಾಗಿ ಮೂಡ್ ಬಂತು. ಇನ್ನೊಮ್ಮೆ ನಿಮ್ಮಿಂದ ಭಗವದ್ಗೀತೆ ಕೇಳುವ ಬಯಕೆ ನನ್ನದು. ಇನ್ನೊಮ್ಮೆನಾ? ಇದೆಯಲ್ಲ. ಇವಾಗಲ್ಲ ಅಂದ್ರೂ ಇನ್ನೊಂದಷ್ಟು ದಿನಗಳ ನಂತರ, ಅಥವಾ 1 ಮಂತ್ 2 ಮಂತ್, ಯಾಕೆಂದ್ರೆ ಪರ್ಮನೆಂಟ್ ಆಗಿರೋಳು ನಾನು ಇದ್ರಲ್ಲಿ. ಥ್ಯಾಂಕ್ ಯು. ಖಂಡಿತ ಮಾಸ್ಟರ್. ಥ್ಯಾಂಕ್ ಯು. ಪದ್ಮ ಮಾಸ್ಟರ್ ಮಾತಾಡಿ. ಸರ್ ನಮಸ್ತೆ, ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ತುಂಬಾ ಚೆನ್ನಾಗಿ ಒಬ್ಬೊಬ್ರು ಸರ್ ಇಲ್ಲ ಇವತ್ತು ಸುಜಾತ ಮೇಡಮ್ ಅಂತೂ ಶ್ರೀಕೃಷ್ಣನ ಹೋಲಿಸ್ಕೊಬಿಡ್ತಾರೆ. ಎಲ್ಲದಕ್ಕೂ ಶ್ರೀಕೃಷ್ಣ ಶ್ರೀಕೃಷ್ಣ ಅಂತ ಪ್ರತಿಯೊಬ್ರುನು ಕೃಷ್ಣ ಪರಮಾತ್ಮ ಮಾಡ್ಬಿಟ್ಟಿದ್ದಾರೆ. ಭಗವದ್ಗೀತೆ ಅಷ್ಟು ಚೆನ್ನಾಗಿ ಮೂಡ್ ಬರ್ತಾ ಇದೆ. ಅವ್ರು ಹೇಳ್ದಂಗೆ ನಡ್ಕೊಂಡು ಇದೇ ತರಾನೇ ಹೋಗ್ತಾ ಇರ್ಲಿ. ಇದೊಂದು ಭಗವದ್ಗೀತೆ ಪದೇ ಪದೇ ಮಾಡಿ ಸರ್, ಮತ್ತೊಮ್ಮೆ ಮಾಡಿ ಸರ್. ಇದನ್ನ ಹೀಗೆ ಮುಂದುವರಿಸ್ಕೊತ ಹೋಗಿ ತುಂಬಾ ಚೆನ್ನಾಗಿತ್ತು. ಶಿಲ್ಪ ಮೇಡಮ್ ಕೂಡ ನೋಡ್ದೆ ಇವತ್ತು, ನಾಗರತ್ನ ಮೇಡಮ್ ನೋಡ್ದೆ. ಎಲ್ಲಾರು ಭಾಗವಹಿಸ್ತಿದ್ದಾರೆ. ಸರ್ ದಿಲೀಪ್ ಕುಮಾರ್ ಸರ್ನು ಕೂಡ ಚೆನ್ನಾಗಿ ಹೇಳಿದ್ರು. ಒಂದು ಕವಿತೆಗಳನ್ನ ಮತ್ತೆ ವಚನಗಳ ಬಗ್ಗೆ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು ಸರ್. ಎಲ್ಲೊಬ್ರು ಎಲ್ಲಾರು ಹಂಚ್ಕೊಂಡ್ರಿ ಇವತ್ತು. ಸರ್ ಯಾಕಿಲ್ಲ ಸರ್ ಇವತ್ತು? ವಚನ ಸರ್ ಇಲ್ವೇ ಇಲ್ಲ ಅರ್ಥ ಮಾಡ್ಕೊಳಕ್ಕೆ? ಒಂದ್ ವಚನ ಹೇಳಿದ್ರು ಅರ್ಥ ಮಾಡಕ್ಕಿಲ್ಲ ಇವತ್ತು. ಇಲ್ಲ, ಅವರು ಎಲ್ಲ ಟ್ರಾವೆಲಿಂಗ್ ಎಲ್ಲ ಇದಾರೆ. ಹೌದಾ? ಓಕೆ ಸರ್. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ, ನಂಗೆ ವಚನ ಎಲ್ಲ ಬಂದಿಲ್ಲ ಇವತ್ತು. ಬ್ರಹ್ಮಶ್ರೀದು ಒಂದು ಆರೋಗ್ಯವೇ ದಿವ್ಯವರ ಅಂತ ಅನ್ನೋದು ಸಣ್ಣದಾಗಿ ಒಂದು ಚುಟುಕಾಗಿ, ಆರೋಗ್ಯದಿಂದಲೇ ಸಂಪೂರ್ಣ ಆರೋಗ್ಯ. ಓಕೆ, ಧ್ಯಾನದಿಂದಲೇ ಸಂಪೂರ್ಣ ಆರೋಗ್ಯ, ಇದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ಪ್ರತಿ ಮನುಷ್ಯನಿಗೂ ಬೇಕಾಗಿರುವ ಮೌಲ್ಯವಾಗಿ ಮೂಲಭೂತವಾಗಿ ಶರೀರ ಆರೋಗ್ಯ ಮನುಷ್ಯನ ಜೀವನವೆಲ್ಲ ಭೌತಿಕತೆಯ ಮೇಲೆ, ಭೌತಿಕ ಶರೀರದ ಮೇಲೆ ಆಧಾರಪಟ್ಟಿದೆ. ಭೌತಿಕ ಶರೀರವಾಗಿಯೇ ಇಲ್ಲಿ ವಿರಾಜಿಸುತ್ತಿದ್ದಾನೆ. ಆದ ಕಾರಣ ಈ ಭೌತಿಕ ಶರೀರ ಯಾವಾಗಲೂ ಆರೋಗ್ಯವಾಗಿಯೂ ಚುರುಕಾಗಿಯೂ ಶಕ್ತಿವಂತಾಗಿಯೂ ಇದ್ದರೇನೆ ಮಾನವನ ಜೀವನ ಆಯಾಗಿ ಆನಂದವಾಗಿ ಸುಖವಾಗಿ ಇರುತ್ತದೆ. ಅದ್ಯಾಗೋ ಮಾನವನು ಎಲ್ಲಿ ನೋಡಿದರೂ ಕೂಡ ಅನಾರೋಗ್ಯದಿಂದ ಇದ್ದಾನೆ, ಅಸ್ತಿತ್ವಕ್ಕೆ ಗುರಿಯಾಗುತ್ತಿದ್ದಾನೆ. ಹಾಗೆ ಪ್ರಮಾದಕರವಾದ ದೀರ್ಘಕಾಲದ ವ್ಯಾಧಿಗಳಿಗೆ ಬಲಿಯಾಗುತ್ತಿದ್ದಾನೆ. ತೊಂದರೆಗಳಿಂದ ಮುದಿತನಕ್ಕೆ ಗುರಿಯಾಗುತ್ತಿದ್ದಾನೆ. ಆಯಸ್ಸು ಕ್ಷೀಣಿಸುತ್ತದೆ. ಇವುಗಳೆಲ್ಲವನ್ನು ಎದುರಿಸಲಾರದ ಸ್ಥಿತಿಯಲ್ಲಿದ್ದಾರೆ ಇಂದಿನ ಮಾನವರು. ಹಾಗೆ ಸರ್, ಧ್ಯಾನ ಹೇಗೆ ಅಂತಂದ್ರ ಸಂಪೂರ್ಣ ಆರೋಗ್ಯದ ಧ್ಯಾನ ಕರೆಕ್ಟ್ ಮಾಡ್ಕೊತ ಹೋಗ್ಬೇಕು. ಧ್ಯಾನ ಇಲ್ಲ ಅಂತಂದ್ರೆ ನಾವು ಇದೇ ತರ ನಳ್ತಾ ಇರ್ತೀವಿ. ಇದೊಂದು ಸಿಕ್ಕಿದೆ, ಎಲ್ಲಾರು ಬಳಸ್ಕೋಬೇಕು. ಧ್ಯಾನದಿಂದ ಸಂಪೂರ್ಣ ನಾವ್ ಏನೇ ಸಮಸ್ಯೆ ಇದ್ರು ಶ್ರೀಕೃಷ್ಣ ಪರಮಾತ್ಮ ಯಾವಾಗ ಭಗವದ್ಗೀತೆ ಪಾರಾಯಣ ಮಾಡ್ತಾರ, ಅದು ಕೇಳ್ತಾ 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 ಎಂತ ಸಮಸ್ಯೆ ಇದ್ರೂ ಆರೋಗ್ಯ ಸಮಸ್ಯೆನ ಹೊರಗ್ ತರ್ಬೋದು ಅಂತ ಅನ್ನೋದಕ್ಕೆ ಇದೊಂದು ಸುಲಭವಾದ ಒಂದು ಆರೋಗ್ಯವೇ ದಿವ್ಯವರ ಅಂತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಕ್ ಇಷ್ಟಪಡ್ತೀನಿ. ಡೈಲಿ ಚುಟುಕಾಗಿ ಒಂದ್ ಸ್ವಲ್ಪ ಸಂದೇಶಗಳನ್ನ ಕೊಡಕ್ ಇಷ್ಟಪಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅಕ್ಷಿತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಮಾಸ್ಟರ್. ಮಾಸ್ಟರ್, ನಂದು ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಿತ್ತು. ಏನಂದ್ರೆ ಆಲ್ಮೋಸ್ಟ್ ಒಂದು 5 years ಇಂದ ನಾನು ಬೇರೆ ಗ್ರೂಪ್ ಅಲ್ಲಿ ಇದ್ದೆ, ಸೊ ಸ್ಪಿರಿಚುವಲ್ ಪಾತ್ ಅಲ್ಲಿ. ಮತ್ತೆ ಬೇಸಿಕಲಿ ನಾನು UPSC ಆಸ್ಪಿರೆಂಟ್. ಬಟ್ ಅಂದ್ರೆ ನಾನು ತುಂಬಾ ಓದ್ತಾ ಇದ್ದೆ. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಹೆಂಗೆ ಅಂತ ಹೇಳಿ 13-14 hours ವರ್ಕು ಬಿಟ್ಟು ಓದ್ತಾ ಇದ್ದೆ. ಬಟ್ ನಂಗೆ ಏನು ಇವನ್ ಪ್ರಿಲಿಮ್ಸ್ ಕೂಡ ಪಾಸ್ ಆಗ್ತಿರ್ಲಿಲ್ಲ.
ಬಟ್ ಆಮೇಲೆ ಹೀಲಿಂಗು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಎಲ್ಲದೂ ಮಾಡಿದೆ. ಬಟ್ ಆಮೇಲೆ ಗೊತ್ತಾಯ್ತು ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಂದ್ರೆ ಸೊ ವಿ ನೀಡ್ ಎನರ್ಜಿ. ಸೊ ಇದು ನಮ್ಮ ಹತ್ರನೇ ಎನರ್ಜಿ ಇಲ್ಲ ಅಂದ್ರೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ. ಸುಮ್ಮನೆ ಇದು ಡಂಬಾಗಿ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು. ಸೊ 2 ಇಯರ್ಸ್ ಇಂದ ನಾನು ಯೂಟ್ಯೂಬ್ಸ್ ಅಲ್ಲಿ ಜಾಯ್ನ್ ಆಗಿ ಡೀಪರ್ ಲೆವೆಲ್ ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಇದನ್ನ. ಸೊ ಎಷ್ಟು ಮಿರಾಕಲಸ್ ಆಗಿ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು CTI ಎಕ್ಸಾಮು ಒಂದು ಆಗತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸೊ ಬಟ್ ಆಲ್ಮೋಸ್ಟ್ ನಾನು ಏನು ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ಕ್ವಶನ್ಸ್ಗಳು ಮಿರಾಕಲಸ್ ಆಗಿ ನನ್ನ ಮ್ಯಾಗಝಿನ್ಸ್ ಗಳು ಏನು ಓದಿದ್ದೆ ಪರ್ಟಿಕ್ಯುಲರ್ಲಿ ಇಂಥದ್ ಬರ್ಬೇಕಂತ ಅನ್ಕೊಂಡಿದ್ರೆ ನನ್ಗೆ ಅದು ಎಕ್ಸಾಮ್ ಇವಾಗೂ ನಂಗೆ ನೆನ್ಸ್ಕೊಂಡ್ರೆ ಶಾಕ್ ಆಗತ್ತೆ. ಆ ತರ ಕ್ವಶನ್ಸ್ ಬಂದಿತ್ತು. ಸೊ ಲಕ್ಕಿಲಿ ಅದು 161 ಆಗಿದೆ ನಂದು. ಸೊ ಅದು ಒಂದು ತುಂಬಾ ಮಿರಾಕಲ್ ಅನ್ಸುತ್ತೆ. ಸೊ ಅದಾದ್ಮೇಲೆ ಬಂದು ಈಗ PDO ಎಕ್ಸಾಮ್ ಆಯ್ತು. ಅದು ಅಷ್ಟೇ ತುಂಬಾ ಚೆನ್ನಾಗಾಗಿದೆ ಮಾಸ್ಟರ್ಸ್. ಒಟ್ಟು ಮತ್ತೆ ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇದು ಮೆಡಿಟೇಷನ್ ನಂಗೆ ರೀಸೆಂಟ್ ಆಗಿ 1 ಮಂತ್ ಇಂದ ಗೊತ್ತಾಗಿದ್ದು ಈ ಗ್ರೂಪ್ ಇರೋದು. ಸೊ ನನ್ಗೆ ಅಂದ್ರೆ ಮೆಡಿಟೇಷನ್ ಗಿಂತ ಜಾಸ್ತಿ KSಗೆ ನೈಟ್ ಫುಲ್ ಓದೋದಕ್ಕೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಇದು. ಸೊ ಅದು ಎನರ್ಜಿ ಹೆಂಗೆ ಅಂತಂದ್ರೆ ಡಿವೈನ್ ಎನರ್ಜಿ ಜೊತೆ ಕುತ್ಕೊಂಡು ಓದಿದಾಗೆ ಆಗ್ತದೆ ಮಾಸ್ಟರ್ ನಮ್ಗೆ. ಸೊ ಅದು ಒಂದು ತುಂಬಾ ಗುಡ್ ಎಕ್ಸ್ಪೀರಿಯನ್ಸ್. ಸೊ ನೋಡೋಣ ಫಸ್ಟ್ ಎಕ್ಸಾಮ್ ತುಂಬಾ ಚೆನ್ನಾಗಾಗಿತ್ತು. ಬಟ್ ಅನ್ಫಾರ್ಚುನೇಟ್ ರೀ ಎಕ್ಸಾಮ್ ಆಗೋ ಹಾಗಾಗಿದೆ. ಸೊ ನೋಡೋಣ ಮಾಸ್ಟರ್ ನಾಳೆ ನಿಮ್ಗೂ ಆಲ್ ದ ಬೆಸ್ಟ್. ಬರಿತಾ ಇದೀನಿ ಅಂತ ಗೊತ್ತಾಯ್ತು. So, ಮತ್ತೆ ಇನ್ನೊಂದ್ ಏನಂದ್ರೆ ಮಾಸ್ಟರ್ ನಾನು ಭಗವದ್ಗೀತೆನ ಆಲ್ಮೋಸ್ಟ್ ಒಂದು 2 ಇಯರ್ಸ್ ಇಂದ ಓದೋದಕ್ ಟ್ರೈ ಮಾಡ್ತಾ ಇದೀನಿ. ಬಟ್ ನಂಗೆ ಕಂಪ್ಲೀಟೇ ಮಾಡಕ್ ಆಗ್ತಾ ಇಲ್ಲ. ಸೊ ಆಮೇಲೆ ಇನ್ನೊಂದೇನಂದ್ರೆ ಈಗ ಎಲ್ಲೇ ಅದು ಉಪಾಸನೆಗಳು ನಡೀತಾ ಇದ್ರು ಅದ್ ನನಗ್ ಸಿಗ್ತಾನೆ ಇಲ್ಲ ಆ ಉಪದೇಶ. ಸೊ ಏನಾದ್ರೂ ಇನ್ ಬಿಟ್ವೀನ್ ಡಿಸ್ಟರ್ಬೆನ್ಸ್ ಬರುತ್ತೆ. ಸೊ ಆತರ ಆಗ್ತಾ ಇದೆ. ಅದ್ ಏನ ಯಾಕಂಗ್ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ ಮಾಸ್ಟರ್. ಅದು ಒಂದು ಇಲ್ಲಿ So, ಕೇಳಿ ಮಾಸ್ಟರ್ ಹಾಗಾಗ್ತಾ ಇದೆ. ಸೊ ಹಾಗಾಗಿ ಏನು ನನ್ ಕಡೆಯಿಂದಾನೇ ಏನಾದ್ರೂ ಮಿಸ್ಟೇಕ್ಸ್ ಇದೆಯಾ ಏನು ಅಂತ ಗೊತ್ತಾಗ್ತಲ್ಲ ಮಾಸ್ಟರ್. ಸೊ ಯಾವ ರೀತಿ ಕನೆಕ್ಷನ್ ಆಗಿ ಕುತ್ಕೋಬೇಕು ಅಂತ ಹೇಳಿ ಬರುತ್ತೆ. ಇವಾಗ ಇಲ್ಲಿ ನಡೀತಲ್ವಾ, ಇಲ್ಲಿ ಕೇಳಲಿಲ್ವಾ? ಅದೇ ಮಾಸ್ಟರ್ ನಂಗೆ ರೀಸೆಂಟ್ ಆಗಿ 1 ಮಂತ್ ಇಂದ ನಂಗೆ ಸಿಕ್ಕಿದ್ದು ಅದು ಕರೆಕ್ಟ್ ಆಗಿ ನೀವು ಉಪದೇಶ ಸ್ಟಾರ್ಟ್ ಮಾಡೋ ಟೈಮಿಗೆ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ ಔಟ್ ಲೀವ್ ಆಗೋದು ಲಾಗಿನ್ ಆಗೋದು ಆ ತರ ಆಗ್ತಾ ಹೋಗುತ್ತೆ. ಸೊ ಅದು ಮೇ ಬಿ ಫರ್ಗಿವ್ನೆಸ್ ಮಾಡಿ ಕೂತ್ಕೋಬೇಕಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಹಠ ಮಾಡ್ಬೇಕು, ಹಠ ಮಾಡಿ ತಗೋಬೇಕು. ಓಕೆ ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಮಾಸ್ಟರ್ ಎಕ್ಸಾಮ್ಗೆ. ನಮ್ ಕಡೆಯಿಂದನೂ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗ್ ಆಗುತ್ತೆ ಎಲ್ಲ. ನಾವು ರತ್ನಮ್ಮ ಮೇಡಮ್ ಇಬ್ರು ಮಾತಾಡ್ಕೊತಾ ಇದ್ವಿ ಅದ್ರ ಬಗ್ಗೆನೆ. ಅವ್ರ ಎಕ್ಸಾಮ್ ಚೆನ್ನಾಗಾಗ್ಲಿ, ಅವ್ರ ಮುಂದೆ ಬರ್ಲಿ ಅಂತ ಬೇರೆ ಇನ್ನೊಂದೇ ಏನೋ ಅನ್ಕೊಂಡ್ವಿ. ರತ್ನಮ್ಮ ಮೇಡಮ್ ಕಲೆಕ್ಟ್ ಮಾಡಿದ್ರೆ ನಾವಿಬ್ರು ಮಾತಾಡಕ್ ಇಷ್ಟಪಡ್ತೀವಿ. ಏನೋ ಒಂದ್ ಅನ್ಕೊಂಡಿದ್ವಿ ಹೇಳ್ಬೇಕು ಅಂತ. ರತ್ನಮ್ಮ ಮೇಡಮ್ ನಾವಿಬ್ರು ಮಾತಾಡ್ತೀವಿ. ಹಾಗೆ ದಿಲೀಪ್ ಕುಮಾರ್ ಸರ್ ಹೇಳಿದ್ರು ದೀಪನ ಅದು ಮೊಂಬತ್ತಿಯಲ್ಲಿ ಇಟ್ಕೊಳಕ್ ಹೋಗ್ಬಾರ್ದು. ಅಕಸ್ಮಾತ್ ಯೋಗ ನಿದ್ರೆಗೂ ಹೋಗ್ತಾ ಇರ್ತೀವಿ, ಈ ರೀತಿ ಒಂದು ದೀಪ ಇಟ್ಕೋಬೇಕು ತಟ್ಟೆಲಿ ಇಟ್ಕೊಂಡು ಹಸ್ಕೊಂಡು ಅದಾದ ನಂತರ ಕೆಡ್ಸೆ ಕಡೆಗೆ ಇಟ್ಕೋಬಹುದು, ಆ ಕಡೆಗೆ ಇಟ್ಕೋಬಹುದು. ಈ ರೀತಿ ಇಟ್ಕೊಬಿಡ್ಬೇಕು, ಏನು ಆಗಲ್ಲ. ಅಷ್ಟು ದೂರ ಇದ್ರೂನು ಏನು ಆಗಲ್ಲ. ಪೇಪರ್ ಮೇಲೆ ನಾವ್ ಇಡ್ತೀವಿ ಅಂತಾರೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅದು ಅರ್ಧಿ ಏನಾಗುತ್ತೆ ಅಲ್ಲಿಗೆ ಹೋಗಿ ಅದನ್ನು ಕಾವಾಗ್ಬಿಡುತ್ತೆ. ಕಾವಾಗಿ ಮತ್ತೆ ಪೇಪರ್ ಹತ್ಕೊಳುತ್ತೆ. ಇನ್ನೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬೋದು. ಅದು ಬೇಡ ಅಂತೇಳಿ ದೀಪ ಇಡಕ್ ಹೇಳಿ ಅಷ್ಟೆ. ಸರ್ ಕೂಡ ಹೇಳಿ ಅಷ್ಟೆ. ಈ ತರ ಇಟ್ಕೋಬೇಕು ತಟ್ಟೆ ಒಳಗಡೆ, ಈ ರೀತಿ ಇಟ್ಕೋಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ರತ್ನಮ್ಮ ಅವ್ರು ಇದ್ದಾರ ಅಲ್ಲಿ? ಇಲ್ಲ, ರತ್ನಮ್ಮ ಮಾಸ್ಟರ್ ಮಾತಾಡಿ. ಎಸ್ ಮೇಡಮ್ ಮಾತಾಡಿ, ರತ್ನಮ್ಮ ಮಾಸ್ಟರ್ ಮಾತಾಡಿ. ಇಲ್ಲ ಇದು ಇದಾಗಿಲ್ಲ ನೋಡಿ ಮಾಸ್ಟರ್. ಹಾ, ಕನೆಕ್ಟ್ ಆಗಿಲ್ಲ. ಮೇಡಮ್ ಕೇಳಿಸ್ತಾ ಇಲ್ಲ ಎಲ್ಲೋ. ಹಾ, ಇವಾಗ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ. ಓಕೆ ಓಕೆ. FM ಯಾಕೋ ಸರಿಗಿಲ್ಲ ಅನ್ಸುತ್ತೆ ಯಾಕೋ ಅದು. ನಮಸ್ತೆ ಸರ್. ನಿಮ್ಗೆ ಇದು ನೀವೊಂದು ಅಧಿಕಾರಿಯಾಗಿ ಬರೋದ ಕಾಯ್ಕೊಂಡಿದ್ವಿ ಸರ್. ನೋಡ್ಬೇಕು ನಿಮ್ಮನ್ನ ಅನ್ಕೊಂಡು ನಾವು ನಿಮ್ ಬಗ್ಗೆ ಇದ್ ಮಾಡ್ತಾ ಇದ್ವಿ. ನಿಮ್ಮದೇ ಜ್ಞಾನ ಭಂಡಾರನ ನಾವುಗಳು ತುಂಬಿಸ್ಕೊತಾ ಇದೀವಿ. ನಮ್ಮಿಂದ ಕಿಂಚಿತ್ತು ನಿಮ್ಗೇನು ಇದ್ ಮಾಡಿಲ್ಲ. ನಮ್ಮಿಂದ ನಿಮ್ಗೆ ಏನು ಅನ್ನೋದು ಇದಿಲ್ಲ. ನಂಗೆ ಈ ನ್ಯೂ ಇಯರ್ಗೆ
ನಾನು ಒಳಗಡೆ ಇನ್ನೇರಿ ನನಗೆ ಪದೇ ಪದೇ ಬರ್ತಾನೆ ಇತ್ತು. ಅದನ್ನ ಪದ್ಮ ಮೇಡಮ್ ಜೊತೆ ನಾನು ಚರ್ಚೆ ಮಾಡಿದೆ. ಇಲ್ಲ, ಈಗ ನಾವು ಅವರಿಂದನೇ ನೈಟ್ ಎಲ್ಲ ಯಾರು 1 ಅವರ್ ನಮ್ಗೆ ಕ್ಲಾಸ್ ಕೊಡ್ತಾ ಇದ್ರು, ಪ್ರಭಾವತಿ ಮೇಡಮ್. ಅವ್ರಿಗೆ ನಾವು ಇಷ್ಟು ಫೀಸ್ ಅಂತೇಳಿ ಕಟ್ಟಿ 1 ಅವರ್ ಒನ್ ಅವರ್ ಮಾತ್ರ ನಮ್ಗೆ ಕ್ಲಾಸ್ ಕೊಡ್ತಾ ಇದ್ರು. ಅವ್ರಿಗೆ ನಾವ್ ಏನು ಅವರು ಇದು ಅಂತ ಇತ್ತು, ಅದನ್ನ ಗುರು ಕಾಣಿಕೆ ಅಂತ ಹೇಳಿ ಕೊಡ್ತಾ ಇದ್ವು. ನಮ್ಗೆ ನೈಟ್ ಎಲ್ಲ ಅವರು ಇದ್ ಮಾಡಿ ಅವ್ರದ್ದು ಎಷ್ಟು ಇದನ್ನ ನಾವು ತಗೋತಾ ಇದೀವಿ. ಅದಕ್ಕೆ ಕಿಂಚಿತ್ತು ನಮ್ಮಿಂದ ಕಳ್ಕೋಬೇಕು, ನಾವು ಅವ್ರಿಗೆ ಒಂದು ಇದನ್ ಮಾಡ್ಬೇಕು. ಒಳಗಡೆ ನನ್ಗೆ ಅದು ಪದೇ ಪದೇ ಬರ್ತಾನೆ ಇತ್ತು. ಅದನ್ನ ಪ್ರಭಾವತಿ ಇವ್ರಿಗೆ ಪದ್ಮ ಮೇಡಮ್ ಜೊತೆ ನನ್ಗೆ ಅದು ಯಾಕೋ ಮನ್ಸು ಇವತ್ತು ನನಗೆ ನಿನ್ನೆ ಮೊನ್ನೆಯಿಂದನೂ ಅದ್ ಬರ್ತಾನೆ ಇದೆ ಒಳಗಡೆಯಿಂದ. ನಮಗೂ ಕೂಡ ಅದೇ ಅದು ಅದೇ ವಿಷನ್ ಬರ್ತಾ ಇತ್ತು. ಹಾಗಾಗಿ ಇಬ್ರು ಡಿಸ್ಕಸ್ ಮಾಡಿದ್ವಿ ಸರ್. ಓಕೆ ಮೇಡಮ್ ಮಾತಾಡಿ. ಹಾಗಾಗಿ ಇಲ್ಲಿ ಎಷ್ಟು ನಮ್ಮ ಈ ಒಂದು ಬುಡಕೇಶದಲ್ಲಿ ಎಷ್ಟು ಜನ ನಾವು ಇಲ್ಲಿಗೆ ಭಾಗವಹಿಸ್ತಾ ಇದೀವಿ, ಎಷ್ಟು ಜನ ಮಾಸ್ಟರ್ಗಳಿದ್ದೀರಾ. ಅವರು ನಾವು ಏನು ಹೇಳ್ಬಾರ್ದು, ಅವರು ಒಬ್ರು ಇವಾಗ ಸ್ಟೂಡೆಂಟ್ ಇದ್ದಾರೆ. ಸ್ಟೂಡೆಂಟ್ಗೆ ನಾವು ಅವರು ಎಷ್ಟು ಆನ್ಲೈನ್ ಎಲ್ಲ ನೈಟಲ್ಲೆಲ್ಲ ನಮ್ಗೆ ಇದ್ ಮಾಡ್ತಾ ಇದ್ದಾರೆ. ನಮ್ದು ಒಂದು ಕಿರ್ಕಾಣಿಕೆ ಅಂತೇಳಿ ನ್ಯೂ ಇಯರ್ಗೆ ನಾವು ಕೊಡ್ಬೇಕು. ಎಲ್ಲರೂ ಸಹಕರಿಸಿ, ಅದು ಅವರಿಂದ ನಾವು ಹೇಳೋದ್ ಬೇಡ. ನನ್ನ ಒಳಗಡೆ ನನ್ಗೆ ಬರ್ತಾ ಇತ್ತು, ನಾನು ಅದನ್ನ ನಾವ್ ಎಲ್ಲರ ಹತ್ರ ಹಂಚ್ಕೋಬೇಕು ಅಂತ ಅದನ್ನ ಇದ್ ಮಾಡ್ತಾ ಇದ್ದೆ. ದಯವಿಟ್ಟು ಕೆಲವ್ರಿಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟನ್ನ ಒಂದು ಏನಾದ್ರೂ ನಿಮ್ಮ ಕೈಲಾದದ್ದು ಒಂದು ಫೋನ್ ಪೇನೋ ಏನಾದ್ರೂ ಮಾಡಿ, ಅದು ನನ್ನ ಒಂದು ಇದು ಬಯಕೆ ನಾನು ಕೇಳ್ಕೊತಾ ಇದ್ದೀನಿ. ಪ್ರತಿ ಎಲ್ಲರಲ್ಲೂ ನನ್ ಮನ್ಸಲ್ಲಿ ಬರ್ತಾ ಇತ್ತು, ಇದನ್ನ ಹೇಳ್ಬೇಕು ನಾನು. ಇಲ್ಲಿ ನಮ್ಮಿಂದ ನಾವೇನು ಮಾಡೋದಿಕ್ ಸಾಧ್ಯ ಇಲ್ಲ. ಅವರಿಂದ ನಾನು ತಗೊಂಡಾಗ ನಮ್ಮಿಂದ ಒಂದು ಅವ್ರದ್ದೇ ನಾವು ತಗೊಂಡಾಗ ನೆಕ್ಸ್ಟ್ ಮತ್ತೆ ಬಂದು ಆ ಋಣ ನಾವು ಮತ್ತೆ ತೀರ್ಸ್ಬೇಕಾಗತ್ತೆ. ಅದರಿಂದ ನಾವು ಅದ್ ಋಣನ ಕಿಂಚಿತ್ತಾದ್ರೂ ಸ್ವಲ್ಪ ತೀರ್ಸ್ಕೊಳ್ಳೋದಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಎಲ್ಲರೂ ನೀವು ಸ್ವಲ್ಪ ಸಹಕರಿಸಿ, ಅದನ್ನ ನೀವು ಹೇಗೆ ಅನ್ಸುತ್ತೆ, ನಿಮ್ಮ ಮನಸ್ಸಲ್ಲಿ ಹೇಗ್ ಬರುತ್ತೆ ಅದನ್ನ ಆಲೋಚನೆ ಮಾಡಿ ನೀವು. ನನ್ಗೆ ಆತರ ಬರ್ತಾ ಇತ್ತು. ಅದನ್ನ ನಾನು ಪದ್ಮ ಮೇಡಮ್ ಜೊತೆ ಡಿಸೈಡ್ ಮಾತಾಡ್ದೆ, ಈ ತರ ಮಾತಾಡೋಣ, ಹೀಗೆ ಹೇಳೋಣ ಅಂತೇಳಿ. ಅದಕ್ಕೆ ಆಯ್ತು ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು. ಇಷ್ಟೇನೇನೆ. ಯಾರಿಗೆ ಏನು ಅನುಭವ ಬರುತ್ತೆ, ಎಷ್ಟು ಸಾಧ್ಯವಾಗುತ್ತೆ ಅಷ್ಟನ್ನ ದಯವಿಟ್ಟು ನೀವು ಸಹಕರಿಸಿದ್ದು ಒಂದು ನನ್ನ ಅನುಭವ ಅದು ಒಳ್ಳೇದು. ಯಾಕಂದ್ರೆ ನಾವು ಅವ್ರಿಗೆ ಅವರು ನಮ್ಗೆ ದಾರಿದೀಪ ಹೋಗ್ತಿದ್ರೆ, ಆಧ್ಯಾತ್ಮಿಕವಾಗಿ ಆತ್ಮದ ಬೆಳಕನ್ನ ನಮ್ಗೆ ಕೊಡ್ತಾ ಇದ್ದಾರೆ. ನಾವು ಅವ್ರಿಗೆ ಏನು ಕೊಡ್ತಾ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಎಲ್ಲರನ್ನು. ಥ್ಯಾಂಕ್ ಯು ಸರ್, ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮಾತಾಡಿದಕ್ಕೆ. ಪ್ರತಿಯೊಬ್ಬರಿಗೂ ಓಕೆ ಅನ್ಸಿದ್ರೆ ಎಲ್ಲಾರು ಕೂಡ ನಿಮ್ಮ ಕೈಲಾದಷ್ಟು ಅಷ್ಟೇ ಅಂತಲ್ಲ, ಆ ಒಂದು ಸಹಾಯನ ಮಾಡಿಡ್ಕೊ ಅಂತ ನಿಮ್ಮಲ್ಲಿ ಹೌದು, ಕೈಲಾದಷ್ಟು ನೈಟ್ ಎಲ್ಲ ಫುಲ್ಲು ನಾವು ಅವ್ರ ಇದನ್ನ ಕೇಳ್ತಾ ಇರ್ತೀವಿ. ನಾವು ಪ್ರತಿ ಒಂದನ್ನು ಯೋಚನೆ ಮಾಡ್ಬೇಕಾಗತ್ತೆ. ನಮ್ಮ ಮೊಬೈಲ್ಗೆ ಕರೆನ್ಸಿಗೆ ನಾವ್ ಎಷ್ಟನ್ ಖರ್ಚು ಮಾಡ್ತೀವಿ. ನೈಟ್ ಎಲ್ಲ ಅವ್ರು ಇದ್ ಮಾಡ್ಕೊಂಡಿರ್ತಾರೆ. ನಾವು ಒಂದ್ ಸ್ವಲ್ಪ ಹೊತ್ತಾದ್ರೂ ಆಫ್ ಮಾಡಿ ಮತ್ತೆ ಆನ್ ಮಾಡ್ಕೊಂಡಿರ್ತೀವಿ. ಕೆಲವೆಲ್ಲನೂ ಆಲೋಚನೆ ಮಾಡ್ಬೇಕಾಗತ್ತೆ. ನಾವು ಎಲ್ಲನೂ ಆ ಕಡೆಯಿಂದ ಬರೋದನ್ನೇ ಬಯಸಿದಾಗ ನಮ್ಮಿಂದ ಏನ್ ಕೊಡೋಕ್ ಸಾಧ್ಯ. ಹಾಗೆ ಕೆಲವೆಲ್ಲನೂ ಸ್ವಲ್ಪ ಸ್ವಾರ್ಥತೆಯಿಂದ ದೂರ ಇರೋಣ. ದಯವಿಟ್ಟು ಎಲ್ಲರೂ ಸಹಕರಿಸಿ. ನನ್ನ ಮಾತುಗಳು ಎಲ್ಲರಿಗೂ ಸರಿ ಅನ್ಸಿದ್ರೆ ದಯವಿಟ್ಟು ಎಲ್ಲರೂ ಸಹಕರಿಸಿ, ಅಥವಾ ಹೇಗ್ ಅನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನ ಇದ್ ಮಾಡಿ ನಿಮ್ ಕೈಲಾದಷ್ಟು ಸಹಕರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮ್ಮಿಬ್ಬರ ಒಂದು ಕೋರಿಕೆ, ಒಂದು ಆಸೆ, ಈ ಒಂದು ಕೋರಿಕೆನ ನೆರವೇರಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ತನುಮನದಿಂದ ನಿಮ್ಮ ಒಂದು ಸಹಕಾರ ಬೇಕಾಗಿದೆ. ಅದಕ್ಕೋಸ್ಕರ ನಾವಿಬ್ರು ಡಿಸ್ಕಸ್ ಮಾಡಿ ಮಾತಾಡಿದ್ವಿ. ನಿಮ್ಗೆ ಓಕೆ ಅನ್ಸಿದ್ರೆ ಓಕೆ, ನಿಮ್ ಕೈಲಾದಷ್ಟನ್ನ ಅವರ ಒಂದು ಅಕೌಂಟ್ ಹಾಕೋ ರೀತಿ ಮಾಡ್ಕೊಡಿ ಅಂತ ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕೊಟ್ಟದಕ್ಕೆ ಥ್ಯಾಂಕ್ ಯು ಸರ್. ರತ್ನಮ್ಮ ಮೇಡಮ್. ಏನಿಲ್ಲ, ಅವರು ಆಗ ಮುಂದೆ ನಮ್ಗೆ ಅವರು ನಮ್ಮ ಹತ್ರ ಯಾವುದು ಅವಶ್ಯಕತೆ ಇರಲ್ಲ. ನಮ್ಮಂತವ್ರಿಗೆ ಎಷ್ಟೋ ಜನಕ್ಕೆ ಮುಂದೆ ಅವರು ಒಂದು ಶಕ್ತಿಯಾಗಿ ನಿಲ್ತಾರೆ. ನಾವು ಇವಾಗ ಅವ್ರಿಗೆ ಒಂದು ಸ್ವಲ್ಪನಾದ್ರೂ ಒಂದು ಇದನ್ನ ಕೊಡ್ಬೇಕು ಅಂತ ನನಗೆ ಒಳಗಡೆ ಬರ್ತಿತ್ತು. ಅದನ್ನ ಒಳಗಡೆ ನಾನು ಇಟ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ. ಅದನ್ನ ಮೇಡಮ್ ಜೊತೆ ಮಾತಾಡಿ ಚರ್ಚೆ ಮಾಡಿದೆ ನಾನು. ಇಲ್ಲ, ಅದನ್ನ ನಾನು ಎಲ್ಲಾರ್ಗು ಗ್ರೂಪ್ ಅಲ್ಲಿ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಯಾರೇನಾದ್ರೂ ಅನ್ಕೊಳ್ಳಿ, ಒಟ್ಟಲ್ಲಿ ಅವರು ಮನ್ಸು ಅಂತಲ್ಲ, ಎಷ್ಟು ಒಂದು ಸ್ವಲ್ಪ ನಾವು ಕಿರುಕಾಣಿಕೆ ಅಂತಾದ್ರೂ ಕೊಟ್ರೆ ಅದ್ರಲ್ಲಿ ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಒಂದು 60 ಮೆಂಬರ್ಸ್ ಏನೋ ಇದ್ದೀರಾ ಅನ್ಸುತ್ತೆ.
ಅವರಲ್ಲಿ ಯಾರಿಗೆ ಇದಾಗುತ್ತೆ ಸಾಧ್ಯವಾದಷ್ಟು ಹೆಲ್ಪ್ ಮಾಡಿ. ಅದು ನಿಮ್ಗೆ ಬೇರೆ ರೂಪಲ್ಲಿ ಅದನ್ನ ರಿಟರ್ನ್ ಆಗುತ್ತೆ ನೀವು ಮಾಡೋದ್ರಿಂದ. ಡಬಲ್ ಡಬಲ್ ಕೊಡ್ತಾ ಯೂನಿವರ್ಸ್ ಹೌದು ಕೊಟ್ಟೆ ಹೌದು ಕೊಟ್ರೆ ಹೆಚ್ಚು ಮಾಡ್ಕೋತಾ ಹೋಗ್ಬೋದು ಅಂತ ಹೇಳಕ್ ಇಷ್ಟ. ರಿಟರ್ನ್ ಆಗುತ್ತೆ. ಅದು ನಾನು ನ್ಯೂ ಇಯರ್ಗೆ ಒಳಗಡೆನೆ 31st ನಾನೇ ಫಸ್ಟ್ ಪೇ ಮಾಡ್ತೀನಿ ಅವ್ರಿಗೆ ನನ್ನ ಕಡೆ. ನನಗೆ ಹೇಗೆ ಅಂತಂದ್ರೆ ನನಗೂ ಹಾಗೆ ಅನ್ನಿಸ್ತಾ ಇತ್ತು. ಒಂದು ಮಂತ್ ನಾನು ಒಂದು ಮಂಡಲ ಮುಗಿಸ್ಕೊಂಡಿದ್ದೀನಿ. ಅದಕ್ಕೆ ಏನಾದ್ರೂ ನಾನು ಒಂದು ಗುರುಗೆ ಒಂದು ಗುರು ಕೊಡ್ಬೇಕು ಅಂತ. ಕಾಣಿಕೆ ಪ್ರತಿ ಅದು ಆಗಿಂದನೂ ಇತ್ತು. ಅದು ಅವರು ಆವಾಗ ಎಲ್ಲಿ ಒಂದು ಗುರು ಕಾಣಿಕೆನ ಕೊಟ್ಟೆ ಎಲ್ಲರೂ ಒಂದು ಧ್ಯಾನವನ್ನ ಪಡಿತಾ ಇದ್ರು. ಯಾಕೆ ನಾವು ಅರ್ಥ ಮಾಡ್ಕೊಂಡಿಲ್ಲ, ನಾವು ಸುಮ್ನೆ ಏನಕ್ಕೆ ಅದನ್ನ ಒಂದು ಕಡೆನೆ ಏನಕ್ಕೆ ನಾವು ಬೈಕೆ ಮಾಡ್ತಾ ಇದೀವಿ, ಯಾಕೆ ನಮ್ಗೆ ಬಂದಿಲ್ಲ ಅದು. ಕೆಲವ್ರನ್ನ ಯೋಚನೆ ಮಾಡ್ಬೇಕಾಗತ್ತೆ. ಸುಮ್ನೆ ನಾವು ಅದನ್ನ ಬಯಸೋದು ಒಂಥರ ಮನ್ಸಿಗೆ ಅಷ್ಟು ಸರಿ ಅನಿಸ್ತಾ ಇಲ್ಲ ನನಗೆ. ಹಂಗಾಗಿ ನೀವುಗಳು ಪ್ರತಿಯೊಬ್ರು ಈ ನ್ಯೂ ಇಯರ್ಗೆ ಅವ್ರಿಗೊಂದು ಗಿಫ್ಟ್ ತರ ಒಂದು ಸಹಕರಿಸಿ ಎಲ್ಲರನ್ನು. ಪತ್ರಿಜಿಯವರು ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಧ್ಯಾನ ಅನ್ನೋದು ಅದು ವ್ಯಾಪಾರೀಕರಣ ಆಗ್ಬಾರ್ದು. ಅಂದ್ರೆ ಅದನ್ನು ಫ್ರೀ ಆಗಿ 18 ಸೂತ್ರಗಳಲ್ಲಿ ಅದು ಹಣದ ವಿನಿಮಯ ಇರಬಾರದು. ಅಂದ್ರೆ ಏನೋ ಸಿಗುತ್ತೆ ಅಂತ ಹೇಳಿ ಮಾಡೋದು ಹಾಗಲ್ಲ. ನಮ್ಮಿಂದ ಮಾಡಿಸ್ತಾ ಇದ್ದಾರೆ, ನಾವು ಇದ್ ಮಾಡ್ತಾ ಇದ್ದೀವಿ ಅನ್ನೋದು ಮಾತ್ರ ಹೇಳ್ಬೇಕು. ಹಾಗಾಗಿ ಧ್ಯಾನ ಉಚಿತವಾಗಿ ಸಿಗಬೇಕಲ್ಲ ಅಲ್ಲ ಆ ದೇಶ. ಥ್ಯಾಂಕ್ ಯು. ಖಂಡಿತ ನೀವು ಒಂದು ಅಂದ್ರೆ ಏನು ಎಲ್ಲರೂ ಕೊಡ್ಬೇಕು ಅಂತ ಏನಿದಿಲ್ಲ. ಆಮೇಲೆ ಮತ್ತೆ ಕೆಲವರು ಇವತ್ತು ಸ್ವಲ್ಪ ದಿನದಿಂದ ಜಾಯ್ನ್ ಆಗಿರ್ತಾರೆ. ಇವ್ರು ಏನಪ್ಪಾ ದುಡ್ಡು ಕೇಳ್ತಿದ್ದಾರೆ ಅಂತ ಹೇಳಿ ದಯಮಾಡಿ ಅದೇನಿಲ್ಲ, ಸೇವೆ ಒಂದು ಮನೋಭಾವನೆ ಅಷ್ಟೇ, ಏನ್ ತೊಂದ್ರೆ ಏನಿಲ್ಲ. ನಿಮ್ಮ ಒಂದು ಖರ್ಚು ಹೆಚ್ಚಿಗಿರುತ್ತ. ನೀವು ಈಗ ತಾನೇ ಓದ್ತಾ ಇದ್ದೀರಾ, ನೆಕ್ಸ್ಟ್ ಎಲ್ಲ ಎಷ್ಟೊಂದು ಖರ್ಚಿರುತ್ತ. ಆ ಒಂದು ಆನ್ಲೈನ್ ಇರ್ಬೋದು, ಒಂದು ಯೂಟ್ಯೂಬ್ ಇರ್ಬೋದು, ಒಂದು ಲ್ಯಾಪ್ಟಾಪ್ ಇರ್ಬೋದು, ಎಲ್ಲ ಇರುತ್ತೆ ಸರ್. ಅದಕ್ಕೋಸ್ಕರ ನಾವು ಒಂದು ನಿರ್ಧಾರ ಮಾಡಿದ್ವಿ ಸರ್, ಡಿಸ್ಕಸ್ ಮಾಡಿದ್ವಿ. ಅದಕ್ಕಾದ್ರೂ ಹೆಲ್ಪ್ ಆಗುತ್ತ. ನೀವು ಒಂದು ಆ ಒಂದು ಆಗ ತನಕ ನಿಮ್ಮ ಒಂದು ಎಕ್ಸಾಮ್ ಬರೆದು ನೀವು ಒಂದು ಕೆಲ್ಸಕ್ಕೆ ಹೋಗಿ ಎಷ್ಟೊಂದು ಇರುತ್ತೆ. ಈ ಸಮಯದಲ್ಲಿ ಅದಷ್ಟು ಮಾಡ್ತಾ ಇದ್ದೀರಲ್ಲ, ಅದು ಗ್ರೇಟ್ ಸರ್. ಖಂಡಿತ ನಿಮ್ಮ ಒಂದು ಆಸೆ ಕನಸಲ್ಲಿ ಇರ್ಲಿ, ನಿಮ್ಮ ಒಂದು ಮುಂದೆ ಬರ್ಲಿ ಅನ್ನೋದೊಂದೇ ಉದ್ದೇಶ ಸರ್ ನಮ್ದು. ಅದಕ್ಕೋಸ್ಕರ ನಾವು ಮಾತಾಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಮೇಡಮ್, ಶಿಲ್ಪಾ ಮೇಡಮ್, ನಾಗರತ್ನ ಮೇಡಮ್. ಮ್ಯಾಮ್, ನೀವು ಹೇಳಿದ್ದು 100% ರೈಟ್ ಅದ ರೀ. ಮತ್ತೆ ನಿಮ್ಮೆಲ್ಲಾ ಆಶೀರ್ವಾದ ಅದ ಅಂತಂದ್ರ ಸರ್ ಗೆದ್ದೆ ಬರ್ತಾರ 100% ಕಾನ್ಫಿಡೆನ್ಸ್ ಅದ. ಹೌದು ಮೇಡಮ್. ಮತ್ತೆ ನೀವ್ ಏನ್ ಹೇಳತ್ತೀರಿ 100% ರೈಟ್ ಅದರಿ ಮ್ಯಾಮ್. ನಿಮ್ ಡಿಸಿಷನ್ 100% ಅದ. ನಂಗರ ಓಕೆ ಅದ. ನನಗೆ ಹೇಗೆ ಅಂತ ಗೊತ್ತಿಲ್ಲ. ನನ್ಗೆ ನಿನ್ನೆಯಿಂದ ಒಳಗಡೆನೆ ಬರ್ತಿತ್ತು ನನಗೆ. ಯಾಕೆ ನಾವುಗಳು ಇದನ್ನ ಸುಮ್ನೆ ಅದನ್ನ ಬರೀ ಅವ್ರ ಕಡೆಯಿಂದ ಎಲ್ಲವೂ ಮಾಡ್ತೀವಿ. ಮತ್ತೆ ಅವರು ಇವಾಗ ಒಂದು ಜಾಬ್ ಅಲ್ಲಿ ಇದ್ರಲಿಲ್ಲ, ಅವರು ಸ್ಟೂಡೆಂಟ್ ಲೈಫ್ ಅಲ್ಲಿ ನಮ್ಗೆ ಧ್ಯಾನವನ್ನ ಕೊಡ್ತಾ ಇದ್ದಾರೆ. ಅವ್ರಿಗೆ ನಾವ್ ಏನಕ್ಕೆ ನಮ್ಮಿಂದ ಒಂದು ಚಿಕ್ಕ ಆದ್ರೂ ಒಂದು ಕಿರುಕಾಣಿಕೆ ಅಂತಾದ್ರೂ ಕೊಡ್ಬೇಕಲ್ವಾ ಅಂತೇಳಿ ನನ್ನ ಒಳಗಡೆಯಿಂದ ಬರ್ತಿತ್ತು. ಅದು ಕೆಲವ್ರಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನೀವು ಬೇಜಾರಾದವ್ರು ಕೆಲವ್ರು ಯಾರು ಮಾಡೋದ್ ಬೇಡ. ಆದ್ರೆ ನನ್ನ ಒಳಗಡೆ ಬಂದಿದ್ನ ನಾನು ಹೇಳ್ಕೊತಾ ಇದ್ದೀನಿ, ಅದನ್ನ ಹೇಳ್ತಾ ಇದ್ದೀನಿ. ನಿಮ್ ಕಷ್ಟ ಅಂದವ್ರು ಯಾರನ್ನು ಪೇ ಮಾಡೋದೇನ್ ಬೇಡ. ಸ್ವಲ್ಪ ನಮ್ಗೆ ಹೌದು ನನ್ಗೆ ಕೊಡೋದಿಕ್ಕೆ ಅನುಕೂಲ ಇದೆ, ಅಥವಾ ಆ ಒಂದು ಧ್ಯಾನ ನಾನು ಪಡಿತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಕೊಡೋಣ ಅನ್ನೋದು ಒಂದು ಮನೋಭಾವ ನಿಮ್ಮಲ್ಲಿ ಇದ್ರೆ ದಯವಿಟ್ಟು ಅದಕ್ಕೆ ಸಹಕರಿಸಿ. ನಿಮ್ಮ ಮನಸ್ಸಿಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟನ್ನ ಸಹಕರಿಸಿ ಅಂತ ಹೇಳ್ತೀನಿ. ರತ್ನ ಮೇಡಮ್, ಶಿಲ್ಪಾ ಮೇಡಮ್, ನಾಗರತ್ನ ಮೇಡಮ್, ಎಲ್ಲಾರು ಗುಡದಲ್ಲಿ ಸಿಕ್ಕಿದ್ರು ಮೇಡಮ್. ಗುಡಕೇಶದಲ್ಲಿ ನಾವೆಲ್ಲ ಎಷ್ಟು ಚೆನ್ನಾಗಿದ್ವಿ ಅಂತಂದ್ರ, ಒಂದ್ ಅಡ್ಗೆ ಮನೆಯಲ್ಲಿ ಅಷ್ಟೊಂದು ತರಕಾರಿ ಎಲ್ಲ ತಂದು ಎಷ್ಟೆಲ್ಲ ಸೌಲಭ್ಯ ಮಾಡಿದ ಗುರುಕಿರಣ್ ಸರ್.
ಅರುಣ್ ಸರ್, ಶಿಲ್ಪಾ ಮೇಡಮ್ ಇವರೆಲ್ಲ ಹೆಲ್ಪ್ ಮಾಡಿದ್ದಾರೆ ಮೇಡಮ್. ಅಷ್ಟು ಚೆನ್ನಾಗಿ ಹೌದು ನಮ್ಗೆ ಮೇಡಮ್. ಎಷ್ಟು ಖುಷಿ ಆಯ್ತು ಅಂದ್ರೆ ಅಲ್ಲಿ. ಯಾಕಂದ್ರೆ ನಾನು ಡ್ಯೂಟಿ ಇರೋದ್ರಿಂದ ನನ್ಗೆ ಬುಡಕೇಶಕ್ಕೆ ಮತ್ತೆ ಔಟ್ಸೈಡ್ 1-2 ದಿನ 3 ದಿನ ಹಿಂಗೆಲ್ಲ ಇದ್ದು ಬರೋದಿಕ್ಕೆ ನಂಗೆ ಸಾಧ್ಯ ಆಗ್ತಿರ್ಲಿಲ್ಲ. ಇದು ನಮ್ಗೆ ಹತ್ರಕ್ಕೆನೆ ಬಂದಿದೆ ನೋಡಿ. ಅಲ್ಲಿ ಹೋಗೋದಿಕ್ಕಾಗಿಲ್ಲ. ನಮ್ಗೆ ಮೊಬೈಲ್ ಮುಖಾಂತರ ನಾವು ಅದನ್ನ ಪಡೀತಾ ಇದ್ದೀವಿ. ಅಲ್ಲಿ ಹೋಗಿ ಪಡ್ಕೊಂಡ್ ಬಂದಿದ್ದೀರಾ ನೀವು ಎದುರುಗಡೆನೆ. ಆದ್ರೆ ನಾವು ಮೊಬೈಲ್ ಮುಖಾಂತರ ಅವ್ರ ಧ್ಯಾನವನ್ನ ಪಡೀತಾ ಇದ್ದೀವಿ. ಅದು ನಮಗೂ ಸೌಭಾಗ್ಯ ತಾನೇ ಇದು. ಈ ಸೌಭಾಗ್ಯದಲ್ಲಿ ನಾವು ಅವ್ರಿಗೇನ್ ಮಾಡಿದೀವಿ, ನಮ್ಗೇನು ಅವ್ರಿಗೆ ಕೊಟ್ವು, ಇದು ಏನಕ್ಕೆ ನಮಗೆ ಬರಬಾರದು, ನಮ್ಗೆ ಯಾಕೆ ನಮ್ಮ ಹೃದಯದಿಂದ ಏನಕ್ಕೆ ಅದು ಒಳ್ಳೇದನ್ನ ಮಾಡಬಾರದು, ಇಷ್ಟೇ ನನಗ್ ಮನ್ಸಿಗೆ ಬಂದಿದ್ದು. ಈ ತರ ಬಂತ ಅಷ್ಟೇನೆ. ಹಾಗೆ ನಾನು ಇವಾಗ ಜೂಮ್ ಕಾಲಲ್ಲೇ ಅಟೆಂಡ್ ಮಾಡ್ತಾ ಇದ್ವಿ. ಅವತ್ತು ನನ್ಗ ಅನ್ನಿಸ್ತು ಶಶಿಕಲಾ ಮೇಡಮ್ ಹೋಗ್ಬಿಟ್ ಬರೋಣ ಬನ್ನಿ ಚಿದ್ರ ಬೆಟ್ಟಕ್ಕೆ, ಹೋಗಿ ಬೆಟ್ಟನ ನೋಡ್ದಂಗಾಗುತ್ತೆ, ಹಂಗೆ ಧ್ಯಾನನ ಮಾಡ್ಕೊಂಡ್ ಬರೋಣ ಅಂತ. ಅವರಿಂದ ನಾನು ಅದೇ ನನ್ಗೂ ಗೊತ್ತಾಗಿರ್ಲಿಲ್ಲ. ಯಾವ್ದೋ ಒಂದು ಇಲ್ಲಿಗ್ ಬಂದಿತ್ತು ಮೇಡಮ್, ಅದು ಕಾಂಪ್ಲೆಂಟ್ ಬಂದಿತ್ತು. ಕಾಂಪ್ಲೆಂಟ್ ಅಂತ ಯಾವ ರೀತಿ ಅಂತಾರ, ದಸರಾ ಧ್ಯಾನದಲ್ಲಿ ಸಿಕ್ಕಿತ್ತು ಮೇಡಮ್ ನನ್ಗ. ಅದನ್ನ ನೋಡ್ಕೊಂಡು ಹೋದ್ವಿ ಮೇಡಮ್. ನಮಗೂ ಗೊತ್ತಿಲ್ಲ ಚಿದ್ರ ಬೆಟ್ಟಲ್ಲಿ ಈ ತರ ಧ್ಯಾನ ನಡೀತಿದೆ ಅಂತ. ಆ ಒಂದು ಯಾರ್ ಕೊಟ್ರ ಅವ್ರ ಕಡೆಯಿಂದ ನಾವು ಹೋದ್ವಿ ಮೇಡಮ್. ತುಂಬಾ ಚೆನ್ನಾಗಿ ಅದ್ಭುತವಾಗಿ 2 ದಿನ ಹೆಂಗ್ ಕಳೆದ್ವಿ. ನಮ್ ಮನೆ ಅಂತನಾಗೆ ನಾವು ಕೂಡ ಅಲ್ಲಿ ಎಷ್ಟೊಂದ್ ಕೆಲಸ ನಮ್ಮ ಮೇಡಮ್ ಶಶಿಕಲಾ ಮೇಡಮ್ ಹೊರಗ್ ಬಂದವ್ರ ಅಲ್ವೇ ಅಲ್ಲ, ಇದ್ರೆ ಅವ್ರು ಕೂಡ ಮಾತಾಡ್ಸ್ಕೊಡೋ ಇದ್ದಿದ್ರೆ ಇವಾಗ. ಅವ್ರು ಕೂಡ ಎಷ್ಟೊಂದು ಹೆಲ್ಪ್ ಮಾಡೋರು, ಎಷ್ಟು ಹೊರಗಡೆ ಬಂದವ್ರೆ ಅಲ್ಲ ಅವರು. ಆ ರೀತಿ ಅಂತದ್ರಲ್ಲಿ ಈ ಒಂದು ಗುಡಕೇಶಕ್ ಬಂದಿದ್ದಾರೆ ಅಂತಂದ್ರ ನನ್ಗಂತೂ ಖುಷಿ ಆಗ್ಬಿಡ್ತು. ನಡ್ರಿ ಅಂತ ಕರ್ಕೊಂಡ್ ಹೋದ್ವಿ. 1000 ಮೆಟ್ಲು ಹತ್ಕೊಂಡ್ ಬರ್ತಿರೋ ಈ ಕಡೆಯಿಂದ ಪತ್ರಿಜಿಯವ್ರ ಹಾಡ್ ಹಾಕೊಂಡು ಅಯ್ಯಪ್ಪ ಸ್ವಾಮಿಯದ ಹಾಡ್ ಹಾಕೊಂಡು ಹತ್ತಿದ್ವಿ ಬೆಟ್ಟನ. ಮತ್ತ ಆ ಕಡೆಯಿಂದ ಇಳಿದು, ಅಂದ್ರೆ ನಾನು ಅಷ್ಟು ಇರ್ತಿರ್ಲಿಲ್ಲ, ಅಷ್ಟು ಆರೋಗ್ಯ ಚೆನ್ನಾಗಿರ್ಲಿಲ್ಲ. ಆದ್ರ ಅಷ್ಟು ಮೆಟ್ಲು ಹತ್ಕ ಬಂದಿದ್ದೀನಿ ಅಂತಂದ್ರೆ ನನ್ಗೆ ಎಷ್ಟು ಖುಷಿ ಆಯ್ತು ಅಂತಂದ್ರ ಆ ಒಂದು ಎನರ್ಜಿ, ಆ ಒಂದು ಶಕ್ತಿ ಅಲ್ಲಿ ಸಿಕ್ಕಿತ್ತು. ಆ ಗುಡಕೇಶದಲ್ಲಿ ನಂಗೆ ಅಷ್ಟು ಶಕ್ತಿ ಸಿಕ್ಕಿತ್ತು. ಅದನ್ನೇ ನನ್ಗೆ ಎಷ್ಟು ಖುಷಿ ಆಯ್ತು. ಇವತ್ತು ಕುಂತ್ಕೊಂಡ್ ಎದುರು ಬದಲು ನಾವು ಇವತ್ತು ಜೂಮ್ ಕಾಲ್ ತಗತಾ ಇದೀವಿ ಅವ್ರ ಕಡೆಯಿಂದ. ಎಷ್ಟು ಖುಷಿ ಆಯ್ತು. ಅದೇ ಒಂದು ಕೃತಜ್ಞತೆ ತರ ನಾವು ಮಾಡೋಣ ಅಂತ ಅಷ್ಟೇ ಸರ್. ಶಿಲ್ಪ ಮೇಡಮ್. ಪ್ರತಿಯೊಂದಕ್ಕೂ ಕೃತಜ್ಞತೆ ಮನುಷ್ಯನಿಗೆ ಬೇಕೇ ಬೇಕು. ಕೃತಜ್ಞತೆ ಇಲ್ಲ ಅಂದ್ರೆ ನಾವು ಮನುಷ್ಯರಲ್ಲ. ಕೃತಜ್ಞತೆನೇ ಮೇನ್ ಮನುಷ್ಯನಿಗೆ. ಅದೇ ಹೇಗೆ ನೀವು ಚೆನ್ನಾಗಿದ್ದೀರಾ ಅಂದಾಗ ನಾವು ನಮ್ಮ ಮಕ್ಳಿಗೆ ನಾವೇ ಹೇಳ್ಬಿಡ್ತೀವಿ. ನಮ್ಮ ಮಕ್ಳಿಗೆ, ಕಂದ ನೀನ್ ಹೀಗ್ ಮಾಡ್ಬೇಕು, ನಾಳೆ ನಾನ್ ನಿನ್ಗೆ ಸ್ವೀಟ್ ಮಾಡ್ಕೊಡ್ತೀನಿ ಕಂದ ಅಂದಾಗ ಮಕ್ಳು ಆಯ್ತು ಮಮ್ಮ ಆಯ್ತಮ್ಮ ಅಂತ ಎಂತ್ರ ಖುಷಿ ಪಡ್ತಾರಲ್ವ. ಹಾಗೆ ನಾವು ಕೆಲವೆಲ್ಲ ಮಕ್ಕಳಿಗೆ ಹೇಗೆ ನಾವು ಅವ್ರನ್ನ ಪ್ರೀತಿಯಿಂದ ಕಾಣ್ತೀವಿ, ಹಾಗೆ ಅವ್ರನ್ನ ಮೇಲೆ ತರಬೇಕಾಗುತ್ತೆ ಕೆಲವರೆಲ್ಲ. ದಯವಿಟ್ಟು ಮೇಡಮ್, ನಿಮ್ ಕಡೆಯಿಂದ ಪತ್ರಿಜಿ ಅವ್ರು ನಮ್ಗೆಲ್ಲಾ ಮೆಸೇಜ್ ಕೊಟ್ಟಿದಾರ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೌದು ಮೇಡಮ್, ನನಗೆ ಒಳಗಡೆಯಿಂದಾನೇ ಬರ್ತಿತ್ತು ಮೇಡಮ್. ನಾನು ಹೇಳ್ಕೋಬೇಕು ಅನಿಸ್ತಾ ಇತ್ತು ನನಗೆ ನಿನ್ನೆಯಿಂದಾನು ನನ್ಗೆ ಒಳಗಡೆ ನಾನು ಹೇಗೆ ಹೇಳೋದು, ನಾನಿಲ್ಲ ಹಾಡು ಹೇಳ್ಬೇಕಾದ್ರೇನೆ ಒಂದ್ ಹಾಡು ಹೇಳ್ದೆ ಅಷ್ಟೇನೆ ಹೇಳ್ಬಿಟ್ಟು ಹೇಗೆ ಹೇಳೋದು, ಎಲ್ಲರೂ ಖುಷಿ ಇದ್ದಾರೆ, ಹಾಡು ಹೇಳ್ತಾ ಇದ್ದಾರೆ. ಇಲ್ಲ ನಾನು ಇವಾಗ ಹೇಳೋದ್ ಬೇಡ ಅಂತ ಸುಮ್ನೆ ಆಗ್ಬಿಟ್ಟು ಮತ್ತೆ ಮೇಡಮ್ಗೆ ಇದೆಲ್ಲ ಮುಗಿದ್ಮೇಲೆ 7:15 ಮೇಲೆ ಮತ್ತೆ ಮಾಡಿದ್ರು, ಪದ್ಮ ಮೇಡಮೇ ಮಾಡಿದ್ರು. ಅವಾಗ ನೋಡಿ ಈ ತರ ಆಗ್ತಿದೆ, ಏನ್ ಮಾಡೋಣ, ಹೇಗೆ ಮಾತಾಡೋಣ ಅಂತೇಳಿ ಡಿಸೈಡ್ ಮಾಡಿದ್ವು. ಇಬ್ರು ಮಾತಾಡುದು. ಆಗ ಇಲ್ಲ ನೋಡಿ ಆಯ್ತು ಹೇಗೆ ಮಾತಾಡಿ ಅಂತೇಳಿ ಅವರು ನಾವಿಬ್ರು ತೀರ್ಮಾನ ಮಾಡಿದ್ವು. ನಮ್ಮ ಅನಿಸಿಕೆ ಈ ತರ ಇದೆ. ಕೆಲವರಿಗೆ ಅನಿಸಿಕೆ ಬಗ್ಗೆ ನನ್ಗೆ ಗೊತ್ತಿಲ್ಲ, ಅದನ್ನ ಹೇಳೋದಿಕ್ಕಾಗಲ್ಲ. ಅವರವರ ಭಾವನೆಗಳ ಮೇಲೆ ಬರುತ್ತೆ ಅದು. ಮೇಡಮ್ ಒಂದ್ ಮಾತು ಹೇಳ್ಬೇಕು ಅಂದ್ಕೊಂಡೆ. ನೀವ್ ಹೇಳ್ದಂಗೆ ಈ ಒಂದು ಫುಲ್ ನೈಟ್ ಧ್ಯಾನ ಹೇಳ್ಕೊಡೋದು ಅದಕ್ಕೋಸ್ಕರ ನಾವು ಪೇ ಮಾಡ್ಬೇಕು ಅಂತ ನಮ್ಗೇನು ಮನ್ಸಿಲ್ಲ. ನಮ್ ಕಡೆಯಿಂದ ಏನು ಅಂದ್ರೆ ಅಟ್ಲೀಸ್ಟ್ ಅವ್ರಿಗೆ ಇಂಟರ್ನೆಟ್ ಚಾರ್ಜಸ್, ಝೂಮ್ ಚಾರ್ಜಸ್ ತುಂಬಾ ಇರುತ್ತೆ. ಈಗ ನಾನೇನೆ ಈ ಗುಡಕೇಶಕ್ ಬಂದ್ಮೇಲೆ ನನ್ನ ಮೊಬೈಲ್ ಇಂಟರ್ನೆಟ್ ಚಾರ್ಜ್ ಸಾಕಾಗಿಲ್ಲ, ಅಡಿಷನಲ್ ಟಾಪ್ ಅಪ್ ಮಾಡ್ಕೊಂತ ಇದೀವಿ. ಎಷ್ಟು ಫಾಸ್ಟ್ ಆಗಿ ಇಂಟರ್ನೆಟ್ ಕನ್ಸ್ಯೂಮ್ ಮಾಡುತ್ತೆ ಅಂತಂದ್ರೆ ಒಂದ್ ನೈಟ್ಗೆನೆ 2 GB 3 GB ಬೇಕಾಗುತ್ತೆ ಅಷ್ಟೊಂದು. ಅದ್ರ ಜೊತೆಗೆ ಎಲ್ಲ ಸಾಂಗ್ಸ್ ಎಲ್ಲ ಟೈಮ್ ಟು ಟೈಮ್ ಪ್ಲೇ ಮಾಡಿ ಎಲ್ಲ ಮಾಡೋದು ತುಂಬಾನೇ ಅದು ಈಸಿ ಇಲ್ಲ. ಆಕ್ಚುಲಿ ಅವರು ಒಂದು ಕೆಲಸದಲ್ಲಿದ್ದು ಅವ್ರಿಗೆ ಅರ್ನಿಂಗ್ಸ್ ಇದೆ ಅಂತಂದ್ರೆ ಓಕೆ, ಬೇಡಪ್ಪ ಅಂತ. ಇದೆಲ್ಲದು ನಾವು ಧ್ಯಾನ ಹೇಳ್ಕೊಟ್ಟಿದ್ದಾರೆ ಅಂತ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ಅವರೊಂದು ಸಬ್ಸ್ಕ್ರಿಪ್ಷನ್ಗೆ, ಅವರೊಂದು ಇಂಟರ್ನೆಟ್ ಚಾರ್ಜಸ್ ಕೊಡೋಣ. ಎನಿಹೌ ನೀವು ರತ್ನಮ್ಮ ಮೇಡಮ್ ಆಗ್ಲಿ ಪದ್ಮ ಮೇಡಮ್ ಆಗ್ಲಿ ನೀವಿಬ್ರು ಸೇರಿ ಒಂದು ಇನಿಷಿಯೇಷನ್ ಮಾಡಿದೀರಾ,
ನಾವು ಡೈರೆಕ್ಟ್ ಆಗಿ ಸಾರ್ಗೆ ನೀವು ತಗೊಳ್ಳಿ ಅಷ್ಟ್ ಕೊಡ್ತೀವಿ ಇಷ್ಟ್ ಕೊಡ್ತೀವಿ ಅಂತಂದ್ರೆ ಅವ್ರಿಗೂ ಸರಿ ಆಗೋದಿಲ್ಲ. ನೀವೊಂದು ಫೋನ್ ಪೇನೋ ಯಾವ್ದಾರ ಒಂದು ನಂಬರ್ ನೀವೇ ಅರೇಂಜ್ ಮಾಡಿ, ನಿಮ್ಮ ಇಬ್ಬರಲ್ಲಿ ಯಾವ್ದೋ ಕ್ಯೂರ್ ಒಬ್ರು ಕೋಡ್ ಹಾಕ್ಬಿಡಿ ಸರ್. ನೀವು 31 2-3 ದಿನ ಕ್ಯೂರ್ ಕೋಡ್ ಅನ್ನ ನಿಮ್ಮ ಇದ್ರಲ್ಲಿ ಇಡಿ ಸರ್. ನಾವು ಕೆಲವು ಕೊಡೋರ್ಗೆ ಅನುಕೂಲ ಆಗುತ್ತೆ ಸರ್ ಅದು. ಯಾಕಂದ್ರೆ ಅದು ನೀವು ಕೊಡ್ತಾ ಇರೋದು ಯಾರೋ ಒಬ್ರು ಕಲೆಕ್ಟ್ ಮಾಡಿ ಓವರ್ ಆಲ್ ಗ್ರೂಪ್ ಅಮೌಂಟ್ ನ ಅವ್ರಿಗೊಂದು ಕೊಟ್ರೆ ಒಂದು ಬಲ್ಕ್ ಅಮೌಂಟ್ ತರ ಸರಿ ಹೋಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಬಂತು. ಯಾರೋ ಒಬ್ರು ಇನಿಷಿಯೇಷನ್ ತಗೊಳ್ಳಿ, ನಿಮ್ದೊಂದು ಒಂದು ಫೋನ್ ಪೇ ನಂಬರ್ ನ ಅರೇಂಜ್ ಮಾಡಿ, ಸೊ ದಟ್ ಎಲ್ರು ಎಷ್ಟು ಧ್ಯಾನಿಗಳು ಎಷ್ಟು ಕೊಡ್ತಾರೋ ಆಗಲ್ಲ ಅವ್ರ ಸರ್. ಮಂತ್ಲಿ ಇಲ್ಲ ಒಂದಷ್ಟು ಸರ್, ಕೊಡ್ಲಿ. ನಾನು ಹೇಳೋದು ಹೇಗೆ ಅಂದ್ರೆ, ಅವ್ರದೊಂದು ಕ್ಯೂರ್ ಕೋಡ್ ಇದೆ, ಮತ್ತೆ ಮೊಬೈಲ್ ಇದೆ. ಮೊಬೈಲ್ ಪೇ ಮಾಡೋರು ಕೆಲವ್ರು ಇದಾರೆ, ಅದು ಮಾಡೋರು ಮಾಡ್ಲಿ. ಕ್ಯೂರ್ ಕೋಡ್ ಇದ್ರೆ ಅದ್ರ ಮಾಡೋರು ಮಾಡ್ಲಿ. ಅವ್ರಿಗೆ ಅವ್ರಿಗೆ ಹೇಗಾಗುತ್ತೆ, ಡೈರೆಕ್ಟ್ ಆಗಿ ಹೋಗ್ಲಿ ಬಿಡಿ ಸರ್. ಬೇರೆಯವರಿಂದ ಹೋಗೋದ್ ಬೇಡ, ಡೈರೆಕ್ಟ್ ಆಗಿ ಹೋಗ್ಲಿ ಅಮೌಂಟ್. ತೊಂದ್ರೆ ಇಲ್ಲ. ಹೌದು ಹ್ಮ್ ಅವ್ರನ್ನ ಹೌದು, ಡೈರೆಕ್ಟ್ ಆಗಿ ಹೋಗ್ಲಿ ಸರ್. ಬೇರೆ ಮತ್ತೊಬ್ಬರಿಂದ ಮತ್ತೆ ಹೋಗೋದ್ ಬೇಡ ಯಾರಿಗೂನು. ಡೈರೆಕ್ಟ್ ಆಗಿ ಅಮೌಂಟ್ ಹೋಗ್ಲಿ ಸರ್. ಅದು ಅದೊಂದು ಶೇರ್ ಮಾಡಿ ಸರ್, ಒಂದು QR ಕೋಡ್ ಅಥವಾ ಫೋನ್ ಪೇ ನಂಬರ್. ಕ್ಯೂರ್ ಕೋಡ್ ಕೊಡಿ ಸರ್, ಕಳಿಸಿ ಸರ್. ಮೊಬೈಲ್ ಪೇ ಇದು ಯಾವ್ದಿದೆ ಆ ನಂಬರ್ನ ಹಾಕಿ ಅದನ್ನು ಕಳಿಸಿ. ಒಂದು 3 days. ಅದು ನಿಮ್ಗೆ ಏನಾದ್ರು ಸರ್ ಮನ್ಸಿಗೆ ಹೇಗನ್ಸ್ತು ಗೊತ್ತಿಲ್ಲ ಸರ್. ನನ್ಗೆ ಒಳಗಡೆ ಆತರ ಬರ್ತಾ ಇತ್ತು ಸರ್. ಹಾಗಾಗಿ ನಾನು ಇದನ್ನ ಹಂಚ್ಕೋಬೇಕು ಅಂತ ಹೇಳಿದೀನಿ ಸರ್. ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಗೊತ್ತಾಗಿಲ್ಲ ಸರ್. ನಾನು ಒಳಗಡೆ ಬರ್ತಿತ್ತು, ಇಷ್ಟೊಂದು ಖರ್ಚು ಮಾಡ್ಕೊಂಡು ಫುಲ್ ನಿದ್ರೆ ಇಲ್ಲ, ಇಷ್ಟೊಂದು ಶ್ರಮ ಪಡ್ತಾ ಇದಾರೆ, ಅವ್ರಿಗೆ ಏನ್ ನಾವ್ ಮಾಡ್ತಾ ಇದೀವಿ, ಇದ್ ಮಾಡ್ತಾ ಇದೀವಿ, ಹೇಗೆ ಇದು, ಯಾಕೆ ಎಲ್ಲರೂ ಸುಮ್ನೆ ಇದೀವಿ, ಇದು ಬರ್ತಿತ್ತು ಸರ್ ನನ್ನ ಒಳಗಡೆ. ಹಾಗೆ ಇದನ್ನ ಹೇಳ್ಕೋಬೇಕು ಅನ್ಕೊಂಡು ಹೇಳಿದೀನಿ ಸರ್. ನಿಮ್ಮ ಒಳಗಡೆ ಏನಿದೆ ಗೊತ್ತಿಲ್ಲ, ಒಟ್ಟಲ್ಲಿ ನಿಮ್ಮ ಖರ್ಚಿಗೆ ಅವಶ್ಯಕತೆ ಇದ್ದೇ ಇದೆ ಅಂತ ನನ್ ಮನ್ಸಿಗೆ ಬರ್ತಾ ಇದೆ ಸರ್. ಅದು ಯಾವುದೇ ಅಪೇಕ್ಷೆ ಅಪೇಕ್ಷೆ ಪದ್ಮಾ ಮೇಡಮ್, ರತ್ನಮ್ಮ ಮೇಡಮ್, ನನಗೂ ಕೂಡ ಹಾಗೆ ಅನಿಸ್ತಿತ್ತು ಸರ್ದು. ಕೇಸ್ ಎಕ್ಸಾಮ್ ಇದೆ, ನಾವು ಗ್ರೂಪ್ ಅಲ್ಲಿ ಎಷ್ಟ್ ಜನ ಇದ್ದೀವಿ ಅಷ್ಟ್ ಜನ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಅರುಣ್ ಕುಮಾರ್ ಮಾಸ್ಟರ್ದ ಎಕ್ಸಾಮ್ ಚೆನ್ನಾಗಾಗ್ಲಿ ಅಂತ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಮತ್ತ ಅವ್ರಿಗೆ ಕಿರುಕಾಣಿಕೆ ಅಂತಂದೇಳಿ ನಾವ್ ಏನಾದ್ರು ಕೊಡ್ಬೇಕಂತಂದೇಳಿ ನನಗೂ ಕೂಡ ಹಾಗೆ ತುಂಬಾ ಮನಸ್ಸಲ್ಲಿ ಬಂದಿತ್ತು ಮೇಡಮ್ ಈ 2 ವಿಷಯ. ಬರೀ ಹೇಳ್ತಾ ಇದಾರೆ ಫೋನಲ್ಲಿ ಹೇಳ್ತಾ ಇದಾರೆ ನೋಡಿ ಅವರು. ಮಾಡಿ ಮೇಡಮ್ ನಾನ್ ಅಂತ ನಿಮ್ ಜೊತೆ ನಾನ್ ನಿಮ್ ಜೊತೆ ಮಾತಾಡಿದ್ನಲ್ಲ ಅವಳು ಹೊಸಪೇಟೆಯಿಂದ ಪದ್ಮ ಅಮ್ಮ. ಖಂಡಿತ ಮಾತಾಡಿದ್ರಲ್ಲ. ಹಾ ಹಾ ಅಮ್ಮ. ಯಾರನ್ನು ಎದುರುಗಡೆನೆ ಮಾತಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವು ಅಟ್ಲೀಸ್ಟ್ ಮೊಬೈಲ್ ಆಫ್ ಆಗ್ಲಿ ಆನ್ ಆಗ್ಲಿ ನಮ್ಮ ಮಾತು ನಿಮ್ ಕಿವಿಗಳಿಗೆ ಬೀಳುತ್ತೆ ಅನ್ಸುತ್ತೆ. ಪ್ರತಿಯೊಬ್ಬರಿಗೂ ನಾನು ಮಾತಾಡೋದು ಎಲ್ಲರ ಕಿವಿಗಳಿಗೂ ಬೀಳುತ್ತೆ. ಅದು ಕೆಲವರು ಸಾಧ್ಯವಾದಷ್ಟು, ಕೆಲವರು ಸ್ವಲ್ಪ ನಿದ್ರೆಗೆ ಹೋಗಿರೋರ್ಗೆ ಮತ್ತೆ ನಾಳೆ ಇದಾಗ್ಬೋದು. ಹಾಗೆ ಕೆಲವ್ರು ಗೊತ್ತಿರೋರು ತಿಳುವಳಿಕೆ ಇಲ್ದಿರೋರು ನಾಳೆ ಒಂದ್ ಸ್ವಲ್ಪ ಚಿಕ್ಕದಾಗಿ ಒಂದು ದಿನದಲ್ಲಿ ಒಂದು ದಿನ ಅದನ್ನ ಸ್ವಲ್ಪ ಮತ್ತೆ ಮತ್ತೆ ಮಾತಾಡಿ, ಸ್ವಲ್ಪ ಬೇರೆಯವ್ರಿಗೆ ಸ್ವಲ್ಪ ಗೊತ್ತಿಲ್ದವ್ರಿಗೆ ಮತ್ತೆ ಅವ್ರಿಗೆ ಇದ್ ಮಾಡೋರ್ಗೆ. ಯಾಕಂದ್ರೆ ಇವ್ರಿಗೆ ಒಬ್ರು ಬೆಳಿಗ್ಗೆ ಇವಾಗ 7 ಗಂಟೆನಲ್ಲಿ 1-2 ಹಾಡು ಹೇಳಿದ್ರು. ಯಾರು ಪದ್ಮ ಮೇಡಮ್ ಕಡೆಯವ್ರು, ಯಾರು ಅವ್ರ ಹೆಸರೇನು? ಜೆಂಟ್ಸ್ ಚಂದ್ರಶೇಖರ ನೋಡಿ. ಇವಾಗ ಅವರು ಬಂದಿಲ್ಲ. ಅವರು ಅಂತವ್ರಿಗೆಲ್ಲರೂ ಈಗ ಬಂದಿಲ್ಲ ಅಂದ್ರೆ ಬರ್ತಾರಲ್ಲ, ಅವ್ರಿಗೆ ಅನುಕೂಲ ಆಗತ್ತೆ. ಹಾಗಾಗಿ ಮತ್ತೆ ರಿಪಿಟೇಷನ್ ಮಾಡ್ಬೇಕು. ಒಂದು ದಿನಕ್ಕೊಮ್ಮೆ ರಿಪಿಟೇಷನ್ ಮಾಡಿ ಒಂದು 3 days, ಆಮೇಲೆ ಮೋಸ್ಟ್ಲಿ ಸರಿ ಆಗುತ್ತೆ ಅನ್ಸುತ್ತೆ. ಹೇಗಾಗತ್ತೆ ಅಷ್ಟು ಸಾಧ್ಯವಾದಷ್ಟು ಅವ್ರಿಗೆ ತಲುಪುತ್ತೆ. ಓಕೆ ಮಾಸ್ಟರ್, ಯಾವುದೇ ಪ್ರತಿಫಲೇಕ್ಷೆ ಇಲ್ಲದೆ ಕೇವಲ ಇದು ಪ್ರತಿಫಲ ಅಲ್ಲ ಸರ್, ಇದು ಪ್ರತಿಫಲ ಅಲ್ಲ, ಲೋಕ ಕಲ್ಯಾಣಕ್ಕಾಗಿ ಅಂತ ಹೇಳಿ. ಹೌದು, ಲೋಕ ಕಲ್ಯಾಣಕ್ಕಾಗಿ ಕೊಡ್ತಾ ಇರೋದು ನಾವು. ನೀವು ಕೊಟ್ಟ ಹಣವನ್ನು ಪುನಃ ಅದನ್ನ ನಾವು ಧ್ಯಾನ ಪ್ರಚಾರಕ್ಕಾಗಿಯೇ ಬಳಸ್ತೀನಿ ಸಂಪೂರ್ಣ ಅದನ್ನು. ಹೌದು, ನಮಗೂ ಸಂಕಲ್ಪ ಇದೆ, ಪ್ರತಿ ತಿಂಗಳು 2,000 ಪಾಂಪ್ಲೆಟ್ ಪ್ರಿಂಟ್ ಮಾಡಿ ಇದು ಮಾಡಬೇಕು, ಪ್ರಚಾರ ಮಾಡಬೇಕು ಅನ್ನೋದಿದೆ. ಆಮೇಲೆ ಇನ್ನು ಅದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಬೆಳೆಸ್ಲಿಕ್ಕೆ ಅದಕ್ಕೆ ಅದಕ್ಕೆ ಅದು ಉಪಯೋಗ ಆಗುತ್ತೆ. ಅಂದ್ರೆ ಪರ್ಸನಲ್ ಆಗಿ ಏನೋ ಬಳಸದೇ ಇದ್ರು ಧ್ಯಾನ ಪ್ರಚಾರಕ್ಕಾಗಿ ಅಂತಾನೆ ಅದನ್ನ ಪುನಃ ಖಂಡಿತ ಬಳಸ್ತೀವಿ. ಅಂದ್ರೆ ಆ ಧ್ಯಾನ ಪ್ರಚಾರದ ಇದರಲ್ಲಿ ಎಲ್ಲರಿಗೂ ಸೇವೆ. ಆಮೇಲೆ ಯಾರಿಗೂ ಇದಿಲ್ಲ, ಏನಂತೀವಿ ಕಂಪಲ್ಸರಿ ಅಂತಿಲ್ಲ, ಅವರವರ ಇಷ್ಟ ಮತ್ತೆ ಅವರವರ ಶಕ್ತಿ. ಅಂದ್ರೆ ಇಲ್ಲಿ ಮುಖ್ಯ ಉದ್ದೇಶ ಎಲ್ಲರೂ ಜಾಯಿನ್ ಆಗಿ ಧ್ಯಾನ ಸಾಧನೆ ಮಾಡುವುದು ಬಹಳ ಮುಖ್ಯ. ಆಯ್ತಾ? ಅದು ಮೊದಲು ಆಯ್ತಾ, ಆಮೇಲೆ ಉಳಿದಿದೆಲ್ಲ.
ಆ, ಅದೇ ಒಟ್ಟಿನಲ್ಲಿ ಆ ಹಣವು ಕೂಡ ಅದು ಧ್ಯಾನ ಪ್ರಚಾರಕ್ಕಾಗಿ ಅಂತಲೇ. ಆಯ್ತಾ? ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟು. ಎಲ್ಲರೂ ಮೆಸೇಜ್ ಬಂತು ಓಕೆ ಅಂತ ಹೇಳಿ ನನಗೆ ತುಂಬಾ ಓಕೆ ಒಂಥರ ಖುಷಿ ಆಗ್ತಾ ಇತ್ತು ಮೆಸೇಜ್ ಬಂದಿದ್ದಕ್ಕೆ. ಎಲ್ಲಾರು ಮೆಸೇಜ್ ಮಾಡಿದವ್ರಿಗೆ ನಿಜಕ್ಕೂ ನನ್ನ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಹಕರಿಸಿ. ನಿಮ್ಮ ಒಂದು ಕಿರು ಕಾಣಿಕೆ ಅವ್ರಿಗೆ ಒಂದು ಬೃಹತ್ ಒಂದು ಕಾರ್ಯಕ್ಕೆ ಅನುಕೂಲ ಆಗುತ್ತೆ. ಎಲ್ಲರೂ ಓಕೆ ಕೊಡ್ತಾ ಇದ್ದಾರೆ, ಎಸ್ ಹೇಳ್ತಾ ಎಲ್ಲಾರು ಇದ್ದಾರೆ, ಓಕೆ ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ ಎಸ್ ಸರ್ ಅಂತ. ಓಕೆ ಓಕೆ ಜೋಡಿಸಿ ಕೊಡ್ಲೇಬೇಕು ಅಂತ ಏನ್ ಅವಶ್ಯಕತೆ ಇಲ್ಲ. ಆಮೇಲೆ ಕೊಡ್ಬೇಕೇನೋ ದುಡ್ಡು ಕೊಡ್ಬೇಕೇನೋ ಬೇಡ ಅನ್ನೋ ಧ್ಯಾನ ಅಂತ ಅನ್ನೋದು ಬೇಕಾಗಿಲ್ಲ. ನೀವು ಕೊಡೋರು ನಿಮ್ಮ ಒಂದು ಸಾಕಾರ ಮನೋಭಾವನೆ ಲೋಕ ಕಲ್ಯಾಣಕ್ಕೋಸ್ಕರ ಸೇವೆಗೋಸ್ಕರ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಮಾಸ್ಟರ್. ಇನ್ಯಾರು ಓಕೆ ಮಾತಾಡ್ತಾರೆ? ಸುರೇಖಾ ಮಾಸ್ಟರ್ ಮಾತಾಡಿ. ಸರ್, ಫಸ್ಟ್ ನಾನು ಎಲ್ಲಾ ಮಾಸ್ಟರ್ಸ್ ನಮಸ್ಕಾರ ಹೇಳ್ತೀನಿ. ಆಮೇಲೆ ನಿಮಗೆ ತುಂಬಾ ಧನ್ಯವಾದ, ಕೋಟಿ ಕೋಟಿ ಧನ್ಯವಾದ ಹೇಳ್ತೀನಿ. ಇವತ್ತು ವಿಶೇಷವಾದ ದಿನ ಅಂತ ನೀವು ಹೇಳಿದ್ರಿ. ಆಮೇಲೆ ಇವತ್ತು ನನಗೂ ಕೂಡ ವಿಶೇಷವಾದ ದಿನ. ಆ ಮನೆಯಿಂದ ನಾನು ಹೊರಗೆ ಬಂದೆ ಸರ್, ಮಾಡಿದೆ. ಸೊ ಅದಕ್ಕಾಗಿ ನನಗೆ ನಿಮ್ಗಿಂತ ದೊಡ್ಡ ವಿಶೇಷ ದಿನ ಅನ್ಕೊಂತೀನಿ ಇವತ್ತು. ಆಮೇಲೆ ಭಗವದ್ಗೀತೆ ಮುಗೀತು ಅಂತ ಹೇಳ್ತಾ ಇದ್ದೀರಾ. ಸೊ ನನ್ಗಿನ್ನೂ ಅದು ಕೇಳ್ಬೇಕು ಅನ್ನೋ ಆಸೆ ಅಂತೂ ಮುಗ್ದಿಲ್ಲ ಸರ್. ಯಾಕಂದ್ರೆ ಆ, ಸ್ವಲ್ಪ ಮಧ್ಯೆ ಮಧ್ಯೆ ಗ್ಯಾಪ್ ಆಗಿದೆ. ಮಧ್ಯೆ ನಾವು ನಿದ್ರೆ ಹೋಗಿದೀವಿ, ಯೋಗ ನಿದ್ರೆ. ಸರ್ ಮತ್ತೊಂದ್ಸಲ ಹೇಳ್ತಾರೆ, ನಾವು ಮತ್ತೊಂದ್ಸಲ ಕೇಳ್ತೀವಿ ಅನ್ನೋ ಒಂದು ಹೋಪ್ ಇದೆ ಸರ್. ಅದು ಆದಷ್ಟು ಬೇಗ ಆಗುತ್ತೆ ಅನ್ನೋ ಒಂದು ಮನ್ಸು ಇದೆ. ಸೊ ಆಮೇಲೆ ನಿಮ್ಗೆ ಫ್ಯೂಚರಿಗೆ ಬ್ರೈಟ್ ಫ್ಯೂಚರ್ ಆಗ್ಲಿ ಅಂತ ಒಂದು ಆಸೆ ನಮ್ದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ನಾಗರತ್ನ ಮಾಸ್ಟರ್. ಮಾಸ್ಟರ್ಸ್ ಎಲ್ಲರಿಗೂ ಆತ್ಮ ವಂದನೆಗಳು ಮಾಸ್ಟರ್ಸ್. ಪದ್ಮಾ ಮೇಡಮ್, ರತ್ನಮ್ಮ ಮೇಡಮ್, ಥ್ಯಾಂಕ್ ಯು ಮೇಡಮ್. ಒಳ್ಳೆ ವಿಷಯವನ್ನೇ ಪ್ರಸ್ತಾಪ ಮಾಡಿದ್ರ. ಯಾಕೆಂದ್ರೆ ಈ ಜೂಮ್ ಸೆಷನ್ ನಡೆಸಬೇಕಾದ್ರೆ ಅಮೌಂಟ್ ಜಾಸ್ತಿನೇ ಬೇಕಾಗುತ್ತೆ ಮೇಡಮ್. ಯಾಕಂದ್ರೆ ಮಂತ್ಲಿ ಇದು ಜೂಮ್ ನ ಪ್ಯಾಕೇಜ್ ಸಹ ಹಾಕ್ಸ್ಬೇಕಾಗುತ್ತೆ. ವೈಫೈ ಕನೆಕ್ಷನ್ಗೂ ಸಹ ಅಮೌಂಟ್ ಬೇಕಾಗುತ್ತೆ. ಅದನ್ನೆಲ್ಲ ರಿಚಾರ್ಜ್ ಮಾಡ್ಸೋಕೆ ಅಮೌಂಟ್ ಬೇಕಾಗುತ್ತೆ ಮೇಡಮ್. ಒಳ್ಳೆ ವಿಚಾರವನ್ನ ನೀವು ಪ್ರಸ್ತಾಪ ಮಾಡಿದ್ರೆ ನಾವು ಸ್ವಲ್ಪ ಅಮೌಂಟ್ ಕೊಡೋದ್ರಿಂದ ಸರ್ ಎಷ್ಟೋ ಸಹಾಯ ಆಗುತ್ತೆ. ಇನ್ನೊಂದು ಮೇಡಮ್, ಯಾರು ಎಕನಾಮಿಕ್ಲಿ ಸ್ಟ್ರಾಂಗ್ ಇದ್ದೀರಾ ಮಾಸ್ಟರ್ಸ್, ಪ್ಲೀಸ್ ಮಂತ್ಲಿ ಜೂಮ್ ಯಾರಾದ್ರೂ ಅಂದ್ರೆ ಒಬ್ಬೊಬ್ರು ಒಂದ ಸ್ಟ್ರಾಂಗ್ ಇದ್ದಾರೋ ಎಕನಾಮಿಕ್ಲಿ ಸ್ಟ್ರಾಂಗ್ ಇದ್ದಾರೋ ವಹಿಸ್ಕೊಂಡ್ರೆ ಎಷ್ಟೋ ಜನಕ್ಕೆ ಇದು ಒಂಥರ ಹೆಲ್ಪ್ ಆಗುತ್ತೆ. ಇದು ಸಹ ಧನ ಸಹಾಯ ಮಾಡ್ದಂಗ ಆಗುತ್ತೆ ಎಲ್ಲರಿಗೆ ಸ್ಪಿರಿಚುವಲ್ ಅಲ್ಲಿ. ಸೊ ಯಾರು ಸ್ಟ್ರಾಂಗ್ ಇದ್ದೀರಾ ಏನಿಲ್ಲ, 2000 rupees ಬರ್ಬೋದು ಮಂತ್ಲಿ ಪ್ಯಾಕೇಜ್. ಸೊ ಜೂಮ್ ಸೆಷನ್. ಸೊ ಯಾರು ಸ್ಟ್ರಾಂಗ್ ಇದ್ದೀರಾ ನೋಡಿ ಮಾಸ್ಟರ್ಸ್, ಯಾರಾದ್ರೂ ಧನ ಸಹಾಯ ಮಾಡಿ. ಈಗಲೂ ಮೇಡಮ್ ಅವ್ರು ಕೇಳಿಬಿಟ್ಟಿದ್ದಾರೆ, ಇವತ್ತು ಎಲ್ಲರಿಗೂ ಹೇಳಿದ್ದಾರೆ. ಇದೊಂದು ಒಳ್ಳೆ ವಿಷಯನೇ, ಎಲ್ಲರಿಗೂ ಮುಟ್ಟಿದೆ ಈ ವಿಷಯ. ಥ್ಯಾಂಕ್ ಯು ಮೇಡಮ್, ಒಳ್ಳೆ ವಿಷಯವನ್ನ ಪ್ರಸ್ತಾಪ ಮಾಡಿದ್ರ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಟೈಮ್ ಆಯ್ತು. ಥ್ಯಾಂಕ್ ಯು. ನಾವೀಗ ಸಂಕಲ್ಪ ಮಾಡಿ ಓಪನ್ ಐ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ಎಲ್ಲರೂ ದೀಪ ಹಚ್ಕೊಳ್ಳಿ, ಆಮೇಲೆ ನೀರಿಟ್ಕೊಳ್ಳಿ ಊಟದಲ್ಲಿ. ಓಕೆ.